ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಅಷ್ಟಮ ಸ್ಕಂಧದಲ್ಲಿ ಮನ್ವಂತರಗಳಲ್ಲಿ ಭಗವಂತ ಮಾಡಿದ ಅವತಾರಗಳನ್ನು ಹೇಳ್ತಾ ಬರ್ತಾ ಇದ್ದ. ಶುಕಮುನಿಗಳು ಇಂತಿಂಥ ಮನ್ವಂತರಗಳಲ್ಲಿ ಇಂತಿಂಥ ಅವತಾರ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಪ್ರತಿ ಅವತಾರ ಆ ಸಮಯದಲ್ಲಿ ಭಕ್ತರಿಗೆ ಬಂದ ಆಪತ್ತುಗಳನ್ನು ಪರಿಹಾರ ಮಾಡೋದು, ಭಕ್ತರಿಗೆ ಬೇಕಾದ ಅಭೀಷ್ಟಗಳನ್ನು ಕೊಡೋದು, ಅದಕ್ಕಾಗೇ ಭಗವಂತ ಅವತಾರ ಮಾಡಿದ್ದನ್ನು ಹೇಳ್ತಾರೆ. ಮೊದಲನೇ ಮನ್ವಂತರ ಸ್ವಯಂಭೋ ಮನ್ವಂತರ, ಎರಡನೇ ಮನ್ವಂತರ ಸ್ವಾರೋಚಿಷ. ಮೊದಲನೇ ಮನ್ವಂತರದಲ್ಲಿ ಭಗವಂತ ಯಜ್ಞನಾಗಿ ಅವತಾರ ಮಾಡಿದ್ದು, ಸ್ವಯಂಭೋ ಮನುವಿನ ತಪಸ್ಸಿಗೆ ವಿಘ್ನ ಮಾಡ್ತಿದ್ದ ರಾಕ್ಷಸರನ್ನು ಸಂಹಾರ ಮಾಡಿ ಮನುವಿನ ತಪಸ್ಸಿಗೆ ಅನುಕೂಲ ಮಾಡಿದ ಅಂತ ಕಥೆಯನ್ನು ಹೇಳ್ತಾರೆ. ಸ್ವಾರೋಚಿಷ ಅಂತ ಎರಡನೇ ಮನ್ವಂತರ. ಆಗಲೂ ಪರಮಾತ್ಮ ವಿಭು ಅಂತ ಅವತಾರ ಮಾಡಿದ. ತಸ್ಯಾಂ ಜಜ್ಞೆ ತಥೋ ದೇವೋ ವಿಭುರಿತಿ ಅಭಿವಿಶ್ರುತಃ. ವಿಭು ಅಂತ ಪರಮಾತ್ಮನ ಅವತಾರ. 88,000 ಮುನಿಗಳಿಗೆ ಬ್ರಹ್ಮಚರ್ಯ ವ್ರತದ ಶಿಕ್ಷಣವನ್ನು ಕೊಟ್ಟನಂತೆ. 88,000 ಮುನಯೋ ಯೇ ಧೃತವ್ರತಾಃ ಅನ್ವಶಿಕ್ಷನ್ ವ್ರತಂ ತಸ್ಯ ಕೌಮಾರ ಬ್ರಹ್ಮಚಾರಿಣಃ ಅಂತಾರೆ. ಕೌಮಾರ ಬ್ರಹ್ಮಚಾರಿಣಃ ಅನ್ವಶಿಕ್ಷನ್. ಬ್ರಹ್ಮಚರ್ಯದ ವ್ರತ ಅಷ್ಟು ಸುಲಭದ ವ್ರತ ಅಲ್ಲ. 88,000 ಬ್ರಹ್ಮಚಾರಿಗಳಿಗೆ ವ್ರತವನ್ನು ಉಪದೇಶ ಮಾಡಿದ್ದಾನಂತೆ ವಿಭು. ಮೂರನೇ ಮನ್ವಂತರ ಉತ್ತಮ ಅಂತ ಮನ್ವಂತರ. ಪ್ರಿಯವ್ರತರ ಮಗ. ತೃತೀಯ ಉತ್ತಮೋ ನಾಮ ಪ್ರಿಯವ್ರತ ಸುತೋ ಮನುಹು ಅಂತ ವಿವರಣೆ ಕೊಟ್ಟಿದ್ದಾರೆ ಭಾಗವತದಲ್ಲಿ. ಪ್ರಿಯವ್ರತನಿಗೆ ಒಬ್ಬ ಉತ್ತಮ ಅಂತ ಮಗ ಇದ್ದಂತೆ.
ಅವನು ಮೂರನೇ ಮನ್ವಂತರದ ಅಧಿಪತಿ ಆಗ್ತಾನೆ. ಆಗಲೂ ಪರಮಾತ್ಮ ಧರ್ಮರಾಜನಿಗೆ, ಯಮಧರ್ಮನಿಗೆ ಸೂನೃತಾದೇವಿಯಲ್ಲಿ ಅವತಾರ ಮಾಡಿದ ಸತ್ಯಸೇನ ಅಂತ ನಾಮಕರಣ ಮಾಡಿದ್ರಂತೆ. ಸತ್ಯಸೇನ ಇತಿ ಖ್ಯಾತೋ ಜಾತ ಸತ್ಯವ್ರತೈ ಸಹ. ಸತ್ಯಸೇನ ಅಂತ ಪ್ರಸಿದ್ಧನಾಗ್ತಾನೆ. ಆ ಸಮಯದೊಳಗೆ ಅನೃತವ್ರತಶೀಲ, ಬಹಳ ಸುಳ್ಳು ಹೇಳೋರು ಜಾಸ್ತಿ ಆಗಿದ್ರಂತೆ. ಸುಳ್ಳು ಹೇಳೋರು ಅಂತ ಒಂದು ಗುಂಪು, ಸುಳ್ಳು ಸಾಕ್ಷಿ ಹೇಳೋರು, ಸುಳ್ಳು ಹೇಳೋರು, ಅವರನ್ನೆಲ್ಲ ಶಿಕ್ಷಿಸಿದ. ಇದು ಸತ್ಯಸೇನ ಅನ್ನೋ ಅವತಾರದ ಮಹಿಮೆ ಅಂತ ಹೇಳ್ತದೆ ಭಾಗವತ. 4ನೇ ಮನ್ವಂತರ ಚತುರ್ಥ ಉತ್ತಮ ಭ್ರಾತ ಮನುರ್ನಾಮ್ನ ಚ ತಾಪಸಃ. 4ನೇ ಮನ್ವಂತರ ತಾಪಸ ಅಂತ ಮನ್ವಂತರ. ಈ ತಾಪಸ ಅನ್ನೋ ಮನ್ವಂತರದಲ್ಲಿ ಭಗವಂತ ಗಜೇಂದ್ರನನ್ನು ಮೊಸಳೆಯಿಂದ ಮೋಚನೆ ಮಾಡಿದ ಅಂತ ಕಥೆ ಹೇಳ್ತದೆ. ವಿಸ್ತಾರ ಮಾಡಬೇಕಿದನ್ನು ಅಂತ ಪರೀಕ್ಷಿತ್ ರಾಜ ಕೇಳಿಕೊಂಡ. ಗಜೇಂದ್ರ ಮೋಚನೆಯ ಕಥೆಯನ್ನು ವಿಸ್ತಾರ ಮಾಡಿರಿ, ನನಗೆ ಅದನ್ನು ವಿಸ್ತಾರವಾಗಿ ಕೇಳಬೇಕು ಅಂತ ಅನಿಸಿದೆ. ಶ್ರೀ ಶುಕವಾಚ ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ಛ್ರಿತಃ. ಒಂದು ಬೆಟ್ಟ, ಅದರ ಹೆಸರು ತ್ರಿಕೂಟ ಅಂತಿದೆ. ಕಾರಣ ಏನು ಅಂದರೆ, ಬೆಳ್ಳಿಯ ಶಿಖರ, ಬಂಗಾರದ ಶಿಖರ, ಕಬ್ಬಿಣದ ಶಿಖರ ಇತ್ತಂತದಕ್ಕೆ. ಬೆಳ್ಳಿ, ಬಂಗಾರ, ಕಬ್ಬಿಣದ ಶಿಖರಗಳು 3 ಇದ್ದದ್ರಿಂದ ಆ ಪರ್ವತಕ್ಕೆ ತ್ರಿಕೂಟ ಅಂತ ಹೆಸರು ಬಂದಿತ್ತಂತೆ. ಸುತ್ತಲೂ ಕ್ಷೀರ ಸಮುದ್ರ ಇದೆ ಅಂತ ಹೇಳ್ತಾರೆ. ಕ್ಷೀರೋದೇನಾವೃತಃ ಶ್ರೀಮಾನ್ ಯೋಜನಾಯುತ ಮುಚ್ಛ್ರಿತಃ. 10,000 ಯೋಜನದಷ್ಟು ಇದ್ದಂಥ ಬೆಟ್ಟದ ಸುತ್ತಲೂ ಕ್ಷೀರ ಸಮುದ್ರ ಇದೆ ಅಂತೆ. ಆ ಪರ್ವತದಲ್ಲಿ ಮೇಲ್ಭಾಗದಲ್ಲಿದ್ದಂಥ ಗಜೇಂದ್ರ ತನ್ನ ಪರಿವಾರವನ್ನು ಕರೆದುಕೊಂಡು ಕೆಳಗೆ ಬರ್ತಾ ಇದ್ದಾನಂತೊಮ್ಮೆ. ತ್ರಿಕೂಟ ಪರ್ವತದಿಂದ ಕೆಳಗೆ ಬರುವಾಗ ಒಂದು ಉದ್ಯಾನವನ ಸಿಕ್ತು. ಆ ಉದ್ಯಾನವನ ವರುಣನ ಆಡಳಿತಕ್ಕೆ ಸಂಬಂಧಪಟ್ಟದ್ದು. ವರುಣ ನೋಡ್ತಾ ಇದ್ದಂಥ ಉದ್ಯಾನವನ, ಅದಕ್ಕೆ ಋತುಮತ್ ಅಂತ ಹೆಸರಿತ್ತಂತೆ. ಎಲ್ಲ ಋತುಗಳಲ್ಲಿ ಬೇರೆ ಬೇರೆ ರೀತಿ ಒಂದೊಂದು ಋತುಗಳಲ್ಲಿ ಹೂಗಳು, ಹಣ್ಣು ಹಂಪಲುಗಳು ಬಿಡ್ತಾವೆ. ಈ ಉದ್ಯಾನವನದಲ್ಲಿಯೂ ಆ ಋತುವಿಗೆ ತಕ್ಕಂತೆ ಹಣ್ಣು ಹಂಪಲುಗಳು ಬಿಡ್ತಾ ಇದ್ದದ್ರಿಂದ ಪ್ರಾಯ ಅದಕ್ಕೆ ಋತುಮತ್ ಅಂತ ನಾಮ ಇತ್ತಂತೆ. ಆ ಕ್ರೀಡಂ ಸುರಯೋಷಿತಾಂ ತಸ್ಯ ದ್ರೋಣ್ಯಾಂ ಭಗವತೋ ವರುಣಸ್ಯ ಮಹಾತ್ಮನಃ ಉದ್ಯಾನಂ ಋತುಮನ್ನಾಮ ಆ ಕ್ರೀಡಂ ಸುರಯೋಷಿತಾಂ. ಋತುಮತ್ ಅನ್ನೋ ಹೆಸರಿನ ಉದ್ಯಾನವನ ಇದೆ ಅಂತೆ. ದೇವತಾ ಸ್ತ್ರೀಯರು ಕೂಡ ಅಲ್ಲಿ ಬಂದು ವಿಹಾರ ಮಾಡ್ತಾ ಇದ್ರಂತೆ ಅದೇ ಉದ್ಯಾನವನದಲ್ಲಿ. ಅಂಥ ಅದ್ಭುತವಾದ ಉದ್ಯಾನವನ. ಪಶು ಪಕ್ಷಿ ಪ್ರಾಣಿಗಳೆಲ್ಲ ವಿಹಾರ ಮಾಡ್ತಾ ಇದ್ವು. ಜಲಚರ ಪ್ರಾಣಿಗಳು ಅಲ್ಲಲ್ಲಿರುವ ಸರೋವರಗಳಲ್ಲಿ ವಿಹಾರ ಮಾಡ್ತಾ ಇತ್ತು. ನೀರು ಬಹಳ ಸ್ವಚ್ಛ ಇತ್ತು. ಒಳ್ಳೆಯ ರಸಭರಿತವಾದ ಸಿಹಿಯಾದಂಥ ನೀರಿದೆ ಅಂತೆ. ಈ ಆನೆ ಅಂದರೆ ಸಲಗ ಗಜೇಂದ್ರ ತ್ರಿಕೂಟ ಪರ್ವತದಿಂದ ಕೆಳಗಿಳಿದು ತನ್ನ ಪರಿವಾರ ಸಮೇತವಾಗಿ ವಿಹಾರ ಮಾಡ್ತಾ ಬರ್ತಾ ಇದೆ. ಬಿಸಿಲುಗಾಲ, ಬಿಸಿಲಿನ ಧಗೆಗೆ ನೀರಡಿಕೆ ಆಯಿತು ಆನೆಗೆ. ಇದೇ ಉದ್ಯಾನವನದಲ್ಲಿ ನುಗ್ಗಿತು. ಇಲ್ಲೊಂದು ಸರೋವರ, ಒಂದು ಕೆರೆ ಕಾಣಿಸ್ತು. ಸರಿ, ನೀರಿದೆ ಹೇಗಿದ್ರು ಅಂತ ಆ ನೀರನ್ನು ನೋಡಿ ನೀರು ಕುಡಿಯೋಣ ಅಂತ ಅದರೊಳಗೆ ಇಳಿತಂತೆ. ಸ್ವಲ್ಪ ಸೊಂಡಿಲಿನಿಂದ ನೀರು ಕುಡಿದ್ರೆ ಉದ್ಯಾನವನದಲ್ಲಿದ್ದ ಸರೋವರ ಬಿಸಿಲುಗಾಲದಲ್ಲಿ ತಂಪಿರ್ತದೆ ಯಾವಾಗಲೂ. ಮೇಲಾಗಿ ಕಮಲದ ಪರಾಗಗಳು ಬಿದ್ದಿದ್ವು. ನೀರು ಸುಗಂಧ ಭರಿತವಾಗಿತ್ತು. ಸ್ವಲ್ಪ ಪಾನ ಮಾಡಿದಾಗ ಆನೆಗನಿಸ್ತಂತೆ ಬರೀ ಕುಡಿದ್ರೆ ಸಾಲದು, ಮೈ ಮುಳುಗಿಸ್ಬೇಕಿಲ್ಲಿ ಅಂತ ಅನ್ನಿಸ್ತಂತೆ. ಆನೆ ತಾನು ತನ್ನ ಮೈ ಮುಳುಗಿಸ್ತಾ ಇದೆ. ಚೆನ್ನಾಗಿ ಮೈ ಮೇಲೆಲ್ಲ ಸೊಂಡಿಲಿನಿಂದ ನೀರು ಹಾಕ್ಕೊಳ್ತು. ನೀರಿನೊಳಗೆ ಆಟ ಆಡ್ತಾ ಇದೆ. ಕೂಗಿ ತನ್ನ ಪರಿವಾರವನ್ನು ಕರಿತಂತೆ, ನೀವು ಬರ್ರಿ ಅಂತ. ಅವು ಪಾಪ ನೀರಿಗಿಳಿದ್ವು.
ಗಜೇಂದ್ರ ನೀರಿಗಿಳಿದ, ಹೆಣ್ಣಾನೆಗಳು ನೀರಿಗಿಳಿದ್ವು, ಪರಸ್ಪರ ಆಟ ಪ್ರಾರಂಭ ಆಯಿತು. ಅದು ಹೇಗಿತ್ತು ಅಂತ ವೇದವ್ಯಾಸರು ಗಜೇಂದ್ರ ಆ ಕೆರೆಗಿಳಿದಾಗ ಆಟ ಆಡ್ತಾ ಇರುವಾಗ ಇದ್ದ ದೃಶ್ಯವನ್ನು ವರ್ಣನೆ ಮಾಡ್ತಾರೆ. ಆಗ ತಾನೇ ವಿವಾಹ ಮಾಡಿಕೊಂಡಂಥ ಒಬ್ಬ ಗೃಹಸ್ಥ ತನ್ನ ಹೆಂಡತಿಯ ಒಟ್ಟಿಗೆ ವಿಹಾರ ಮಾಡಲಿಕ್ಕೆ ಅಂತ ಎಲ್ಲಂದರಲ್ಲಿ ಹೇಗೆ ಹೋಗ್ತಾನೆ, ವಿಹಾರ ಮಾಡ್ತಾನೆ, ಹಾಗಿತ್ತಂಥದ್ದು. ಮೈಮರೆತು ವಿಹಾರ ಮಾಡ್ತಾ ಇದೆ ಅಂತೆ ಗಜೇಂದ್ರ. ಸ್ವಪುಷ್ಕರೇಣೋದ್ಧೃತ ಶೀಕರಾಂಬುಭಿ ನಿಪಾಯಯನ್ ಸಂಸ್ನಪಯನ್ ಯಥಾಗ್ರಹೀ ಘೃಣನ್ ಕರೇಣು ಕಲಭಾಶ್ಚ ದುರ್ಮದೋ ನಾಚಷ್ಟಕೃಚ್ಛ್ರಂ ಕೃಪಣೋಜಮಾಯಯ. ಸ್ವಪುಷ್ಕರೇಣೋದ್ಧೃತ ಶೀಕರಾಂಬುಭಿ ನಿಪಾಯಯನ್ ಸಂಸ್ನಪಯನ್, ಬೇರೆಯವ್ರ ಮೇಲೂ ನೀರು ಹಾಕ್ತಾ ಇದೆ, ಎರಚಿಸ್ತಾ ಇದೆ ತನ್ನ ಹೆಂಡತಿಗಳ ಮೇಲೆ, ತಾನೂ ನೀರು ಎರಚಿಸ್ಕೊಳ್ತಾ ಇದೆ. ಮೈ ಮೇಲೆ ಪ್ರಜ್ಞೆ ಇಲ್ಲ, ಎಲ್ಲಿದ್ದೇನಿ, ಏನು ಮಾಡ್ತಿದ್ದೇನಿ, ಒಳಗೇನಾದರೂ ಪ್ರಾಣಿ ಇರ್ಬೋದಾ, ಏನೂ ಎಚ್ಚರ ಇಲ್ಲ. ಅಷ್ಟು ಮೈ ಮರೆತು ನೀರಾಟ ಆಡ್ತಾ ಇದೆ. ಅದೇ ಸಮಯಕ್ಕೆ ಅಲ್ಲೇ ಕೆರೆ ಒಳಗಿದ್ದಂಥ ಒಂದು ಮೊಸಳೆ, ತಂ ತತ್ರ ಕಶ್ಚಿನ್ರಪದೈವ ಚೋದಿತೋ ಗ್ರಾಹೋ ಬಲೀಯಾನ್ ದೈವ ಪ್ರೇರಣಂತೆ ಮೊಸಳೆ ಮೇಲೆ ಎದ್ದು ಬಂತು. ಆನೆ ಆಟ ಆಡ್ತಾ ಇದ್ದರೆ ಗಜೇಂದ್ರ ಮೈ ಮರ್ತಿತ್ತು, ಅದರದ್ದೇ ಕಾಲು ಗಟ್ಟಿ ಹೋಗಿ ಬಾಯಿ ತೆಗೆದು ಹಿಡಿದು ಬಿಡ್ತಂತೆ ಮೊಸಳೆ ಹಿಡಿದಿದೆ ಅಂತ ಗೊತ್ತಾಯ್ತು ಆನೆಗೆ. ಅದನ್ನು ಝಾಡಿಸ್ತದೆ, ಪ್ರಯತ್ನ ಪಡ್ತದೆ. ಏನು ಝಾಡಿಸಿದ್ರೂ ಕೂಡ ಮೊಸಳೆ ಏನು ಅದನ್ನು ಬಿಡ್ತಾ ಇಲ್ಲ. ನೀರಿನಲ್ಲಿದ್ದಾಗ ಮೊಸಳೆಗೆ ಶಕ್ತಿ ಜಾಸ್ತಿ ಅಲ್ವೇ? ಕಾಡಿನಲ್ಲಿದ್ದಾಗ ಆನೆಗೆ ಶಕ್ತಿ ಜಾಸ್ತಿ ನಿಜ. ಆದರೆ ಈಗ ನೀರಿಗಿಳಿದಿದೆ, ಹಾಗಾಗಿ ಮೊಸಳೆಯ ಶಕ್ತಿ ಜಾಸ್ತಿ. ಗಟ್ಟಿ ಹಿಡಿದು ಕೆಳಗೆ ಎಳಿತಾ ಇದೆ ಅಂತ ಆನೆಯನ್ನು. ಹೆಣ್ಣಾನೆಗಳು ಪರಿವಾರದವರೆಲ್ಲ, ಓ ನಮ್ಮ ಯಜಮಾನಿಗೆ ಆಪತ್ತು ಬಂತು ಅಂತ ಗೊತ್ತಾಯಿತು. ಅವು ಕೂಗ್ತಾವೆ, ಒಂದಕ್ಕೊಂದಕ್ಕೆ ಸೊಂಡ್ಲು ಕೊಟ್ಟು ಏನಾದರೂ ಪ್ರಯತ್ನ ಮಾಡಿ ನಮ್ಮ ಯಜಮಾನನನ್ನು ಉಳಿಸ್ಕೊಳ್ಳೋಣ ಮೊಸಳೆಯಿಂದ ಅಂತ ಪ್ರಯತ್ನ ಪಡ್ತಾವೆ. ಎಳೆದೆಳೆದು ಹಾಕಬೇಕು ಅಂತ ಹೋಗ್ತಾವೆ, ಆಗ್ತಾ ಇಲ್ಲ. ಬಹುಕಾಲ ಕಳೀತು. ನೀರಿಗೆ ಪೂರ್ಣ ಇಳಿಬೇಕು ಆನೆ ಅಂತ ಮೊಸಳೆ ಎಳಿತಾ ಇದೆ, ದಡಕ್ಕೆ ಬರಬೇಕು ಅಂತ ಆನೆ ಪ್ರಯತ್ನ ಪಡ್ತಾ ಇದೆ. ಸಂಘರ್ಷ, ಎರಡರ ಸಂಘರ್ಷದೊಳಗೆ ಆನೆಯ ಶಕ್ತಿ ಕುಂಠಿತ ಆಗ್ತಾ ಇದೆ ಹೊರತು ಶಕ್ತಿ ಸಾಲದಾಗ್ತಾ ಇದೆ. ಪರಿವಾರದವರೆಲ್ಲ ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೈ ಎತ್ತಿಬಿಟ್ರು. ಆನೆ ಪರಿವಾರ ಕೈ ಎತ್ತಿದ ಮೇಲೆ ಆನೆಯ ಶಕ್ತಿನೂ ಕುಂಠಿತ ಆದಾಗ ಗಜೇಂದ್ರನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತಂತೆ. ಹಿಂದಿನ ಜನ್ಮದ ಸ್ಮರಣೆ ಬಂತು. ಆಗ ಆತ, ಈಗ ನನ್ನನ್ನು ಬಚಾವ್ ಮಾಡೋರು ಯಾರು? ಭಗವಂತನನ್ನು ಬಿಟ್ಟು ಮತ್ತಿನ್ಯಾರು ನನ್ನನ್ನು ರಕ್ಷಿಸೋರು ಇಲ್ಲ ಅಂತನಿಸಿ ಆ ದೇವರಿಗೆ ಶರಣು ಹೋದ. ದೇವರಿಗೆ ಶರಣು ಹೋಗುವಾಗ ಮನಸ್ಸಿನಲ್ಲಿ ದೇವರೇ ನೀನೇ ಕಾಪಾಡಬೇಕು ಅಂತ. ಭಗವಂತನನ್ನು ಶರಣು ಹೋಗುವಾಗ ಹಿಂದಿನ ಜನ್ಮದಲ್ಲಿ ಅವನು ಆರಾಧಿಸಿದ ಭಗವಂತನನ್ನು, ನಾರಾಯಣ ನೀನೇ ನನ್ನನ್ನು ಬಂದು ಕಾಪಾಡಬೇಕು ಅಂತ ಕೇಳ್ತಾ ಇದ್ದಾನೆ. ನಮಾಮಿ ಮೇ ಜ್ಞಾತಯಾತು ರಂಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇಣ ವಿಧಾತುರಾವೃತೋ ಅಹಂಚ ತಂ ಯಾಮಿ ಪರಂಪರಾಯಣಂ. ಇಮೇ ಜ್ಞಾತಯ, ಜ್ಞಾತಿಗಳು ಅಂದರೆ ಬಂಧುಗಳು ಅಂತ ಅರ್ಥ, ಸಂಬಂಧಿಗಳು. ಇವರು ಯಾರು ನನ್ನನ್ನು ಬಿಡಿಸ್ಲಿಕ್ಕೆ ಸಮರ್ಥರಾಗ್ತಾ ಇಲ್ಲ. ಇನ್ನು ನಾನೇ ಬಿಡಿಸ್ಕೊಳ್ಳೋಣ ಅಂದರೆ ನನಗೂ ಶಕ್ತಿ ಸಾಲ್ತಾ ಇಲ್ಲ. ಯಾವುದೋ ಮೃತ್ಯು ಈ ಮೊಸಳೆ ರೂಪದಲ್ಲಿ ಬಂದು ನನ್ನನ್ನು ಹಿಡಿದಿರಬೇಕು. ಗ್ರಾಹೇಣ ಪಾಶೇಣ ವಿಧಾತುರಾವೃತೋ ಅಹಂಚ ತಂ ಯಾಮಿ ಪರಂಪರಾಯಣಂ. ಇಷ್ಟು ಸ್ಥಿತಿ ಗಂಭೀರ ಆದಾಗ ನಾನು ಅವನನ್ನಲ್ಲದೆ ಇನ್ಯಾರನ್ನು ಶರಣು ಹೋಗಲಿ ಅಂತ ನಾರಾಯಣನನ್ನು ಶರಣು ಹೋದ. ಗಜೇಂದ್ರ ನಾರಾಯಣನಿಗೆ ಶರಣು ಹೋದಾಗ ಭಗವಂತ
ಆ ಕೂಡಲೇ ಗರುಡಾರೂಢನಾಗಿ ಆಕಾಶದಲ್ಲಿ ಬಂದುಬಿಟ್ನಂತೆ. ಗಜೇಂದ್ರ ಕೃತ ಸ್ತೋತ್ರ ಅಂತ ವಿಸ್ತಾರವಾಗಿ ಭಾಗವತ ಹೇಳ್ತದೆ. ಗಜೇಂದ್ರ ಕೃತ ಸ್ತೋತ್ರ ಬೆಳಗ್ಗೆ ಹೇಳುವಾಗ ನಮ್ಮಂಥ ಶಬ್ದದ ವಿವರಣೆ ಕೊಡ್ತಾ ಸ್ತೋತ್ರ ಮಾಡೋದು ಅಂತ ಅಭಿಪ್ರಾಯ ಹೇಳಿದೆ. ಭಾಗವತದಲ್ಲಿ ಬೇರೆ ಬೇರೆ ಭಕ್ತರು ಆ ಸಮಯಕ್ಕೆ ಮಾಡಿದ ಸ್ತೋತ್ರಗಳನ್ನು ಉಲ್ಲೇಖ ಮಾಡ್ತಾರೆ ವೇದವ್ಯಾಸರು. ಭೀಷ್ಮ ಸ್ತುತಿ, ಕುಂತಿ ಮಾಡಿದ ಸ್ತೋತ್ರ, ಬ್ರಹ್ಮದೇವರು ಮಾಡಿದ ಸ್ತೋತ್ರ, ಋಷಿಗಳು ಮಾಡಿದ ಸ್ತೋತ್ರ, ಕರ್ದಮ ಋಷಿಗಳು, ಕರ್ದಮ ಪ್ರಜಾಪತಿಗಳು ಮಾಡಿದಂಥ ಭಗವಂತನ ಸ್ತೋತ್ರ, ಧ್ರುವಕುಮಾರ ಮಾಡಿದ ಪರಮಾತ್ಮನನ್ನು ಕುರಿತು ಮಾಡಿದ ಸ್ತೋತ್ರ, ಹಾಗೆ ಗಜೇಂದ್ರ ಕೃತ ಸ್ತೋತ್ರ ಅಂತ ಭಾಗವತದಲ್ಲಿ ಹೇಳ್ತಾರೆ. ನಮೋ ನಮಸ್ತೆ ಖಿಲ ಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಇದೆಲ್ಲ ಗಜೇಂದ್ರ ಮಾಡಿದ ಸ್ತೋತ್ರಗಳು. ಹೇ ಪರಮಾತ್ಮ, ಅಖಿಲ ಕಾರಣ ನೀನು, ಆರ್ತಿ ವಿನಾಶನ ನೀನು. ಎಲ್ಲರ ಆರ್ತಿ ಅಂದರೆ ದುಃಖ, ಎಲ್ಲರ ದುಃಖಗಳನ್ನು ಪರಿಹರಿಸೋನು ನೀನೇ. ಸರ್ವಾಗಮಾಂನಾಯ ಮಹಾರ್ಣವಾಯ, ಸಕಲ ಆಗಮಗಳು, ಪೌರುಷೇಯ ಮತ್ತು ಅಪೌರುಷೇಯವಾದ ಆಗಮಗಳು ಸಮುದ್ರದಷ್ಟಿದ್ದಾವೆ. ಅವುಗಳೆಲ್ಲ ಹೇಳ್ತಾ ಇರೋದು ನಿನ್ನ ಮಹಿಮೆಯನ್ನೇ. ಅವುಗಳಿಂದ ನೀನೇ ಪ್ರತಿಪಾದ್ಯ. ಮುಂದೆ ಸಾಧನೆ ಮಾಡಿಕೊಂಡ ಜೀವರಿಗೆ, ಈಗಾಗಲೇ ಸಾಧನೆ ಮಾಡಿದ ಜೀವರಿಗೆ ಮುಕ್ತಿಯನ್ನು ಕೊಟ್ಟ ಅಪವರ್ಗ ನೀನೇ. ನಮೋಪವರ್ಗಾಯ ಪರಾಯಣಾಯ. ಹೀಗೆ ಗಜೇಂದ್ರ ಸ್ತೋತ್ರ ಮಾಡ್ತಾನೆ ಅಂತ ಭಾಗವತ ಹೇಳ್ತದೆ. ಯಾಕಿಷ್ಟು ವಿಸ್ತಾರ ಮಾಡಿ ಹೇಳ್ತಾ ಇರೋದು ಅಂದರೆ, ನಮ್ಮ ದೃಷ್ಟಿಯಲ್ಲಿ ಆನೆ ದೇವರ ಬಗ್ಗೆ ಏನು ತಿಳುವಳಿಕೆ ಇರ್ತದೆ ಅದಕ್ಕೆ, ಇದು ನಮ್ಮ ದೃಷ್ಟಿ. ಆದರೆ ಭಾಗವತ ಹೇಳ್ತದೆ ಆನೆಗೆ ನಮಗಿಂತ ಹೆಚ್ಚು ದೇವರ ಬಗ್ಗೆ ಸರಿಯಾದ ದೃಷ್ಟಿ ಇತ್ತು ಅಂತ ತಿಳಿಸ್ತದೆ. ಅವನಿಗೆ ಜ್ಞಾನ ಇತ್ತು ಅನ್ನೋದನ್ನು ಪರಿಚಯಿಸಲಿಕ್ಕೆ ವೇದವ್ಯಾಸರು ಅವನು ಮಾಡಿದ ಸ್ತೋತ್ರವನ್ನು ಮೆನ್ಷನ್ ಮಾಡ್ತಾರೆ. ಒಂದು ಆನೆನೇ ಈ ಪರಿಯಿಂದ ಸ್ತೋತ್ರ ಮಾಡಿದರೆ ಭಗವಂತ ಮೆಚ್ತಾನೆ ಅಂತಂದ ಮೇಲೆ ಮನುಷ್ಯರಾಗಿಯೂ ನಾವು ಸ್ತೋತ್ರ ಮಾಡದೇ ಇದ್ದರೆ ಏನರ್ಥ ಅಂತ ಕೇಳಬೇಕಾಗಿದೆ ವೇದವ್ಯಾಸರು. ಅದನ್ನು ನಮಗೋಸ್ಕರ ಹೇಳ್ತಾರೆ. ಅದಕ್ಕೆ ಭಗವಂತ ಬಂದ ಆಕಾಶದಲ್ಲಿ ಕರುಣಾಸಾಗರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು. ಆ ಕೂಡಲೇ ದೇವರನ್ನು ಕಂಡ ಆ ಗಜೇಂದ್ರನಿಗೆ ಕೆರೆಯಲ್ಲಿ ಬಿದ್ದಂಥ ಒಂದು ಕಮಲ ಸಿಕ್ತಂತೆ ಸೊಂಡಿಲಿಗೆ. ದೇವರು ಬಂದಾಗ ಏನಾದರೂ ಅರ್ಪಣೆ ಮಾಡಬೇಕಲ್ಲ ಅಂತ ಆ ಕಮಲ ಸೊಂಡಿಲಿನಿಂದ ಎತ್ತಿ ನೋಡಿ, ಕಾಲು ಹಿಡಿದು ಎಳಿತಿದೆ ಮೊಸಳೆ. ಸಂಘರ್ಷ ಮಾಡ್ತಾ ಇದ್ದಾನೆ, ದೇವರನ್ನು ನೆನಪಿಸ್ಕೊಂಡಿದ್ದಾನೆ, ದೇವರನ್ನು ಕೂಗಿ ಕರೆದಿದ್ದಾನೆ. ಅವನಿಗೆ ಆ ಆಪತ್ತಿನೊಳಗೆ ದೇವರ ಸ್ಮರಣೆಯಾಗಿ ಕೂಗಿ ಕರೆದ್ರೆ ಭಗವಂತ ನಾರಾಯಣ ಗರುಡಾರೂಢನಾಗಿ ಆಕಾಶದಲ್ಲಿ ಬಂದಾಗ ನಾರಾಯಣ ಅನ್ನೋ ಸಂತೋಷಕ್ಕೆ ಏನಾದರೂ ಅರ್ಪಿಸ್ಬೇಕಲ್ಲ ಅಂತ ಆ ಕಮಲವನ್ನು ಸೊಂಡಿಲಿನಿಂದ ಎತ್ತಿದ್ನಂತೆ. ಪ್ರಜ್ಞೆ ಎಷ್ಟು ಜಾಗೃತ ಆಗಿತ್ತು ಗಜೇಂದ್ರನಿಗೆ ಅಂತ ಇದರಿಂದ ತಿಳಿಸ್ತದೆ. ಸೋಂತಸ್ಸರಸ್ಯುರುಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರುತ್ಮತಿ ಹರಿಂ ಖೌಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಈ ಶ್ಲೋಕ ಅದು. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತಂದ. ಕೆರೆಯಲ್ಲಿದ್ದ ಕಮಲವನ್ನು ಸೊಂಡಿಲಿನಿಂದ ಎತ್ತಿದ. ಹೇ ನಾರಾಯಣ, ಹೇ ಅಖಿಲ ಗುರು, ಹೇ ಭಗವನ್ ನಮಸ್ತೆ, ನಿನಗೆ ನಮಸ್ಕಾರ ಅಂತ ಆ ಕಮಲವನ್ನು ಮುಂದೆ ಹಿಡಿದು ದೇವರನ್ನು ಸ್ತುತಿಸಿ ಪ್ರಾರ್ಥಿಸ್ತಾ ಇದ್ದಾನಂತೆ ಗಜೇಂದ್ರ. ಇದನ್ನು ಬಿಡಿಸು ಅಂತೇನು ಅಂದಿರಲಿಲ್ಲ. ಬಿಡಿಸು ಬಾ ಅಂತ ದೇವರನ್ನೇನು ಕೂಗಿಲ್ಲ ಇನ್ನೂ. ಆದರೆ ಭಕ್ತನ ಮನಸ್ಸಿನಲ್ಲಿ ಏನಿದೆ ಅಂತ ದೇವರಿಗೆ ಗೊತ್ತಾಗದೇ ಇರ್ತದ. ತಕ್ಷಣ ತನ್ನ ಕೈಯಲ್ಲಿದ್ದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದ. ಆ ಸುದರ್ಶನ ಚಕ್ರ ಮೊಸಳೆಯ ಬಾಯಿಯನ್ನು ತುಂಡು ಮಾಡಿತು. ಗಜೇಂದ್ರನಿಗೆ ಮೋಚನೆ ಆಯಿತು. ಆದರೆ ಮೊಸಳೆಯ ದೇಹದಲ್ಲಿ ಒಬ್ಬ ದೇವತೆ ಇದ್ದ.
ಅವನು ಹೂ ಹೂ ಅಂತ ಅವನ ಹೆಸರೇ ಹೂ ಹೂ ಅಂತ ಇಟ್ಟುಕೊಂಡಿದ್ದ ಅವನು ಗಂಧರ್ವ. ಆ ಹೂ ಹೂ ಅನ್ನೋನು ಮೊಸಳೆ ದೇಹದಿಂದ ಹೊರಬಂದು ಆಕಾಶದಲ್ಲಿದ್ದ ನಾರಾಯಣನಿಗೆ ನಮಸ್ಕಾರ ಮಾಡ್ತಾನೆ, ನನ್ನನ್ನು ಮೊಸಳೆ ಜನ್ಮದಿಂದ ಮುಕ್ತಿಗೊಳಿಸಿದೆ ಅಂತ. ಹೀಗೆ ಹೂ ಹೂ ಗಂಧರ್ವ ಲೋಕಕ್ಕೆ ಹೋದ. ಈತ ಆನೆ ಸ್ವಲ್ಪ ಕಾಲ ನಂತರ ಅವನು ಗಜದೇಹವನ್ನು ಬಿಟ್ಟನಂತೆ. ಅವನು ಹಾಹಾ ಅಂತ ಹೇಳ್ತಾರೆ. ಒಬ್ಬ ಹಾಹಾ, ಇನ್ನೊಬ್ಬ ಹೂ ಹೂ. ಇಬ್ಬರು ಗಂಧರ್ವರೇ ಆನೆ ಮೊಸಳೆಗಳಾಗಿದ್ದರು. ಭಗವಂತ ಮಾಡಿದ ಚಕ್ರದಿಂದ ಮೊಸಳೆಯ ತುಂಡರಿಸಿದ್ರಿಂದ ಮೊಸಳೆಗೆ ಉದ್ಧಾರ, ಆನೆಗೂ ಕಾಲಾಂತರದಲ್ಲಿ ಶಾಪ ಮುಕ್ತಿಯಾಯಿತು ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಯೋಸೌ ಗ್ರಾಹ ಸವೈ ಸದ್ಯ ಪರಮಾಶ್ಚರ್ಯ ರೂಪಧೃಗ್ ಮುಕ್ತೋ ದೇವಲ ಶಾಪೇನ ಹೂಹು ಗಂಧರ್ವ ಸತ್ತಮಃ. ಯಾರ ಶಾಪ ಇತ್ತು ಅಂತ ಪರೀಕ್ಷಿತ್ ರಾಜ ಕೇಳ್ದ. ಅದಕ್ಕೆ ವಿವರಣೆ ಕೊಟ್ಟರು. ಹೂ ಹೂ ಅನ್ನೋ ಗಂಧರ್ವ ದೇವಲ ಅಂತ ಋಷಿಗಳಿಂದ ಶಪ್ತನಾಗಿದ್ದ. ದೇವಲ ಋಷಿಗಳು ಬ್ರಹ್ಮಜ್ಞಾನಿಗಳು. ಅವರು ಸ್ನಾನಕ್ಕೆ ಅಂತ ನದಿಗೆ ಹೋಗಬೇಕಾದ್ರೆ ನದಿ ದಡದಲ್ಲೇನೆ ಮೊಸಳೆಯಾಗಿ ಬಂದು ಕಾಡ್ತಿದ್ನಂತವರಿಗೆ. ಕೆಲವರು ಸ್ನಾನಕ್ಕೆ ಭಾಳ ಕಾಡ್ತಿರ್ತಾರೆ ಬೆಳಗ್ಗೆ ಮೊಸಳೆಯಾಗಿ ಕಾಡ್ತಿದ್ದ. ಸರಿ, ಈ ದಡದಲ್ಲಿ ಮೊಸಳೆ ಬಂದಿದೆ ಅಲ್ಲ, ಇನ್ನೊಂದು ದಡಕ್ಕೆ ಹೋಗೋಣ ಅಂತ ಸ್ವಲ್ಪ ನಡ್ಕೊಂಡು ಮುಂದಿನ ದಡಕ್ಕೆ ಹೋದರೆ ಅಲ್ಲಿಯೂ ಪುನಃ ಬಂದು ಕಾಡೋದು. ದೇವಲರಿಗೆ ಅರ್ಥ ಆಯಿತು, ಇದು ಸಾಮಾನ್ಯದ ಮೊಸಳೆ ಏನಲ್ಲ, ಇದು ಕಾಡಲಿಕ್ಕೆ ಅಂಥೇಳಿ ಮೊಸಳೆಯಾಗಿ ಬಂದಿದ್ದಾನೆ ಈತ, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ನೀನು ಮೊಸಳೆಯಾಗೇ ಉಳಿದ್ಬಿಡು ಅಂತ ಶಾಪ ಹಾಕಿಬಿಟ್ರಂತೆ. ಸರಿ, ಹೀಗೆ ದೇವಲ್ ಋಷಿಗಳು ಒಮ್ಮೊಮ್ಮೆ ಮೊಸಳೆ ಬೇಡವೇ ಬೇಡ ಈ ಕಾಟ ಅಂತ ಹೇಳಿ ಮನೆ ಕಡೆಗೆ ಹೋಗೋಣ ಅಂತ ಸ್ನಾನ ಬಿಟ್ಟು ತಮ್ಮ ಆಶ್ರಮದ ಕಡೆಗೆ ಹೋಗ್ತಿದ್ರಂತೆ. ಆಶ್ರಮದ ದಾರಿಗೆ ಹೋಗುವಾಗ ಅಡ್ಡಗಟ್ಟಿ ಒಂದು ಆನೆ ಕಾಡ್ತಿತ್ತಂತೆ. ಆಶ್ರಮಕ್ಕೆ ಹೋಗ್ಲಿಕ್ಕೆ ಆನೆ ಕಾಟ, ನೀರಿಗಿಳಿಲಿಕ್ಕೆ ಮೊಸಳೆ ಕಾಟ. ಆನೆ ಸೊಂಡಿಲ್ ಮುಂದೆ ಮಾಡೋದು, ಇವರನ್ನು ಛೇಡಿಸೋದು. ಕೊನೆಗೆ ಸೊಂಡಿಲ್ನಲ್ಲಿ ಒಮ್ಮೊಮ್ಮೆ ಎತ್ತಿ ತೂಗಾಡಿಸ್ಬಿಡ್ತಿತ್ತಂತ ಆನೆ. ಇದು ಎಲ್ಲಿದ ಬಂತೋ ಏನೋ ಈ ಆನೆ ಅಂತ ಅನಿಸ್ಬೇಕು ಆ ಪರಿ. ಅವ್ರಿಗೆ ಅರ್ಥ ಆಯಿತು, ಇದು ಏನು ಸಾಮಾನ್ಯದ ಆನೆ ಅಲ್ಲ, ಇದು ನನ್ನನ್ನು ತಡಿಲಿಕ್ಕೆ ಬಂದ ಆನೆ ಅಂತ. ಅದಕ್ಕೂ ಶಾಪ ಹಾಕಿದ್ರು, ನೀನು ಆನೆಯಾಗೆ ಉಳಿದ್ಬಿಡು. ನೋಡಿ, ಒಂದು ಆನೆ, ಇನ್ನೊಂದು ಮೊಸಳೆ. ಹೂ ಹೂ ಮೊಸಳೆಯಾಗಿ ಕಾಡ್ತಿದ್ದ, ಹಾಹಾ ಆನೆಯಾಗಿ ಕಾಡ್ತಿದ್ದ. ಇಬ್ಬರಿಗೂ ಶಪಿಸಿದ್ರಿಂದ ಆನೆ ಮೊಸಳೆಗಳಾದರು ಅಂತ ಕಥೆ. ಮಹಾತ್ಮರನ್ನು, ದೊಡ್ಡವರನ್ನು ಛೇಡಿಸಬಾರ್ದು. ಹಿರಿಯರನ್ನು ಯಾವತ್ತೂ ಆಟ ಆಡಿಸ್ಲಿಕ್ಕೆ ಹೋಗಬಾರ್ದು. ಅವರನ್ನು, ಅದು ಬ್ರಹ್ಮಜ್ಞಾನಿಗಳನ್ನು, ಸಾಮಾನ್ಯರೇನಲ್ಲ, ಬ್ರಹ್ಮಜ್ಞಾನಿಗಳನ್ನು ಆಟ ಆಡಿಸ್ಲಿಕ್ಕೆ ಹೋಗಬಾರ್ದು. ತಪ್ಪಾಯಿತು ಅಂತ ಕೇಳ್ಕೊಂಡ್ರಂತೆ. ನನ್ನನ್ನು ಆನೆಯಾಗೆ ಉಳಿಸಿದರೆ, ನನ್ನನ್ನು ಮೊಸಳೆಯಾಗೆ ಉಳಿಸಿದರೆ ನಮ್ಮಿಬ್ಬರಿಗೆ ಮುಕ್ತಿಗೆ ಸಿಗೋದು ಹೇಗೆ? ನಾವೇನೋ ಛೇಡಿಸೋಣ ಅಂತ ಮಾಡಿದ್ವಿ, ನಿಮ್ಮ ಶಕ್ತಿ ಎಷ್ಟು ಅಂತ ತೋರಿಸೋಣ ಅಂತ, ನಮಗೆ ಇಂಥ ಶಾಪ ಬಂತು, ಕ್ಷಮಿಸ್ಬಿಡ್ರಿ ಅಂತ. ಆಗ ದೇವಲರು ಹೇಳ್ತಾರೆ, ಒಂದಿಷ್ಟು ವರ್ಷಗಳ ಕಳೆದ ಮೇಲೆ ಆನೆ ಕಾಲನ್ನು ಮೊಸಳೆ ಹಿಡಿಯೋ ಹಾಗೆ ಆಗ್ತದೆ. ಅಂದರೆ ನಿನ್ನ ಕಾಲನ್ನು ಇವನು ಹಿಡಿತಾನೆ, ನಿನಗೆ ಹಿಂದಿನ ಜನ್ಮದ ಸ್ಮರಣೆ ಬರ್ತದೆ, ದೇವರನ್ನು ಮೊರೆ ಹೋಗ್ತೀಯಾ, ಅವನ ಸುದರ್ಶನ ಚಕ್ರದಿಂದ ನಿಮ್ಮಿಬ್ಬರ ಶಾಪ ಮುಕ್ತಿ ಆಗ್ತದೆ ಅಂತ ವರ ಕೊಟ್ಟಿದ್ರಂತೆ. ನೋಡಿ, ಶಾಪದಿಂದ ಮುಕ್ತಿ ಆಗಲಿಕ್ಕೆ ಭಗವಂತ ತನ್ನ ಸುದರ್ಶನವನ್ನು ಬಳಸಿದ. ದೇವಲರು ಹೇಳಿದ್ದರಿಂದ ಹಾಗಾಯಿತು. ನಮಗೂ ತಿಳಿಸುವ ಸಂದೇಶ, ಗಜೇಂದ್ರ ಮೋಚನೆಯ ಕಥೆ ಏನು ತಿಳಿಸ್ತದೆ ಅಂದರೆ, ನಾವೆಲ್ಲ ಗಜೇಂದ್ರ ಇದ್ದ ಹಾಗೆ, ಗಜೇಂದ್ರ ಇದ್ದ ಹಾಗೆ ನಾವಿದ್ದೇವೆ. ಮೈ ಮರೆತು ನೀರಿನಲ್ಲಿ ಯಾವಾಗಲೂ ಆಟ ಆಡ್ತಿದ್ದೀವಿ. ನೀರು ಯಾವುದು? ತ್ರಿಕೂಟ ಪರ್ವತ ಯಾವುದು? ತ್ರಿಕೂಟ ಅಂದರೆ ಸಾತ್ವಿಕ, ರಾಜಸ, ತಾಮಸ ಅಂತ 3 ಗುಣಗಳು ಪ್ರಕೃತಿ. ಅದರ ಸಂಪರ್ಕದಿಂದ ಉದ್ಯಾನ ವನಕ್ಕೆ ಬಂದ ಅಂದರೆ ಸಂಸಾರದ ವನಕ್ಕೆ ಬಂದ ಅಂತ ಅರ್ಥ. ಇಲ್ಲಿ ನೀರಡಿಕೆ ಆದಾಗ ಸ್ವಲ್ಪ ನೀರು ಕುಡಿದು ಮೈ ಮರೆತು ಅದರೊಳಗೆ ಮುಳುಗಿದ ಅಂದರೆ ವಿಷಯದ ನೀರು ಕುಡ್ದ ಅಂತ ಅರ್ಥ. ವಿಷಯದ ತೃಷೆ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ವಿಷಯದ ತೃಷೆ ಹೆಚ್ಚಾದಾಗ ಅದರ ನೀರು ಕುಡಿದ್ರೆ ಮೊದಲು ಕುಡಿಯುವಾಗ ಸ್ವಲ್ಪ ಕುಡಿತಾರಂತೆ, ಆಮೇಲೆ ಅದೇ ಇವರನ್ನು ಪೂರ್ಣ ಕುಡಿದು ಬಿಡ್ತದಂತೆ.
ಲೋಕದಲ್ಲಿ ಕುಡುಕರಾಗೋದು ಹಾಗೇ ಅಲ್ವೇ, ಸ್ವಲ್ಪ ಸ್ವಲ್ಪ ಕುಡಿತಿರ್ತಾರಂತೆ, ಆಮೇಲೆ ಅದೇ ಇವರನ್ನು ಪೂರ್ಣ ತೊಗೊಂಡ್ಬಿಡ್ತದೆ. ಹಾಗೆ ಈ ವಿಷಯಗಳೆಲ್ಲ ಲೋಕದಲ್ಲಿ ಇವತ್ತು ನಮ್ಮನ್ನು ಎಷ್ಟು ಮೋಹಗೊಳಿಸ್ತಾವೆ ಅಂದರೆ, ನೀನು ನನ್ನ ಬಳಿಗೆ ಬಾ, ನೀ ನನ್ನ ಬಳಿಗೆ ಬಾ ಅಂತ ಅವು ನಮ್ಮನ್ನು ಆಕರ್ಷಣೆ ಮಾಡ್ತಾವೆ ಅಯಸ್ಕಾಂತದಂತೆ. ನಾವು ಅದನ್ನು ತೊಗೊಳ್ಳೋಣ, ಇದನ್ನು ತೊಗೊಳ್ಳೋಣ, ಇದನ್ನು ಉಪಯೋಗಿಸೋಣ ಅಂತ ಹೋಗ್ತೇವೆ. ತೊಗೊಳ್ಳೋದ್ರಲ್ಲೇ ಕಾಲ ಕಳಿತೀವಿ, ಉಪಯೋಗಿಸೋದು ಇನ್ಯಾವತ್ತು ಮಾಡ್ತೇವೋ ಏನೋ. ಅಷ್ಟು ಮನುಷ್ಯ ಆ ವಿಷಯ ಪದಾರ್ಥದಲ್ಲಿ ಮುಳುಗಿಬಿಡ್ತಾನೆ. ಮುಳುಗಿದಾಗ ಗೊತ್ತಾಗದಂತೆ ಅವನ ಕಾಲುಗಟ್ಟಿ ಮೊಸಳೆ ಹಿಡಿತು ಅಂತ ಕಥೆ. ಮೊಸಳೆ ಯಾವುದು? ಸಂಸಾರದ ಕಾಡಿನಲ್ಲಿ ವಿಷಯದ ನೀರಿನಲ್ಲಿ ಮುಳುಗಿದವನಿಗೆ ಅಂದರೆ ಮೊಸಳೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಗಟ್ಟಿ ಹಿಡಿತದೆ. ಅದು ಸಾಧಾರಣ ಅಲ್ಲ, ತುಂಬ ಗಟ್ಟಿ ಹಿಡಿತಾವೆ. ಕಾಮ, ಕ್ರೋಧ, ಲೋಭ ನೀನು ಎಂದೂ ನೀರಿನಿಂದ ಹೊರಗೆ ಹೋಗೋ ಹಾಗಿಲ್ಲ. ವಿಷಯದ ಕೆರೆಯಿಂದ ಮೇಲೆ ಇಳಿಲಿಕ್ಕೆ ಸಾಧ್ಯ ಇಲ್ಲ, ಬರಲಿಕ್ಕೆ ಸಾಧ್ಯ, ಅಷ್ಟು ಗಟ್ಟಿ ನಮ್ಮನ್ನು ಹಿಡಿದುಬಿಡ್ತದೆ. ಇಷ್ಟರ ಮಧ್ಯದಲ್ಲಿ ಸಂಘರ್ಷ. ಪರಿವಾರದವರೆಲ್ಲ ಸಾಥ್ ಕೊಟ್ಟು ಏನೋ ಬಿಡಿಸೋಣ ಅಂತ ಹೋದು. ನೋಡಿ, ನಮ್ಮ ಪರಿವಾರದವರು ನಮಗೆ ಬಂದ ಆಪತ್ತನ್ನು ಒಂದು ಹಂತಕ್ಕೆ ಬಿಡಿಸಿದಂಗೆ ಮಾಡ್ತಾರೆ, ಆದರೆ ಪೂರ್ಣ ಬಿಡಿಸ್ಲಾರ ಯಾರೋ ಕೂಡ. ಅವರು ಅಶಕ್ತರೆ, ನಾವು ಅಶಕ್ತರೆ. ಸಂಘರ್ಷ ಜೋರಾಯ್ತು ಅಷ್ಟೇ, ಸಮಯ ವ್ಯರ್ಥ ಆಯಿತು. ತಡವಾಗಿ ಅವನಿಗೆ ತಲೆ ಒಳಗೆ ಜ್ಞಾನೋದಯ ಆಯಿತು. ಸುಮ್ಮನೆ ಇದ್ರ ಜೊತೆಯಲ್ಲಿ ಹಾರಾಡ್ತಾ ಕೂತಿದ್ದೀನಿ, ದೇವರನ್ನು ಶರಣು ಹೋಗಿದ್ದರೆ ಇಷ್ಟೊತ್ತಿಗೆ ಆಗಲೇ ಬಿಡಿಸ್ತಿದ್ದ ನನ್ನ ಅಂತ ತಡವಾಗಿ ಜ್ಞಾನ ಬಂತು. ಇವನಿಗೆ ಬಂದದ್ದು ಜ್ಞಾನ ತಡವಾಗಿ ಆದರೂ ಕೂಗಿದ ಕೂಡಲೇ ತಡ ಮಾಡದೇ ಬಂದವನು ಅವನಂತೆ. ಅದನ್ನು ಭಾಗವತ ತಿಳಿಸ್ಬೇಕಾಗಿದೆ. ಭಕ್ತ ತಡವಾಗಿ ಶರಣು ಹೋದರೂ ಭಗವಂತ ತಡ ಮಾಡದೆ ಬಂದು ರಕ್ಷಿಸ್ತಾನೆ ಅಂತನ್ಲಿಕ್ಕೆ ಗಜೇಂದ್ರ ಮೋಚನೆ ಉಪಾಖ್ಯಾನ ನಿದರ್ಶನ ಅಂತದೆ ಭಾಗವತ. ತಡ ಮಾಡದೆ ಬಾ, ಭಗವಂತ ತಡ ಮಾಡದೆ ಬಾ. ಮೃಡಸಂಕ ವೆಂಕಟ ಭಗವಂತನನ್ನು ಕೂಗುವಾಗ ಹಾಕಿ ಕೂಗ್ತಾರೆ ದಾಸರಾಯರು. ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಅಂತಾರೆ. ಭಗವಂತ ನೀನೇ ಸಂಸಾರದ ಕಡಲಿಗೆ ಕುಂಭ ಸಂಭವನೋ. ಕುಂಭ ಸಂಭವ ಅಂದರೆ ಅಗಸ್ತ್ಯ ಅಂತ ಅರ್ಥ. ಅಗಸ್ತ್ಯರು ಸಮುದ್ರವನ್ನು ಆಪೋಷಣ ಮಾಡಿಬಿಟ್ರು. ಸಮುದ್ರಕ್ಕೆ ಸಮುದ್ರ ಆಪೋಷಣ ಮಾಡ್ತಾರೆ ಅಗಸ್ತ್ಯರು ಅಂತ ಕಥೆ. ದಾಸರಂತಾರೆ, ನಾವು ಒಂದು ಸಮುದ್ರವನ್ನು ದಾಟಬೇಕಿದೆ, ಇಲ್ಲಿ ಮುಳುಗದಂತೆ ದಾಟಬೇಕಿದೆ, ಆದರೆ ಇದು ಕುತ್ತಿಗೆ ತನಕ ಬಂದುಬಿಟ್ಟಿದೆ. ನಮಗೆ ಕಂಠದ ಮಟ್ಟಿಗೆ ಬಂದರೆ ಮುಳುಗಿಬಿಡ್ತೀವಿ, ನಮಗೆ ಈಜ್ಲಿಕ್ಕಾಗಲ್ಲ. ಹಾಗಾಗಿ ಸಂಸಾರ ಸಾಗರ ನಮ್ಮ ಕುತ್ತಿಗೆ ತನಕ ಬಂದುಬಿಟ್ಟಿದೆ. ಇದನ್ನೇನಾದರೂ ಒಣಗಿಸಿದ್ರೆ ಮಾತ್ರ ನಾವು ಇದನ್ನು ದಾಟಲಿಕ್ಕೆ ಆಗ್ತದೆ. ಇದನ್ನು ಒಣಗಿಸುವ ಆಪೋಷಣ ತಗೊಂಡು ಒಣಗಿಸುವ ಅಗಸ್ತ್ಯ ನೀನೇ ವೆಂಕಟ, ಅದಕ್ಕೆ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ, ತಡ ಮಾಡದೆ ಬರುವವ ನೀನು ಅಂತಂತಾರೆ. ಹಾಗೆ ಗಜೇಂದ್ರ ಮೋಚನೆಯ ಕಥೆ. ಭಕ್ತ ತಡ ಮಾಡಿ ಶರಣು ಹೋದರೂ ಭಗವಂತ ತಡ ಮಾಡದೇ ಬಂದು ರಕ್ಷಿಸುವವ. ಈ ಚರಿತ್ರೆ ನಮ್ಮನ್ನೆಲ್ಲ ಹರಿಸ್ಲಿಕ್ಕಿರುವ ಚರಿತ್ರೆ. ನಮಗೆ ಮತ್ತಷ್ಟು ಭಗವಂತನಲ್ಲಿ ಬೇಗ ಶರಣು ಹೋಗಲಿಕ್ಕೆ ಪ್ರೋತ್ಸಾಹಿಸುವ ಚರಿತ್ರೆ. ಹಾಗಾಗಿ ಈ ಚರಿತ್ರೆಯನ್ನು ಬೆಳಗ್ಗೆ ಎದ್ದು ಕೂಡಲೇ ಶ್ರವಣ ಮಾಡಬೇಕಂತ. ಪ್ರಾತರುತ್ಥಾಯ, ಬೆಳಗ್ಗೆ ಎದ್ದು ಕೂಡಲೇ ಗಜೇಂದ್ರ ವರದ ಗಜೇಂದ್ರ ವರದ ಅಂತ ಬಾಯಲ್ಲಿ ನಾಮ ಹೇಳಿದರೆ ಅವರಿಗೆ ಭಗವಂತ ಅವರ ಆಪತ್ತುಗಳ ಮೊಸಳೆಯಿಂದ ದೂರ ಮಾಡಿಬಿಡ್ತಾನೆ. ಮೇಲಾಗಿ ದೇಹ ಬಿಡುವ ಕೊನೆ ಕ್ಷಣಗಳಲ್ಲಿ ಭಗವಂತನ ಸ್ಮರಣೆ ಬರೋ ಹಾಗೆ ಮಾಡ್ತಾನಂತೆ. ಗಜೇಂದ್ರ ಮೋಚನೆಯ ದಿನ ಸ್ಮರಣೆ ಮಾಡಿದವರಿಗೆ ಇವತ್ತಿನಿಂದ ಪ್ರಾರಂಭ ಮಾಡೋಣ. ಅಲ್ಲ, ಈಗ ಎದ್ದು ಬಂದುಬಿಟ್ಟಿದ್ದೇವೆ ಮಲ್ಕೊಂಡು, ನಾಳೆ ಬೆಳಗ್ಗೆ 7 ಪ್ರಾರಂಭ ಮಾಡೋಣ. ಎದ್ದು ಕೂಡಲೇ ಗಜೇಂದ್ರ ವರದ ಗಜೇಂದ್ರ ವರದ ಅಂತ ಹೇಳ್ತಾ ಹೇಳ್ಬೇಕಂತ. ಹಾಗೆ ಹೇಳ್ತಾ ಎದ್ದರೆ ನಾವು ದೇಹ ಬಿಡೋ ಕ್ಷಣಗಳಲ್ಲಿ ಭಗವಂತನ ತಿಳುವಳಿಕೆ ನಮಗೆ ಕೊಡ್ತಾನೆ, ಸ್ಮರಣೆಯನ್ನು. ಅದೇ ವಿಶೇಷ. ಯಾಕಂದರೆ ಅವನ ಸ್ಮರಣೆ ಕೊಡುವುದು ಅವನೇ ಅಲ್ವೇ. ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃದ್ವೇದ ವಿದೇವ ಚಾಹಂ. ಮತ್ತ ಸ್ಮೃತಿ, ಸ್ಮರಣೆ ನಿನಗೆ ಬರಬೇಕಾದ್ರೂ ನನ್ನಿಂದಲೇ ಬರಬೇಕು. ಕೆಲವರು ಕೇಳ್ತಿರ್ತಾರೆ, ಎಷ್ಟು ನೆನಪಿಸ್ಕೊಂಡ್ರೂ ದೇವ್ರ ಬಗ್ಗೆ ನೆನಪೇ ಆಗಲ್ಲ ಆಚಾರ್ಯ ಅಂತ. ಹಾಗೆ ಹೇಳಬೇಡ.
ದೇವ್ರ ನೆನಪು ನನಗೆ ಕೊಡ್ತಿಲ್ಲ ಅಂತ ಕೇಳ್ಕೊ, ಅಂದರೆ ಕೊಡ್ತಾನೆ ಅಂತ ಅರ್ಥ. ನೆನಪು ಅವನು ಕೊಡಬೇಕು, ಮರು ಅವನು ಮಾಡಿಸಿರ್ತಾನೆ. ಅದೇ ಮತ್ತ ಸ್ಮೃತಿರ್ಜ್ಞಾನ ಮಪೋಹನಂಚ, ಸ್ಮರಣೆಯು ನನ್ನಿಂದ ಬರೋದು. ಇದು ಅದ್ಭುತವಾದ ತತ್ವ. ಅಷ್ಟು ಗಜೇಂದ್ರ ಸಂಕಟದಲ್ಲಿದ್ದಾಗ ದೇವರ ಸ್ಮರಣೆಯನ್ನು ಕೊಟ್ಟವನಾದರೂ ಯಾರು? ತಾನೇ ತನ್ನ ಭಕ್ತನಿಗೆ ಸ್ಮರಣೆಯನ್ನು ಕೊಟ್ಟು ತಾನವನ ಕಡೆ ಸ್ಮರಣೆ ಮಾಡಿಸಿಕೊಂಡಂತೆ ಮಾಡಿ ಗರುಡನ ಮೇಲೆ ಬಂದು ನಿಂತಿದ್ದಂತೆ ಭಗವಂತ. ಇದಲ್ವೇ ಕರುಣಾಸಾಗರ ಅಂತಲಿಕ್ಕೆ ನಿದರ್ಶನ. ಹಾಗೇ ಬಂದೆ ಅಂತ ಆಗಬಾರ್ದು, ಅವ ಸ್ಮರಿಸಿದ ಅದಕ್ಕೆ ಬಂದೆ ಅಂತ ಲಕ್ಷ್ಮೀದೇವಿಗೆ ಹೇಳಬೇಕಲ್ಲ ಕಾರಣ. ನೋಡು ಲಕ್ಷ್ಮೀ, ನಾನಾಗಿ ಹೋಗಲಿಲ್ಲ, ಅವ ಈಗಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೂಗ್ಲಿಕ್ಕಿದ್ದಾನೆ, ಅದಕ್ಕೆ ಇಲ್ಲಿ ಕೂತಿದ್ದೇನೆ, ನೀನು ತಡಿಬೇಡ. ಹಾಗೂ ಒಂದು ಕಥೆ ಇದೆ, ಬೇರೆ ಪುರಾಣದಲ್ಲಿ ಬಂದದ್ದಿದು. ಭಗವಂತ ಆಗ್ತಾನೇ ವೈಕುಂಠಕ್ಕೆ ಬಂದಿದ್ದ. ಗರುಡ ವೈಕುಂಠಕ್ಕೆ ಬಿಟ್ಟ ಮೇಲೆ ಗರುಡ ತನ್ನ ಕೆಲಸಕ್ಕೆ ತಾನು ಹೊರಡುತ್ತಾನೆ. ಅವತ್ತು ತಾನು ಹೊರಟಿದ್ದಾನೆ ಗರುಡ, ಭಗವಂತ ತಡೆದು ನಿಲ್ಲಿಸಿದ್ನಂತೆ. ಸ್ವಲ್ಪ ಹೊತ್ತು ಇಲ್ಲೇ ಇರು, ಹೋಗಬೇಡ ಅಂದಿದ್ದಂತೆ ಗರುಡನನ್ನು, ವಾಹನವನ್ನು. ಲಕ್ಷ್ಮಿ ಕೇಳ್ತಾಳೆ, ದಿನಾ ಅವನ ಕೆಲಸ ಏನು, ಬಿಟ್ಟು ಕೂಡಲೇ ಅವನು ಯಾವುದೋ ಕೆಲಸಕ್ಕೆ ಹೋಗ್ತಿರ್ತಾನೆ, ಬಿಟ್ಬಿಡ್ರಿ ಅವನು. ಇಲ್ಲ ಇಲ್ಲ, ಕೆಳಗೆ ಗಜೇಂದ್ರ ಮೊಸಳೆ ಬಾಯಿಗೆ ಸಿಕ್ಕಾಕೊಂಡಿದ್ದಾನೆ, ಯಾವಾಗ ಕೂಗ್ತಾನೆ ಗೊತ್ತಿಲ್ಲ, ಗರುಡ ಇಲ್ಲದೆ ಇರೋ ಹಾಗಾದರೆ ನಾನು ಹೇಗೆ ಹೋಗಲಿ, ಗರುಡ ನೀನು ಹೋಗಬೇಡ ಅಂತ ತಡೆದಿದ್ದಂತೆ. ಲಕ್ಷ್ಮಿ ಹೀಗೆ ಹೇಳಿದರೂ ಭಗವಂತ ಗರುಡನನ್ನು ತಡೆ ಹಿಡಿಸ್ಕೊಂಡಿದ್ದ. ಇವನು ಕೂಗೋ ತಡ ಮಾಡ್ತಿದ್ದಾನೆ. ಈಗ ಹೇಳಿ, ಈ ಪುರಾಣದ ದೃಷ್ಟಿ ಯೋಚನೆ ಮಾಡಿಬಿಟ್ರೆ ಗಜೇಂದ್ರನೇ ತಡವಾಗಿ ಕೂಗಿದಾನೆ ಅನ್ಲಿಕ್ಕೆ ಇದು ಅರ್ಥ ಆಗ್ತದಲ್ವಾ? ಇದು ಭಗವಂತನ ವಿಶೇಷ ಮಹಿಮೆ. ನಮ್ಮನ್ನು ರಕ್ಷಿಸಬೇಕು, ನಮ್ಮನ್ನು ಕಾಪಾಡಬೇಕು, ಅದಕ್ಕಾಗಿ ಈ ಭಕ್ತ ನನ್ನನ್ನು ಮೊರೆ ಬರಬೇಕು, ಶರಣು ಬರಬೇಕು, ನನ್ನನ್ನು ಕೂಗಿ ಕರಿಬೇಕು ಅಂತ ತಾಯಿ ಮಗುವಿನ ಬಾಯಲ್ಲಿ ಅಮ್ಮ ಅಂತ ಕರೆಸ್ಕೊಳ್ಳಿಕ್ಕೆ ಎಷ್ಟು ಹಂಬಲಿಸ್ತಾಳೋ ಅದರ 100 ಪಟ್ಟು ಭಗವಂತ ನಮ್ಮ ಬಾಯಿಂದ ತನ್ನ ನಾಮ ಹೇಳಿಸ್ಕೊಳ್ಳಿಕ್ಕೆ ಹಂಬಲಿಸ್ತಾನಂತ. ಅಷ್ಟು ಹಂಬಲಿಸ್ತಿರ್ತದೆ ಭಗವಂತನ ಹೃದಯ. ಇಂದಲ್ಲ ನಾಳೆ ನನ್ನ ನಾಮ ಹೇಳ್ತಾನೆ, ಈ ಕಷ್ಟ ಪರಿಹರಿಸು ನನಗೆ ಅಂತ ಕೇಳ್ತಾನೆ. ನಾನು ತುದಿಗಾಲ್ನಲ್ಲಿ ನಿಂತಿರ್ತೀನಿ, ಅವ ಬಂದ ಅಂದರೆ ಅದನ್ನು ಪರಿಹಾರ ಮಾಡಿಬಿಡ್ತೇನೆ ಅಂತ ದೇವ್ರು ಕಾಯ್ತಾ ಇರ್ತಾನಂತೆ. ನಾವು ಅದನ್ನು ಓಪನ್ನೇ ಮಾಡಲ್ಲ, ಆ ಅಪ್ಲಿಕೇಶನ್ ಕಡೆಗೆ ಹೋಗಲ್ಲ, ಎಲ್ಲಿ ಯಾರು ಫ್ರಾಡ್ ಮಾಡಿಬಿಡ್ತಾರೋ ಅಂತ. ಈಗೆಲ್ಲ ಫ್ರಾಡ್ ವ್ಯವಸ್ಥೆಗಳು ಜಾಸ್ತಿ. ಇಂಥ ದೇವ್ರ ಮೇಲೂ ಅಪನಂಬಿಕೆ ಮಾಡಿಕೊಂಡು ಏನೇ ಆಗಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅಂತ ನಮ್ಮದೇ ಭ್ರಮೆ ಒಳಗೆ ಭಗವಂತನನ್ನು ಸ್ಮರಣೆ ಮಾಡದೆ ವಂಚಿತರಾಗ್ತೀವಿ. ಗಜೇಂದ್ರನ ಕಥೆ ಅದ್ಭುತವಾದ ಕಥೆ, ಭಕ್ತರಿಗೆ ಉತ್ಸಾಹ ಕೊಡುವ ಕಥೆ. ದೇವರನ್ನು ಶರಣು ಹೋಗಲಿ ಬೇಗ ಅಂತನ್ಲಿಕ್ಕೆ ಈ ಕಥೆ. ಭಾಗವತದಲ್ಲಿ ಇದನ್ನು ಮುಂದುವರಿಸಿ ಹೇಳ್ತಾರೆ ಶುಕಮುನಿಗಳು. ಆತ ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಹಾಹಾ ಗಂಧರ್ವನಾದದ್ದು ಹೌದು, ಗಂಧರ್ವನಾದ ಮೇಲೆ ಒಬ್ಬ ರಾಜನಾಗಿದ್ದಂತೆ. ರಾಜ ಅಂತನ್ನೋ ಜನ್ಮ ಕಳೆದು ಆಮೇಲೆ ಗಜೇಂದ್ರನಾಗಿದ್ದಂತೆ. ಅಂದರೆ ಇಂದ್ರದ್ಯುಮ್ನ ಅಂತ ದ್ರವಿಡ ದೇಶದ ರಾಜನಾಗಿದ್ದ. ನೋಡಿ, ಅವನಿಗೆ ಆ ಥರದ್ದೊಂದು ವ್ಯವಸ್ಥೆ ಹಾಗೂ ಶಾಪ ಇತ್ತು ಅಂತ ವಿವರಣೆ ಕೊಡ್ತಾರೆ ಹಿರಿಯರು. ಮೊದಲು ಹಾಹಾ, ಆಮೇಲೆ ಗಜೇಂದ್ರ ರಾಜ, ಆಮೇಲೆ ಗಜೇಂದ್ರ. ಗಜೇಂದ್ರನ ಜನ್ಮ ಕಳೆದ ಕೂಡಲೇ ಮತ್ತೆ ಹಾಹಾ ಗಂಧರ್ವನಾಗಿಬಿಟ್ಟ. ಇದರ ವಿವರಣೆಯನ್ನು ಭಾಗವತದಲ್ಲಿ ನಾವು ನೋಡಬೇಕು ಅಂತಾರೆ. ಇಂದ್ರದ್ಯುಮ್ನ ಅಂತ ರಾಜನಾದಾಗ ಮೌನವ್ರತ ಧಾರಣೆ ಮಾಡಿದ್ದ. ದೇವರಿಗೆ ಇಂತಿಷ್ಟು ಪುಷ್ಪಗಳನ್ನು ಅರ್ಚನೆ ಮಾಡಬೇಕು, ಪುಷ್ಪಾರ್ಚನೆ ಮಾಡುವಾಗ ಯಾರೇ ಬಂದರೂ ಕೂಡ ಯಾರ ಜೊತೆಗೂ ಮಾತನಾಡಬಾರ್ದು, ದೇವರು ಪೂಜೆ ಮಾಡುವಾಗಲೇ ಯಾರನ್ನೂ ಮಾತಾಡಿಸ್ಬಾರ್ದು ಅಂತಿದೆ. ಇವನು ಮೌನವ್ರತ ಧಾರಣೆ ಮಾಡಿ ದೇವರ ಪೂಜೆ ಮಾಡ್ತಾ ಇದ್ದ, ಅರ್ಚನೆ ನಡೆಸ್ತಿದ್ದಾನೆ. ಅದೇ ಸಮಯಕ್ಕೆ ಮಹಾನುಭಾವರಾದಂಥ ಋಷಿಗಳು ತಮ್ಮ ಶಿಷ್ಯ ಸಮೇತರಾಗಿ ಇವನನ್ನೇ ನೋಡೋಣ ಅಂತ ಬಂದ್ರಂತೆ. ರಾಜನನ್ನು ನೋಡೋಣ ಅಂತ ಬಂದಾಗ ಈತ ಮೌನವ್ರತ ಧರಿಸಿದ್ದೇನೆ, ದೇವ್ರ ಪೂಜೆ ಮಾಡ್ತಾ ಇದ್ದೇನೆ ನಾನು, ಈಗ ನಾನು ಆ ಋಷಿಗಳನ್ನು ಮಾತಾಡಿಸಿದರೆ ವ್ರತಕ್ಕೆ ಲೋಪ ಬರ್ತದೆ ಅಂತ ಅವರನ್ನೂ ಕೂಡ ಉದಾಸೀನ ಮಾಡಿಬಿಟ್ಟಂತೆ. ದೊಡ್ಡ ಋಷಿಗಳು ಸಯೇ ಕದಾ ಆರಾಧನ ಕಾಲ ಆತ್ಮವಾನ್ ಗೃಹೀತ ಮೌನವ್ರತ ಈಶ್ವರಂ ಹರಿಂ. ನೋಡಿ, ಭಾಗವತ ಶ್ಲೋಕಗಳೆಲ್ಲ
ಹೇಗಿಲ್ಲ ಇದ್ದಾವೆ. ಜಟಾಧರಸ್ತಾಪಸ ಆಪ್ಲುತೋಚ್ಯುತಂ ಸಮರ್ಚಯಾಮಾಸ ಕುಲಾಚಲಾಶ್ರಯ. ಸಮರ್ಚಯಾಮಾಸ ಕುಲಾಚಲಾಶ್ರಯ. ದೇವರನ್ನು ಅರ್ಚನೆ ಮಾಡುವ ಕಾಲದಲ್ಲಿ ಮೌನವ್ರತ ಧಾರಣೆ ಮಾಡಿ ಇಂದ್ರದ್ಯುಮ್ನ ರಾಜ ಬಂದಂಥ ಋಷಿಗಳನ್ನು ಯಾವ ರೀತಿಯಿಂದಲೂ ಸತ್ಕರಿಸಲೇ ಇಲ್ಲ. ಅವರು ನೋಡಿದರು, ಸುಮ್ಮನೆ ಬಂದು ಕೂತ್ಕೊಂಡು, ಈಗ ಬರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೂಜೆ ಎಷ್ಟೊತ್ತು ಮಾಡಿ ಅನು ಭಾಳ ಆದರೆ ನಾನು ಬಂದಿದ್ದೇನೆ ಅಂತ ಅವನಿಗೆ ಗೊತ್ತಾಗಿದೆ. ಕಾದರು, ಕುಳಿತು ಕಾದರು, ಆದರೂ ಬರಲಿಲ್ಲ. ನೋಡಿ, ಒಬ್ಬ ಬ್ರಹ್ಮಜ್ಞಾನಿಗಳು ಮನೆಗೆ ಬಂದಾಗ ತಾನು ಮಾಡ್ತಿರುವ ಮೌನವ್ರತ ಪೂಜೆ ಅವನಿಗೆ ಹೆಚ್ಚು ಅಂತನಿಸ್ತು. ಜ್ಞಾನಿಗಳ ರೂಪದಲ್ಲಿ ದೇವರೇ ನನ್ನ ಮನೆಗೆ ಬಂದಿದ್ದಾನೆ ವರ ಕೊಡಲಿಕ್ಕೆ ಅಂತ ಬರ್ತೋಯ್ತವನು. ಇದು ಸಣ್ಣ ಸಣ್ಣ ತಪ್ಪು ಅಂತ ನಿಮ್ಮ ದೃಷ್ಟಿಯಲ್ಲಿ ಅನಿಸ್ಬೋದು. ಇದು ಎಷ್ಟು ದೊಡ್ಡ ತಪ್ಪಾಗಿಬಿಡ್ತು. ಆವಾಗ ಅವರ ಮನಸ್ಸಿನಲ್ಲಿ ಕ್ರೋಧ ಉಂಟಾಯಿತು. ಶಪಿಸಿದರು, ಎಷ್ಟು ಮದ ಬಂದಿದೆ ಇವನಿಗೆ, ರಾಜನಿಗೆ ವ್ರತ ಧರಿಸಿದ್ದೇನೆ ಅಂತ ಮಾತಾಡಿಸ್ಲಿಕ್ಕೆ, ಉಪಚಾರ ಮಾಡಲಿಕ್ಕೆ ಬರ್ತಾ ಇಲ್ಲ. ಮನೆಗೆ ಬಂದ ನನಗೆ ಈ ಮದ ಬರೋದೆಲ್ಲ ಯಾವಾಗಲೂ ಆನೆಗೆ ಅಲ್ವೇ, ಅದಕ್ಕೆ ಆನೆ ಆಗಲಿ ಅಂತ ಶಾಪ ಹಾಕಿದ್ರಂತೆ. ಮದ ಬಂದು ಮನುಷ್ಯನಾಗಿರೋದು ಸರಿಯಲ್ಲ, ಮದ ಬಂದದ್ರಿಂದ ರಾಜ ನೀನು ಗಜ ರಾಜನಾಗು ಅಂತಂದ್ಬಿಟ್ರಂತೆ. ಈ ಶಾಪದಿಂದ ಗಜೇಂದ್ರನಾದ. ಮುಕ್ತಿ ಕೊಡಿಸಿದ್ದು ಭಗವಂತ ಮೊಸಳೆಯನ್ನು ತುಂಡರಿಸಿ ಅವನಿಗೆ ಮುಕ್ತಿ ಕೊಡಿಸಿದ ಅಂತ ಕಥೆ ಬರ್ತದೆ. ಹೀಗೆ ಈ ಕಥೆಯು ನಮಗೊಂದು ಸಂದೇಶ ಕೊಡುವಂಥದ್ದೇ. ದೇವರನ್ನು ಪೂಜಿಸೋದು ತಪ್ಪಲ್ಲ, ಆರಾಧಿಸೋದು ತಪ್ಪಲ್ಲ, ಮೌನ ವ್ರತಗಳನ್ನು ಧಾರಣೆ ಮಾಡೋದು ತಪ್ಪಲ್ಲ, ಅವಶ್ಯ ಮಾಡೋಣ. ಆದರೆ ಯಾರು ಹಿರಿಯರು, ಕಿರಿಯರು, ಜ್ಞಾನಿಗಳು ಅವರ ರೂಪದಲ್ಲಿ ಭಗವಂತನಿರ್ತಾನೆ, ಅವರು ನಮ್ಮ ಸನ್ನಿಧಿಗೆ ಬರ್ತಾರೆ ಅಂದರೆ ಸುಮ್ಮನೆ ಬರಲ್ಲ, ನಮ್ಮನ್ನು ಅನುಗ್ರಹಿಸ್ಲಿಕ್ಕೆ ಬರ್ತಿರ್ತಾರೆ. ಅಂಥವರನ್ನು ನಾವು ಆದರಿಸುವ, ಗೌರವಿಸುವ ವ್ಯವಸ್ಥೆಯನ್ನು ಮೀರಿದ್ವಿ ಅಂದರೆ ನಮಗೆ ಶಾಪ ಬರೋದೇ ಅಂತೆ. ಈ ಎಚ್ಚರಿಕೆ ಭಾಗವತ ಕೊಡ್ತಾ ಇದೆ. ಹಾಗಾಗಿ ಗಜೇಂದ್ರನಿಗೆ ಆ ಶಾಪ ಬಂದದ್ರಿಂದ ಆ ಹಾಹಾ ಗಂಧರ್ವನಿಗೆ ಎಷ್ಟೋ ವರ್ಷ ಗಜೇಂದ್ರನಾಗಿ ಕಾಲ ಕಳೆದು ಆಮೇಲೆ ಮತ್ತೆ ಗಂಧರ್ವ ಲೋಕಕ್ಕೆ ಅಂತ ಹೋದ ಅಂತ ಭಾಗವತ ಆ ಚರಿತ್ರೆಯನ್ನು ಹೇಳ್ತದೆ. ಈ ಚರಿತ್ರೆಯನ್ನು ಶ್ರವಣ ಮಾಡಿದರೆ ಭಗವಂತನೇ ವರ ಕೊಟ್ಟ ಅಂತ ಇದೆ ಭಾಗವತದಲ್ಲಿ. ಯಾರು ಗಜೇಂದ್ರನನ್ನು ಮೋಚಿಸಿದೆ ನಾನು ಅಂತ ಕಥೆ ಕೇಳ್ತಾರೋ ಅವರಿಗೇನು ಫಲ ಸಿಗ್ತದೆ ಅಂತ ಫಲ ಹೇಳ್ತದೆ ಇಲ್ಲಿ. ಏ ಮಾಂ ತ್ವಾಂಚ ಸರಶ್ಚೇದಂ ಗಿರಿಕಂದರ ಕಾನನಂ. ಇಷ್ಟು ವಿಸ್ತಾರವಾಗಿ ನಡೆದ ಈ ಕಥೆಯನ್ನು ಶ್ರವಣ ಮಾಡಿದರು ಅಂತಾದರೆ ಅವರನ್ನು ನಾನು ವಿಶೇಷ ಏಮಾಂ ಸ್ತುವಂತ್ಯನೇನಾಂಗ ಪ್ರತಿಬುದ್ಧ್ಯದಿ ಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇಹಂ ವೈ ದದಾಮಿ ವಿಮಲಾಂ ಗತಿಂ. ಅವರು ಪ್ರಾಣ ಬಿಡುವ ಸಮಯದೊಳಗೆ ಅವರಿಗೆ ನನ್ನ ಸ್ಮರಣೆಯನ್ನು ಕೊಟ್ಟು ಅನುಗ್ರಹಿಸ್ತೇನೆ ಅಂತ ವರ ಕೊಟ್ಟಿದ್ದಾನೆ. ಪ್ರಾಣಾತ್ಯಯೇ ಚ ಅಹಂ ವಿಮಲಾಂ ಮತಿಂ ದದಾಮಿ. ಅವರು ಪ್ರಾಣ ಬಿಡುವ ಸಮಯದೊಳಗೆ ನಾನು ಅವರಿಗೆ ನಿರ್ಮಲವಾದ ಬುದ್ಧಿಯನ್ನು ಕೊಡ್ತೇನೆ ನನ್ನ ಬಗ್ಗೆ. ದೇವರ ಸ್ಮರಣೆ ದೇಹ ಬಿಡುವಾಗ ಬರೋದು ಬಹಳ ದುರ್ಲಭ, ಎಲ್ರಿಗೆ ಬರಲ್ಲ, ಕೆಲವರಿಗೆ ಬರ್ತದಂತ. ಆದರೆ ಗಜೇಂದ್ರನ ಕಥೆಯನ್ನು ಹೇಳಿದರೆ ದಿನಾ ಬೆಳಗ್ಗೆ ಎದ್ದು ಗಜೇಂದ್ರನ ಸ್ಮರಣೆ ಮಾಡಿದರೆ ಗಜೇಂದ್ರ ವರದ ಅಂತ ಅವರಿಗೆ ಈ ಫಲ ಕೊಡ್ತೇನೆ ಅಂತ ಹೇಳಿದ್ದಾನೆ. ಹೀಗೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಗಜೇಂದ್ರ ಉಪಾಖ್ಯಾನವನ್ನು ತಿಳಿಸಿದ್ದಾರೆ. ಇದು 4ನೇ ಮನ್ವಂತರದಲ್ಲಿ ನಡೆದಂಥ ಕಥೆ. 5ನೇ ಮನ್ವಂತರ ಪಂಚಮೋರೈವತೋ ನಾಮ ಮನುಸ್ತಾಪಸ ಸೋದರ. ತಾಪಸನಿಗೆ ಒಬ್ಬ ಸಹೋದರ ಇದ್ದಂತೆ. 4ನೇ ಮನ್ವಂತರದ ಅಧಿಪತಿ ತಾಪಸ. ಈಗ ತಾನೇ ಆ ಕಥೆ ನಡೆದದ್ದನ್ನು ಕೇಳಿದ್ವಿ. ಅವನಿಗೊಬ್ಬ ಸಹೋದರನಿದ್ದ, ಅವನಿಗೆ ರೈವತ ಅಂತ ಹೆಸರಿಟ್ಟಿದ್ದ. ಮನ್ವಂತರದ ಅಧಿಪತಿ ಆದ. ಹಾಗಾಗಿ 5ನೇ ಮನ್ವಂತರದ ಅಧಿಪತಿ ರೈವತ ಅಂತ ತಿಳಿಸ್ತದೆ. ವಿಕುಂಠ ಅಂತ ಒಬ್ಬಳು ಹೆಣ್ಮಗಳಿದ್ಲು, ಇನ್ನೊಬ್ಬ ಶುಭ್ರ ಅಂತ. ವಿಕುಂಠ ಮತ್ತು ಶುಭ್ರ ಇಬ್ಬರು ದಂಪತಿಗಳಲ್ಲಿ ಅವರು ಮಾಡಿದ ಭಕ್ತಿಗೆ ಮೆಚ್ಚಿ ಅನುಗ್ರಹ ಮಾಡಬೇಕು ಅಂತ ಅವತರಿಸಿದ ವೈಕುಂಠ ಅಂತ ನಾಮ ಬಂತಂತೆ. ಹೀಗೆ ವಿಕುಂಠ ಮತ್ತು
ಶುಭ್ರ ದಂಪತಿಗಳಲ್ಲಿ ಅವತಾರ ಮಾಡಿದ ವೈಕುಂಠ ಅಂತ ಭಗವಂತನ ಅವತಾರವನ್ನು ಹೇಳ್ತಾರೆ. ಸಂಕ್ಷಿಪ್ತವಾಗಿದೆ ಈ ಕಥೆ. ಲಕ್ಷ್ಮೀ ಪ್ರಾರ್ಥನೆ ಮಾಡಿದ್ಲು, ವೈಕುಂಠ ನಾವಿಬ್ಬರು ವಾಸ ಮಾಡಿಕೊಂಡಿರಲಿಕ್ಕೆ ಒಂದು ಲೋಕವನ್ನು ಸೃಷ್ಟಿ ಮಾಡು ಅಂತ. ರಮಯ ಪ್ರಾರ್ಥ್ಯಮಾನೇನ, ಲಕ್ಷ್ಮೀ ಪ್ರಾರ್ಥನೆ ಮಾಡ್ತಾಳಲ್ಲ ಅಂತ ಒಂದು ಲೋಕವನ್ನೇ ವ್ಯಕ್ತಗೊಳಿಸಿದ್ದಂತೆ. ಅದೇ ಇವತ್ತು ವೈಕುಂಠ ಲೋಕ ಅಂತ ಆಯಿತು ಅಂತ ಉಲ್ಲೇಖವನ್ನು ಭಾಗವತ ಮಾಡ್ತದೆ. 6ನೇ ಮನ್ವಂತರ ಚಾಕ್ಷುಷ, ಷಷ್ಠಶ್ಚ ಚಕ್ಷುಷ ಪುತ್ರ ಚಾಕ್ಷುಷೋ ನಾಮ ವೈ ಮನುಃ. 6ನೇ ಮನ್ವಂತರ ಚಕ್ಷುಷ್ ಅನ್ನೋದ್ರ ಮಗ ಚಾಕ್ಷುಷ ಅಂತ, ಅವನೇ ಮನ್ವಂತರದ ಅಧಿಪತಿ ಆದ. ಸಂಭೂತಿ ವೈರಾಜ ಅಂತ ಇಬ್ಬರು ದಂಪತಿಗಳು, ಅವರಿಬ್ಬರನ್ನು ನಿಮಿತ್ತ ಮಾಡಿ ಭಗವಂತ ಅವತರಿಸಿದ. ಅಜಿತ ಅಂತ ಹೆಸರಿಟ್ರಂತ. ಅಜಿತ ಅಂತ ಅಜಿತನಾಗಿ ದೇವರ ಅವತಾರ ಮಾಡಿದ್ದರಿಂದ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಅಮೃತವನ್ನು ದೇವತೆಗಳಿಗೆ ಉಣಿಸಿದ, ಅಸುರರಿಗೆ ಅಮೃತ ಸಿಗದಂತೆ ಮಾಡಿದ. ಅದೇ ಭಗವಂತನ ಅಜಿತ ಅವತಾರ ಅಂತ ಕಥೆ ಹೇಳಿದೆ. ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಆ ಕ್ಷೀರ ಸಮುದ್ರ ಮಥನದ ಕಥೆ ನಡೀತ್ಯಾಕೆ, ಅಮೃತದ ಆ ಹಂಚಿಕೆ ನಡೆದದ್ದಾದರೂ ಹೇಗೆ, ಅದನ್ನು ವಿಸ್ತಾರ ಮಾಡ್ರಿ ಅಂತ ಪರೀಕ್ಷಿತ್ ರಾಜ ಕೇಳಿದ. ಶ್ರೀ ಶುಕವಾಚ, ಶುಕಮುನಿಗಳು ಹಿಂದೆ ಕ್ಷೀರ ಸಮುದ್ರ ಮಥನದ ಹಿನ್ನೆಲೆಯನ್ನು ಏನು ನಡೆದಿತ್ತು ಅಂತ ಹೇಳ್ತಾರೆ. ಇಂದ್ರದೇವರು ಐಶ್ವರ್ಯ ಮದದಿಂದ ಮತ್ತರಾಗಿ ಒಮ್ಮೆ ಐರಾವತದ ಮೇಲೆ ಕುಳಿತು ಯಾವುದೋ ಊರಿಗೆ ಹೊರಟಿದ್ರಂತೆ, ಬೀಗ್ತಾ ಇದ್ರಂತೆ, ಭಾರಿ ಬೀಗ್ತಾ ಇದ್ರು ಇಂದ್ರದೇವರು. ಎದುರುಗಡೆಯಲ್ಲಿ ದುರ್ವಾಸ ಮುನಿಗಳು ಬಂದ್ರಂತೆ. ದುರ್ವಾಸರು ಅಂದರೆ ಅತ್ರಿ ಋಷಿಗಳ ಮಗ, ಸಾಕ್ಷಾತ್ ಶಿವನ ಅವತಾರ, ಪರಶಿವನ ಅವತಾರ. ದುರ್ವಾಸ ಮುನಿಗಳು ಬರುವಾಗ ಒಂದು ಹರಿನಿರ್ಮಾಲ್ಯದ ಅಂದರೆ ಹರಿದೇವಸ್ಥಾನ, ಭಗವಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಅರ್ಪಣೆ ಮಾಡಿದ ನಿರ್ಮಾಲ್ಯವನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ರಂತೆ. ಎದುರುಗಡೆ ದೇವೇಂದ್ರ ಬಂದ, ಅವನು ಹರಿಭಕ್ತ, ಅವನಿಗೆ ಕೊಡೋಣ ಅಂತ ಅವನಿಗೆ ಕೊಟ್ರಂತೆ. ಅವ ಐರಾವತದ ಮೇಲೆ ಕೂತಿದ್ದ. ಇವ್ರು ಕೊಟ್ಟ ಮಾಲೆ ನಿರ್ಮಾಲ್ಯ ಹರಿನಿರ್ಮಾಲ್ಯ ಅಂತ ಕಣ್ಣಿಗೆ ಒತ್ಕೊಳ್ಬೋದಾಗಿತ್ತು. ಐಶ್ವರ್ಯದ ಮದ ಬಂದದ್ರಿಂದ ಆ ಮಾಲೆಯನ್ನು ತಿರಸ್ಕರಿಸಿ ಆನೆ ಸೊಂಡ್ಲಿಗೆ ಹಾಕಿಬಿಟ್ನಂತೆ. ಸೊಂಡಿಲಿನಿಂದ ಆನೆ ತಿರುಗಿಸಿ ನೆಲಕ್ಕೆ ಹಾಕಿ ಅದನ್ನು ದಾಟಿ ಮುಂದೆ ಹೋಗಿಬಿಡ್ತು. ದುರ್ವಾಸರು ತಾವು ಕೊಟ್ಟಂಥ ಹಾರವನ್ನು ಏನು ಮಾಡ್ತಾನೆ ಅಂತ ನೋಡ್ತಿದ್ರಂತೆ. ತಿರಸ್ಕರಿಸಿದ ಅಂತ ಅರ್ಥ ಆಯ್ತು ಅವರಿಗೆ. ಓ, ಇವನಿಗೆ ಐಶ್ವರ್ಯದ ಮದ ಬಂದಿದೆ, ಹರಿನಿರ್ಮಾಲ್ಯಕ್ಕೆ ತಿರಸ್ಕಾರ ಮಾಡಿದ್ನಲ್ಲ, ಕೊಟ್ಟವನು ಹರ, ಅದು ಹರಿನಿರ್ಮಾಲ್ಯ ಅಂದರೆ ಹರಿ, ಅದರ ದೇವತೆ ಲಕ್ಷ್ಮಿ ಅಂತೆ, ಸಂಪತ್ತಿನ ದೇವತೆ, ಅಭಿಮಾನಿ, ನಿರ್ಮಾಲ್ಯದ ಅಭಿಮಾನಿ ದೇವತೆ ಲಕ್ಷ್ಮಿ. ಹರಿಗೆ ಅವಮಾನ, ಹರಿ ನಿರ್ಮಾಲ್ಯದ ಅಭಿಮಾನಿ ಲಕ್ಷ್ಮಿಗೆ ಅವಮಾನ, ಕೊಟ್ಟಂಥ ದುರ್ವಾಸರ ಹರ ಅವರಿಗೆ ಅವಮಾನ. ಅದಕ್ಕೆ ಶಪಿಸಿದರು, ನಿನಗೆ ಸಂಪತ್ತು ಬಂದಿದೆ ಅಂತ ಇಷ್ಟು ಮದಭರಿತನಾಗಿದ್ದಿ, ನೀನು ಸಂಪತ್ತಿನಿಂದ ದೂರ ಆಗು, ನಿನ್ನಿಂದ ಸಂಪತ್ತು ದೂರ ಆಗಲಿ. ನಿಶ್ರೀಕಾಶ್ಚಾಭವನ್ ತತ್ರ ನಿಶ್ರೀಕಾಹ ಅಭವನ್, ನಿನಗೆ ಸಂಪತ್ತು ದೂರ ಹೋಗಲಿ ಅಂತ ಶಾಪ ಹಾಕಿಬಿಟ್ರು. ಅಸುರರು ಲಗ್ಗೆ ಇಟ್ಟರು, ಎಲ್ಲ ಸಂಪತ್ತು ಕಳ್ಕೊಳ್ಳೋ ಹಾಗಾಯಿತು. ಸೋಲು ಅನುಭವಿಸಿದ್ರು ದೇವತೆಗಳು, ನಿಶ್ಶಕ್ತರಾದರು. ಭಗವಂತನ ಬಳಿಗೆ ಶರಣು ಬರೋ ಹಾಗಾಯ್ತಂತೆ. ನೋಡಿ, ಹರಿನಿರ್ಮಾಲ್ಯಕ್ಕೆ ಯಾವತ್ತೂ ನಾವು ಅವಮಾನ ಮಾಡೋದು, ತಾತ್ಸಾರ ಮಾಡೋದು ಮಾಡಬಾರ್ದು ಅನ್ನಲಿಕ್ಕೆ ಈ ಕಥೆ ನಮಗೆ ಎಚ್ಚರಿಕೆ ಕೊಡ್ತದೆ. ಅದನ್ನು ಶಿರಸಾಧಾರಣೆ ಮಾಡಬೇಕು ದಿನನಿತ್ಯ. ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿನೈವೇದ್ಯವ ಭುಂಜಿಸುತ್ತಿರು ನಿತ್ಯ, ಇರಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು ನೀ ದುರುಳರ ಕೂಡದಿರು, ಹರಿಪರ ತೀರ್ಥ ನೇಮವ ಬಿಡದಿರು. ಎಂದೂ ಹರಿತೀರ್ಥವನ್ನು ಸೇವಿಸದೇ ಇರಬಾರ್ದು. ಒಂದು ದಿನವೂ ಭಗವಂತನ ತೀರ್ಥ ನಾನು ಸೇವಿಸಲಿಲ್ಲ ಅಂತ ಆಗಬಾರ್ದು. ಆ ನಿಯಮ ಇಟ್ಕೊಳ್ಬೇಕಂತ. ಎಲ್ಲೇ ಹೋಗಲಿ, ಎಲ್ಲೇ ಇರಲಿ, ಎಷ್ಟೇ ಕಷ್ಟ ಇರಲಿ, ಆ ಭಗವಂತನ ತೀರ್ಥ ತಗೊಳ್ಳೋದೇ. ಇವೆಲ್ಲ ನಿಯಮ ಹಾಕ್ಕೊಳ್ಬೇಕು ಕಡ್ಡಾಯವಾಗಿ. ನಾವು ಲೌಕಿಕವಾಗೇ ಇರಲಿ, ವೈದಿಕವಾಗೇ ಇರಲಿ,
ದೇಶದಲ್ಲಿರಲಿ ವಿದೇಶದಲ್ಲಿರಲಿ ಎಲ್ಲೇ ಇರಲಿ ಹರಿತೀರ್ಥ ತಗೊಳ್ಳದೆ ಇರಲ್ಲ ಅಂತ ಒಂದು ನಿಯಮ ಹಾಕ್ಕೊಳ್ಬೇಕು. ಅದು ಬಹಳ ವಿಶೇಷ. ಅದು ಹರಿಪದ ತೀರಥ ನೇಮವ ಬಿಡದಿರು, ಇರಳು ಹಗಲು ಹರಿಸ್ಮರಣೆಯ ಮಾಡ್ತಾ ಇರು, ದುರುಳರ ಕೂಡದಿರು ಅಂತಾರೆ ವಾದರಾಜರು. ನೋಡಿ, ದುರುಳರ ಕೂಡದಿರು. ಹರಿನಿರ್ಮಾಲ್ಯವನ್ನು ತಲೆ ಮೇಲೆ ಏರಿಸ್ಕೋ, ಚೆನ್ನಾಗಿ ಅದನ್ನು ತಲೆ ಮೇಲೆ ಓದು. ಇದೆಲ್ಲ ನಿಯಮಗಳನ್ನು ಹಾಕ್ಕೊಂಡ್ರೆ ಬದುಕು ಹಸನಾಗಿರ್ತದೆ. ಬದುಕಿನಲ್ಲಿ ಯಾರ ಭಯ ಇರಲ್ಲ, ಕೈ ಇನ್ನೊಬ್ಬರಿಗೆ ಚಾಚೋ ಸಂದರ್ಭ ಬರಲ್ಲ, ದೈನ್ಯ ಬರಲ್ಲ, ರೋಗ ರುಜಿನಗಳು ಹತ್ತಿರಕ್ಕೆ ಸುಳಿಯಲ್ಲ, ಎಲ್ಲ ಆರಾಮಾಗಿರ್ಲಿಕ್ಕೆ ಅವಕಾಶ ಇದೆ. ಅದನ್ನು ವಾದರಾಜರು ಬಹಳ ಚೆನ್ನಾಗಿ ಹೇಳಿಕೊಟ್ರು ನಮಗೆ. ಇದನ್ನೆಲ್ಲ ನಿಯಮ ಹಾಕ್ಕೊಂಡು ಬದುಕು ಕಟ್ಕೊಳ್ಳೋ, ಎಷ್ಟು ಚೆನ್ನಾಗಿರ್ತೀವಿ ನೋಡಿ ಆಮೇಲೆ ಅಂತಂದ್ರು. ಹೀಗೆ ಹರಿನಿರ್ಮಾಲ್ಯದ ಮಹತ್ವ. ಇಷ್ಟಾದ ಮೇಲೆ ದೇವರನ್ನು ಶರಣು ಬಂದರು. ಭಗವಂತ ನೀನೇ ಕಾಪಾಡಬೇಕು, ನಾವೆಲ್ಲ ನಿಶಕ್ತರಾದ್ವಿ, ಸಂಪತ್ತು ಕೈತಪ್ಪಿ ಹೋಯಿತು, ದುರ್ವಾಸರು ಶಾಪ ಕೊಟ್ಬಿಟ್ಟಿದ್ದಾರೆ, ಈ ಅಪರಾಧ ನೀನೇ ಕ್ಷಮಿಸಬೇಕು, ಏನಾದರೂ ಉಪಾಯ ಮಾಡು ಅಂತಂದರು. ಭಗವಂತ ಹೇಳ್ದ, ಕ್ಷೀರ ಸಮುದ್ರವನ್ನು ಮಥನ ಮಾಡಿಬಿಡ್ರಿ, ಅಮೃತ ಬರ್ತದೆ, ಅಮೃತ ಕುಡಿಯೋಣದ್ರಿಂದ ಸಶಕ್ತರಾಗ್ತೀರಿ, ಸಂಪತ್ತು ಬರ್ತದೆ, ಶ್ರೀಮಂತರಾಗ್ತೀರಿ ಅಂತ ಹೇಳ್ದ. ಆಯಿತು, ಆ ಮಥನ ಮಾಡಬೇಕಾದ್ರೆ ಅದಕ್ಕೆ ಕಡಗೋಲ್ನಂತೆ ಯಾವುದಾದ್ರೂ ಬೆಟ್ಟ ಇಟ್ಕೊಳ್ರಿ ಅಂತಂದ. ಅದು ಮಂದಾರ ಅಂತ ಬೆಟ್ಟ. ಅದಕ್ಕೆ ಶಿವನ ವರ ಇದ್ದದ್ರಿಂದ ಸುಲಭ ತರಲಿಕ್ಕೆ ಆಗಲಿಲ್ಲ. ಮತ್ತೆ ಅದನ್ನು ದೇವರೇ ಗರುಡನ ಮೇಲೆ ತಾನೇ ಕಿತ್ತಿ ಅದರ ಶಿಖರವನ್ನಿಟ್ಟು ಕ್ಷೀರ ಸಮುದ್ರದ ಬಳಿಗೆ ತಂದು ಮಧ್ಯದಲ್ಲಿ ಇಟ್ಟಂತೆ. ಕಶ್ಯಪರ ಮಗ ವಾಸುಕಿ ಅಂತ ಹಾವು, ಆತನಿಗೆ ಹೇಳಿದ, ನೀನು ಹಾವು ಹಗ್ಗವಾಗಿ ಸುತ್ತುಗೋ ಅಂತ. ಆಯಿತು ಅಂತ ಕಶ್ಯಪರ ಮಗ ವಾಸುಕಿ ಹಗ್ಗ ಆದ. ಭಗವಂತ ಒಂದು ಗುಟ್ಟು ಹೇಳಿಕೊಟ್ಟ, ಕ್ಷೀರ ಸಮುದ್ರ ಮಥನ ಸಣ್ಣ ಕೆಲಸ ಅಲ್ಲ, ದೊಡ್ಡ ಕೆಲಸ. ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಅಂತ ಹೊರಟಾಗ ನಾವು ಶತ್ರುಗಳ ಜೊತೆಗೂ ಸಂಧಾನ ಮಾಡಿಕೊಳ್ಬೇಕು ಅನ್ನಂತ. ಯಾವಾಗಲೂ ಮಾಡ್ಕೊಳ್ಳೋದೇ ಇದ್ರೆ ಪರವಾಗಿಲ್ಲ, ದೊಡ್ಡ ದೊಡ್ಡ ಕೆಲಸ ಕೈ ಹಾಕಿದಾಗ ಮಾಡಿಕೊಳ್ಬೇಕು. ಸಮ್ಮಿಶ್ರ ಸರ್ಕಾರ ಅಂತಂತಿರ್ತಾರಲ್ಲ, ಅಲ್ಲ, ಒಳ್ಳೆಯ ಉದ್ದೇಶದಿಂದ ಮಾಡಿದರೆ ಚೆನ್ನಾಗಿರ್ತದೆ. ಆವಾಗಲಿಂದ ಈ ಸಮ್ಮಿಶ್ರದ ವ್ಯವಸ್ಥೆ ಬಂತು ನೋಡಿ. ಅದಕ್ಕೆ ಆ ಕಾಲದ ಅಸುರರ ಅಧಿಪತಿಗಳನ್ನು ಭೇಟಿಯಾಗಿ, ನೋಡಿ ಅಮೃತ ಬರ್ತದಂತೆ, ಕ್ಷೀರ ಸಮುದ್ರ ಮಥನ ಮಾಡೋಣ, ನಿಮ್ಮ ಮಧ್ಯದಲ್ಲಿ ಯಾಕೆ ಬೇಕು ಈ ವೈಮನಸ್ಯ, ನಿಮಗಿಷ್ಟು ಶಾಸಕ ಸ್ಥಾನ, ನಮಗಿಷ್ಟು ಶಾಸಕ ಸ್ಥಾನ, ಇಬ್ಬರು ಹಂಚಿಕೊಂಡು ಚೆನ್ನಾಗಿ ರಾಜ್ಯ ನಡೆಸ್ಕೊಂಡು ಹೋದ್ರೆ ಆಯಿತು ಅಂತ. ಹಾಗೆ ನಿಮಗೂ ಅಮೃತ ಬರ್ತದೆ, ನಮಗೂ ಅಮೃತ ಬರ್ತದೆ ಅಂದರೆ ಶ್ರೇಯಸ್ಸಲ್ವೇ. ಅದಕ್ಕೆ ಅವರೆಲ್ಲ ತಲೆ ಎಳಗಾಡಿಸಿದ್ರು, ನಾವು ಬರ್ತೇವೆ ಅಂತ. ದೇವರೇ ಹೇಳಿಕೊಟ್ಟ ಉಪಾಯ ಅಂತ. ಸತಿ ಕಾರ್ಯಾರ್ಥ ಗೌರವೇ ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ಸರಿ, ಅವರನ್ನು ಸೇರಿಸ್ಕೊಂಡ್ರು. ಇನ್ನು ಸಮುದ್ರ ಮಥನ ಪ್ರಾರಂಭ ಆಗಬೇಕು. ವಿಚಿತ್ರ ಅಂದರೆ ಬಹಳ ವಿಘ್ನಗಳು ಬಂತು ಅಂತದೆ ಭಾಗವತ. ತುಂಬ ವಿಘ್ನಗಳು ಯಾಕೆ ಬಂದವು? ಭಾಗವತದಲ್ಲಿ ಕಾರಣ ಹೇಳ್ತಾರೆ. ದೇವದಾನವರು ಅಮೃತ ಮಥನಕ್ಕೆ ಅವಸರದಲ್ಲಿ ಹೊರಟರಂತೆ, ವಿಘ್ನೇಶ್ವರನನ್ನು ಮರೆತು ಬಿಟ್ರಂತೆ. ವಿಘ್ನೇಶ್ವರನ ಪೂಜೆ ಮಾಡದೆ ಕೆಲಸಕ್ಕೆ ಕೈ ಹಾಕಿದರೆ ವಿಘ್ನ ಬರದೇ ಇರ್ತದ? ದೇವತೆಗಳಿಗೇ ತಪ್ಪಲಿಲ್ಲಂತೆ ವಿಘ್ನ, ಇನ್ನು ನಮ್ಮ ಸ್ಥಿತಿ ಏನಾಗಬೇಡ ಅಂತ. ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ, ವಿಘ್ನೇಶನ ಸ್ಮರಣೆ ಮಾಡದೇ ಮಾಡಿದ್ರಿಂದ ಈ ಸಮಸ್ಯೆ ಬಂತು ಅಂತದ್ದು ಭಾಗವತ. ಮೊದಲು ಬಂದ ವಿಘ್ನ ಅಸುರರು ಹೇಳ್ತಾರೆ, ನಾವೆಲ್ಲರೂ ಕಶ್ಯಪರ ಮಕ್ಕಳೇ, ವಾಸುಕಿನೂ ಕಶ್ಯಪರ ಮಗನೇ. ಈಗ ಹಗ್ಗ ಹಿಡಿದು ಎಳಿಬೇಕು ಅಂದರೆ ವಾಸುಕಿಯ ಬಾಲ ಹಿಡಿದ್ರೆ ನಮಗೆ ಅವಮಾನ ಆಗ್ತದೆ ಅಂತಂದ್ರಂತೆ. ಅಲ್ಲಿದೆ ಶುರು. ಬಾಲ ಹಿಡಿಯೋರು ನಾವಲ್ಲ, ವಯಂ ಕಶ್ಯಪ ದಾಯಾದಾಹ, ನಾವೆಲ್ಲ ದಾಯಾದಿಗಳು. ದಾಯಾದಿಗಳಲ್ಲಿ ಒಬ್ಬರ ಕಾಲು ಇನ್ನೊಬ್ಬರ ಕಾಲು ಹಿಡಿದ್ರೆ ಡಿಗ್ನಿಟಿ ಪ್ರಾಬ್ಲಮ್ ಆಗಲ್ವೇ? ಇದ್ಯಾವ ಸೀಮೆ ನ್ಯಾಯ? ಬಾಲಗಿಲ್ಲ ನಾವು ಹಿಡಿಯಲ್ಲ, ನಾವೇನಿದ್ರು ವಾಸುಕಿಯ ಮುಖ ಹಿಡಿತೀವಿ ಅಂದ್ರು. ದೇವತೆಗಳೆಲ್ಲ ದೇವರ ಹತ್ರ ನೋಡಿದ್ರು. ಅಜಿತ ನಾಮಕ ಪರಮಾತ್ಮ ಇದ್ದ. ದೇವರಂದ, ನಿಮಗೆ ಅಮೃತ ಬೇಕಾ ಬಾಲ ಬೇಕು ಅಂತ ಕೇಳ್ದ. ನೀವು ಮಾಡಲಿಕ್ಕೆ ಹೊರಟದ ಕೆಲಸ ಅಮೃತಕ್ಕಾಗಿ, ಬಾಲನಾದರೂ ಸರಿ ಮುಖನಾದರೂ ಸರಿ, ಕೊಟ್ಬಿಡ್ರಿ ಅವರಿಗೆ ಮುಖ ಅಂತಂದ್ರಂತೆ. ಇಲ್ಲೂ ದೇವರು ನಮಗೆ ಸಂದೇಶ ಕೊಡ್ತಾನೆ. ಕಾರ್ಯ ಯಾವ್ದು ಮಾಡಲಿಕ್ಕೆ ಹೊರಟಿರ್ತೇವೆ,
ಮುಖ್ಯ ಯಾವುದು ಅಂತ ಯೋಚನೆ ಮಾಡಿ ಮನುಷ್ಯ ಮುಂದುವರಿಬೇಕು. ಯಾವಾಗಲೂ ನಾವು ಸಣ್ಣ ಸಣ್ಣ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ, ಎಲ್ಲದರಲ್ಲೂ ಅಷ್ಟೇ. ಹಾಗಾಗಿ ಅರ್ಧ ಸಕ್ಸಸ್ ಕಾಣಲ್ಲ. ಜೀವನದೊಳಗೆ ಮುಖ್ಯ ವ್ಯವಸ್ಥೆಗಳನ್ನು ಮರೆತು ಬಿಟ್ಟಿರ್ತೀವಿ. ಮೊನ್ನೆ ಪ್ರಶ್ನೋತ್ತರಗಳು ಅಂತ ನಡೆಸ್ತಾ ಇದ್ರು. ಈಗಲೂ ನಮ್ಮ ಪ್ರಶ್ನೆ ಪುರಾಣಗಳು 106 ಬಾರಿ ಕೇಳ್ತಿದ್ದೇವೆ, ದೇವರ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ದೇವೆ. ಎಲ್ಲಿಗೆ ಬಂದಿದೆ ನಮ್ಮ ಸ್ಥಿತಿಗತಿ? ಆ ಬ್ರಹ್ಮ ಸಾಕಾರ, ಅವನ ಗುಣಪೂರ್ಣ, ಅವನ ಹಿರಿಮೆ, ಅದ್ರ ಬಗ್ಗೆ ಚರ್ಚೆಗಿಂತ ಆಚಾರ್ಯ ದೇವ್ರ ಪೂಜೆ ಮಾಡಬೇಕಾದ್ರೆ ಶಂಖ ಹಿಂಗಿಡಬೇಕೋ ಹಿಂಗಿಡಬೇಕೋ ಇಲ್ಲೇ ಇದ್ದೇವೆ ನೋಡ್ರಿ ನಾವೇನು. ಅಂದರೆ ಭಾಗವತ, ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು ನೀನು ಮೇಲ್ಬಾ ಅಂತ ನಮ್ಮನ್ನು ಕೈ ಹಿಡಿದು ಅದು ಎತ್ತರಕ್ಕೆ ಕರ್ಕೊಂಡು ಅದು ಹೋಗಬೇಕು ಅಂತ ಅದಿದೆ. ನಾವು ನೋಡಿದರೆ ಶಂಖ ಇಲ್ಲಿಡೋಣ, ಬಲಗಿಡೋಣ, ಎಡಗಿಡೋಣ, ಇಲ್ಲೇ ಇದ್ದೀವಿ. ಇದು ಬಗೆಹರಿಯಲ್ಲ. ಇದು ಈ ಶಂಖ, ಗಂಟೆ, ಸೋಮಸೂತ್ರ ಇವುಗಳಲ್ಲೇ ಭಾರೀ ಜಿಜ್ಞಾಸೆ ಮಾಡಿ ಚರ್ಚೆ ಮಾಡಿ ಕೊನೆಗೆ ದೇವರಿಗೆ ತೀರ್ಥಕ್ಕಿಂತ ಇವೇ ಜಾಸ್ತಿ, ಅವು ಮಂತ್ರಕ್ಕಿಂತ ಅವುಗಳೇ ಜಾಸ್ತಿ ಅನ್ನೋ ಹಂಗೆ ಭಕ್ತಿ ಶ್ರದ್ಧೆಗಳ ದೃಷ್ಟಿಯೋ ದೂರ ಆಗಿಬಿಟ್ಟಿರ್ತದೆ. ಇದನ್ನು ಯಾವತ್ತು ಪೂರ್ಣ ಮಾಡಿಕೊಂಡ ನೀವ? ಹಾಗಾಗಿ ದೇವರು ಹೇಳಿಕೊಟ್ಟ, ಬಾಲ ಹಿಡಿತೇನೆ, ಮುಖ ಹಿಡಿತೇನೆ ಅಂತ ವಿವಾದ ಮಾಡಬೇಡ್ರಿ. ಯಾಕೆ ಮೀಡಿಯಾದವರೆಲ್ಲ ಬಂದಿರ್ತಾರೆ, ಬೆಳಗ್ಗೆಯಿಂದ ಅದನ್ನೇ ಕೊಡ್ತಾರೆ. ಅದರ ಬದಲು ನೀವು ಮುಖ್ಯ ಕೆಲಸ ಮಾಡಿರಿ ಅಂತಂದ ಭಗವಂತ. ಮುಖ್ಯ ಬೇಕಾಗಿರೋದೇನು? ಅಮೃತ ತಾನೇ. ಬಾಲ ಹಿಡಿದ್ರೆ ಏನು, ಮುಖ ಹಿಡಿದ್ರೆ ಏನು ಅಂದ್ಬಿಟ್ಟು. ಸರಿ, ಅಸುರರೆಲ್ಲ ಮುಖದ ಕಡೆಗೆ ಹೋದರು, ಇವರೆಲ್ಲ ಬಾಲದ ಕಡೆಗೆ. ಅಂತೂ ಮಥನ ಪ್ರಾರಂಭ ಆಯಿತು. ಮತ್ತೊಂದು ವಿಘ್ನ ಬಂತು. ಆ ಬೆಟ್ಟದ ಭಾರ ಅದು ಸಮುದ್ರದ ಕೆಳಭಾಗದಲ್ಲಿ ಏನಿರಲಿಲ್ಲ. ಹಾಗಾಗಿ ಅದು ಕೆಳಗೆ ಇಳಿಲಿಕ್ಕೆ ಶುರು ಆಯಿತು. ಅದು ಭಾರಕ್ಕೆ ಕುಸಿತದೆ, ಇನ್ನು ಒಳಗೆ ಹೋಗ್ತದೆ, ಕಡ್ಗೋಲೇ ಇಲ್ಲ ಅಂತ ಆಗ್ತದೆ. ಆವಾಗ ಅಜಿತ ಅಂದ, ಮಥನ ನಿಲ್ಲಿಸ್ಬೇಡ್ರಿ, ಆ ಕಡ್ಗೋಲನ್ನು ಹಿಡಿಯೋ ಜವಾಬ್ದಾರಿ ನಂದು ಅಂತಂದಂತೆ. ಹೇಗೆ ಹಿಡಿತಾನೆ ಅಂತ ಕುತೂಹಲ. ಕ್ಷೀರ ಸಮುದ್ರದಲ್ಲೇ ಕೂರ್ಮನಾಗಿ ಬಂದ್ಬಿಟ್ನಂತೆ ಭಗವಂತ. ಕೂರ್ಮಾಕೃತೆ ತ್ವವತು ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೇ ಧರ್ಮಾವಲಂಬನ ಸುಧರ್ಮ ಸದಾ ಕಲಿತ ಶರ್ಮಾ ಸುಧಾ ವಿತರಣಾತ್. ಭಾರದ ಮಂದರ ಬೆಟ್ಟವನ್ನು ಆಮೆಯ ರೂಪ ತಾಳಿದ ಭಗವಂತ ದೇವತೆಗಳ ಮೇಲೆ ಅಷ್ಟು ಕರುಣೆಯಿಂದ ಪರ್ವತವನ್ನೇ ತನ್ನ ಬೆನ್ನಿನ ಮೇಲೆ ಹೊತ್ತುಬಿಟ್ನಂತೆ. ಮಾಡ್ರಿ, ಮಥನ ಮಾಡ್ರಿ, ಎಷ್ಟು ರಭಸದಿಂದ ಕಡಿತೀರಿ ಕಡೀರಿ, ಎಷ್ಟು ವೇಗವಾಗಿ ಕಡಿತೀರಿ ಕಡೀರಿ, ಅದು ಮುಳುಗದೇ ಇರೋ ಹಾಗೆ ನಾನು ಹಿಡಿತೀನಿ ಅಂತನ್ನಂತೆ. ಇದಲ್ವೇ ಕರುಣೆ ಶ್ರೀಹರಿದು? ಒಬ್ಬ ಹಿರಿಯರಂತಾರೆ, ಆ ಮಂದರದ ಬೆಟ್ಟದ ಭಾರ ಹೊತ್ತನಲ್ಲ ದೇವರು, ಆಗಲೇ ವಾಡಿಕೆ ಬಂತಂತೆ, ಏನೇ ಸಮಸ್ಯೆ ಆದರೂ ಸಂಸಾರದಲ್ಲಿ ದೇವ್ರ ಬೆನ್ನಿನ ಮೇಲೆ ಹಾಕ್ರಿ, ಅವನು ಹೊರ್ತಾನೆ ಅಂತ ಆಗಲೇ ತೋರಿಸಿದ್ನಂತೆ. ಭಾರ ಹೊತ್ತ ಅಭ್ಯಾಸ ಭಗವಂತನಿಗಿದೆ. ಭಾರ ಪೊತ್ತವನಲ್ಲವೇ. ಅದಕ್ಕೆ ದಾಸರಾಯರು ಕೂರ್ಮಾವತಾರದ ಚಿಂತನೆ ಮಾಡುವಾಗ ಭಾರ ಹೊತ್ತವ ಅಂತ ಅವನನ್ನು ಕರೀತಾರೆ. ಕೂರ್ಮ ಅಂತ ಕರೆಯಲ್ಲ, ಭಾರ ಹೊತ್ತವ. ನೀನು ಸಂಸಾರದ ಭಾರ ಎಲ್ಲ ಅವನ ಬೆನ್ನಿನ ಮೇಲೆ ಹಾಕು, ಅವನು ಹೊರ್ತಾನೆ, ನಿನಗೇನೂ ಭಾರ ಇರಲ್ಲ, ಅನಾಯಾಸೇನ ಅದನ್ನು ದಾಟ್ತಿ ಅಂತಂತಾರೆ. ಹೀಗೆ ಭಾರ ಹೊತ್ತು ಮಥನಕ್ಕೆ ಅನುವು ಮಾಡಿಕೊಟ್ಟ ಕೂರ್ಮ, ಆ ಅವತಾರದ ಸ್ಮರಣೆ ನಾವು ಮಾಡಬೇಕು ದಿನನಿತ್ಯ. ಮುಂದುವರಿತು ಮಥನ. ಆವಾಗ ಆ ಪರ್ವತ ಮುಳುಗೋದು ಕಡಿಮೆ ಆಯಿತು, ಆದರೆ ಮೇಲ್ಗಡೆ ಪುಟಿಲಿಕ್ಕೆ ಶುರು ಆಗಿಬಿಡ್ತು. ಅರೆ, ಮೇಲ್ ಪುಟಿತಿದೆಯಲ್ಲ ಅಂದಾಗ ಅಜಿತ ಅದರ ಮೇಲೆ ಬಂದು ಕೂತ್ಕೊಂಡ. ಕೆಳಗಡೆ ಕೂರ್ಮ, ಮೇಲ್ಗಡೆ ಅಜಿತ. ರಭಸದಿಂದ ಮಾಡೋ ಮಥನದಲ್ಲಿ ಪರ್ವತದ ಒಳಗಿದ್ದಂಥ ಎಲ್ಲ ಬಂಗಾರದ ಗಟ್ಟಿಗಳು ಕೆಳಗೆ ಉದುರ್ಲಿಕ್ಕೆ ಶುರು ಆದವು. ಅದು ಬಂಗಾರದ ಪರ್ವತ, ಅದು ಆಗಬಾರ್ದು. ಅದಕ್ಕೆ ಪರ್ವತದ ಒಳಗೊಂದು ರೂಪದಿಂದ ಪ್ರವೇಶ ಮಾಡಿದ. ಪರ್ವತದ ಒಳಗೆ, ಪರ್ವತದ ಮೇಲೆ, ಪರ್ವತದ ಕೆಳಗೆ ಇಷ್ಟಾಗಿ ಮಥನ ಮಾಡುವಾಗ ಆ ಗಟ್ಟಿ ಹಿಡಿದು ಎಳಿತಿದ್ರಲ್ಲ ಆ ವಾಸುಕಿ ಹಾವನ್ನು, ಸುಮ್ಮನೆ ಅಲ್ಲ, ಬಾಲಕ್ಕೆ ಬಾಲ, ಮುಖಕ್ಕೆ ಮುಖ, ಆ ಪರಿ ಹಿಡಿದು ಎಳೆದ್ರೆ ಅದ್ರ ಉಸಿರು ಏನಾಗಬೇಡ್ರಿ, ನಿಂತೋಗ್ತದಷ್ಟೆ. ವಾಸುಕಿ ಸತ್ತೋಗ್ತಾನಿನ್ನಷ್ಟೆ. ಕಶ್ಯಪರು ಬೈಲಿಕ್ಕೆ ಶುರು ಮಾಡ್ತಾರೆ,
ನೀವೇನೋ ಅಮೃತ ಮಥನ ಮಾಡಲಿಕ್ಕೆ ಹೋಗಿ ನನ್ನ ಮಗನ ಕೊಂದ್ರಲ್ಲ ಅಂತ. ನಾಳೆ ಅದೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಒಂದೇ ಕಾಲು ತುಳಿತಕ್ಕೆ 100 ಜನ 100 ಸಲ ಹೇಳಿರ್ತಾರೆ. ಅಲ್ಲಿ ಒಬ್ಬನು ಹೋಗಿದ್ರೆ ಅದನ್ನು 100 ಸಲ ಹೇಳಿ 100 ಜನರನ್ನು ಕೊಂದಿರ್ತಾರೆ. ಇದೆಲ್ಲ ಲೋಕದಲ್ಲಿ ನಡೀತದೋ ಇಲ್ಲ. ಅಲ್ಲಿ ಆಗಿರೋ ಅತ್ಯಾಚಾರ ಏನೋ ಒಂದು ನಡೆದಿರ್ತದೆ. ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಹೇಳಿಬಿಟ್ರೆ ಎಷ್ಟು ಸಲ ಮಾಡಿದಾಗ ಆಗ್ತದೆ ಹೇಳಿ. ಯೋಚನೆ ಇಲ್ಲ ನಮಗಿವತ್ತು. ಬಹಳ ಬಹಳ ವಿಚಿತ್ರ ಆಯಿತು ಪ್ರಸಂಗ ಇವತ್ತು ಕಾಲ. ವಾಸುಕಿಯ ಸ್ಥಿತಿ ಏನಾಗಬೇಡ. ಭಗವಂತ ಅಂದ, ದೇವದಾನವರು ಮಾಡಿದ ಅಮೃತ ಮಥನದಲ್ಲಿ ವಾಸುಕಿಯ ಸಾವು ಅಂತ ಅಪವಾದ ಕಟ್ಟಬಾರ್ದು, ದೇವತೆಗಳಿಗೆ ಅಪಕೀರ್ತಿ ಬರಬಾರ್ದು. ನೋಡಿ, ನಮ್ಮ ಕೆಲಸಗಳು ಹೇಗಿರಬೇಕು ಅಂದರೆ, ಯಾವತ್ತೂ ಇನ್ನೊಬ್ಬರಿಗೆ ಅಪಕೀರ್ತಿ ಅಪವಾದ ಬರದಂತೆ ಯೋಜನೆ ಮಾಡಬೇಕು. ಅದು ಲೀಡರ್ಶಿಪ್ ಅಂತ ಕರೀತಾರೆ. ಕರುಣಾಮಯಿಯಾದ ಶ್ರೀಹರಿ ಯಾವ ಕಾರಣಕ್ಕೂ ಆ ವಾಸುಕಿಗೆ ಏನೂ ಆಗದಂತೆ, ಅವನು ಸಾಯದಂತೆ, ಅವನಿಗಾದ ಅನಾಹುತದಿಂದ ದೇವತೆಗಳಿಗೆ ಅಪಕೀರ್ತಿ ಬರದಂತೆ ಆ ಹಾವಿನೊಳಗೊಂದು ರೂಪದಿಂದ ಪ್ರವೇಶ ಮಾಡಿದ್ನಂತೆ. ಇಷ್ಟಾಗೋ ಅಷ್ಟರಲ್ಲಿ ಹಾವಿನ ಮುಖ ಹಿಡಿದಿದ್ರಲ್ಲ ಅಸುರರು, ಹಾವಿನ ಮುಖದಲ್ಲಿ ಯಾವಾಗಲೂ ವಿಷ ಇರ್ತದೆ. ಆ ವಿಷದ ಗಾಳಿ ಇವರು ಮಾಡೋ ಮಥನದ ರಭಸಕ್ಕೆ ದೈತ್ಯರಿಗೆ ಬಡಿತಿತ್ತಂತ. ದೈತ್ಯರಿಗೆ ಮುಖಕ್ಕೆ ವಿಷದ ಗಾಳಿ ಬಡಿದು ದೈತ್ಯರು ಸುಣ್ಣಾಗ್ತಿದ್ರಂತ, ಸುಸ್ತಾಗ್ತಿದ್ರು. ದೇವರು ನೋಡಿದ, ಅಮೃತ ಬರೋ ಮೊದಲೇ ಇವು ಹೋಗಿಬಿಡ್ತಾವೇನೋ ಅಂತ. ಬಂದ ಮೇಲೆ ಹೋಗಬೇಕು, ಬರೋ ಮೊದಲೇ ಹೋಗ್ಬಿಡ್ತಾವೆವು ಅಂತ ಹೇಳಿ ವಾಸುಕಿಯ ಬಾಯಿಯಿಂದ ಬರ್ತಿದ್ದ ವಿಷದ ಗಾಳಿ ತಾಗಿದರೂ ಅವ್ರು ಯಾರಿಗೂ ಶ್ರಮ ಆಗದಂತೆ ಅಸುರರ ಒಳಗೊಂದು ರೂಪದಿಂದ ಪ್ರವೇಶ ಮಾಡಿದ್ದಂತೆ. ಇದನ್ನು ಹೇಳಬೇಕಾಗಿದೆ ಭಾಗವತ. ಇಷ್ಟು ಮಾಡಿದ್ದಾನೆ. ಇಷ್ಟಾಗೋ ಅಷ್ಟರಲ್ಲಿ ದೇವತೆಗಳು ಅದನ್ನು ಹಿಡಿದು ಎಳೆಯೋದು ಅಂತ ಮಾಡ್ತಾ ಇರುವಾಗ ಅವರಿಗೆ ಶ್ರಮ ಆಗ್ತಿತ್ತು. ಅವರೊಳಗೊಂದು ರೂಪದಿಂದ ಪ್ರವೇಶ ಮಾಡಿದ, ಅವರಿಗೂ ಶ್ರಮ ಆಗದಂತೆ. ನೋಡಿ, ಮೇಲ್ನೋಟಕ್ಕೆ ದೂರದಿಂದ ಇದನ್ನೇನಾದರೂ ಕ್ಯಾಪ್ಚರ್ ಮಾಡಿದರೆ ಒಂದು ಮೊಬೈಲ್ನಲ್ಲಿ ಈ ಫೋಟೋವನ್ನು, ಕ್ಷೀರ ಸಮುದ್ರ ಮಥನ ಮಾಡ್ತಿದ್ದವ್ರು ಯಾರು ಅಂತ ಕ್ಯಾಪ್ಚರ್ ಮಾಡ್ತಿದ್ರು, ದೇವದಾನವರು ಅಂತ. ಝೂಮ್ ಮಾಡಿ ನೋಡಿದರೆ ಮಾತ್ರ ದೇವರು ಅಂತ ಗೊತ್ತಾಗ್ತದಂತೆ. ಭಾಗವತ ಝೂಮ್ ಮಾಡಿ ಫೋಟೋ ತೆಗೆದಿದೆ, ಬೇರೆ ಪುರಾಣಗಳೆಲ್ಲ ದೂರದಿಂದ ಫೋಟೋ ತೆಗೆದಿದೆ. ಹಾಗಾಗಿ ದೂರದಿಂದ ಫೋಟೋ ತೆಗೆದ್ರೆ ದೇವದಾನವರು ಮಥನ ಮಾಡಿದರು ಅಂತ ಕಥೆ. ಅಂದರೆ ತುಂಬ ಜನ ಈ ಕಥೆಯನ್ನು ಹೇಳುವಾಗ ದೇವದಾನವರು ಮಥನ ಮಾಡಿದರು ಅಂತೇಳಿ ವಿವರಣೆ ಕೊಟ್ಟರು. ಭಾಗವತ ಮಾತ್ರ ಸಂಶೋಧನೆ ಮಾಡಿ ಒಳೊಳಗೆ ರಿಪೋರ್ಟ್ ಮಾಡಿ ಕೊಡ್ತು. ಚೆನ್ನಾಗಿ ರಿಪೋರ್ಟ್ ಮಾಡಿದೆ ಭಾಗವತ. ನೋಡಿ, ಎಲ್ಲ ಕಡೆ ದೇವರಿದ್ದಾನೆ ಅಂತ. ಇದು ನಮಗೆ ಬೇಕಾದ ನಿಜವಾದ ತತ್ವ. ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ಪರೇಣತೆ ಪ್ರಾವಿಶತಾ ಸಮೇಧಿತಾ ಮಮಂಥುರಬ್ಧಿಂ ತರಸಾ ಮದೋತ್ಕಟಾ ಸುರಾಸುರಾ ಕ್ಷೋಭಿತನಕ್ರಚಕ್ರಂ. ಮಮಂಥು ಅಬ್ಧಿಂ ಉಪರಿ ಅಧಃ ಆತ್ಮನಿ ನೇತ್ರಗೋತ್ರಯೋ. ಬೆಟ್ಟದ ಮೇಲೆ, ಬೆಟ್ಟದ ಒಳಗೆ, ಬೆಟ್ಟದ ಕೆಳಗೆ, ಹಾವಿನ ಒಳಗೆ, ದೇವತೆಗಳೊಳಗೆ, ದಾನವರೊಳಗೆ ಎಲ್ಲ ಕಡೆ ತಾನೇ ಇದ್ದಾನಂತೆ. ನೋಡಿದರೆ ದೇವದಾನವರು ಮಥನ ಮಾಡಿದರು ಅಂತ ಅವರಿಗೆ ಕೀರ್ತಿ ಕೊಟ್ಟ, ಅವರಿಗೆ ಯಶಸ್ಸು ಕೊಟ್ಟ. ಇದು ನಮಗೆ ಕೊಡುವ ಸಂದೇಶ. ನಾವು ಒಳ್ಳೆಯ ಕೆಲಸ ಮಾಡಬೇಕು ಅಂತ ದೇವರು ಹೇಳಿದಾಗ ಮಾಡಲಿಕ್ಕೆ ಹೊರಟ್ರೆ ಸಾಕಂತೆ, ಮಾಡಿಸೋ ಜವಾಬ್ದಾರಿ ದೇವರು ಹೊತ್ತು ಬಿಡ್ತಾನಂತೆ. ನೀನು ಮಾಡಲಿಕ್ಕೆ ಹೊರಡು, ನಿನ್ನೊಳಗೆ ಇದ್ದು ಮಾಡಿಸಿ ನಿನಗೆ ಕೀರ್ತಿ ಕೊಡೋ ಜವಾಬ್ದಾರಿ ನಂದು. ನೀನು 1 ಹೆಜ್ಜೆ ಮುಂದೆ ಹಾಕಿದರೆ ನಾನು 2 ಹೆಜ್ಜೆ ಮುಂದೆ ಹಾಕ್ತೀನಿ. ನೀನು 2 ಹಾಕಿದರೆ ನಾನು 4 ಹಾಕ್ತೀನಿ. ನೀ 4 ಹಾಕಿದರೆ ನಾನು 8 ಹಾಕ್ತೀನಿ. ನೀನು ಈ ಹೆಜ್ಜೆನೇ ಹಾಕ್ಲಿಕ್ಕೆ ತಯಾರಿಲ್ಲ ಅಂದರೆ ಹೆಂಗೆ? ಆ ಮೊದಲನೇ ಹೆಜ್ಜೆಯೂ ನಾನೇ ಹಾಕಬೇಕು ಅಂತೀಯ ನೀನು. ಇದು ವಿಪರ್ಯಾಸ. ನೀನು ಬಾ, ನಾನು ನಿನ್ನ ಹಿಂದೆ ಬರ್ತೀನಿ. ನೀನು ನಡಿ, ನಾನು ನಿನ್ನ ನಡೆಸ್ತೀನಿ. ನೀನು ನುಡಿ, ನಾನು ನುಡಿಸ್ತೀನಿ. ನೀ ನನ್ನ ನೋಡಬೇಕು ಅಂತ ತವಕಿಸು, ನಾನು ನನ್ನನ್ನು ತೋರಿಸ್ತೀನಿ. ಇದು ಭಗವಂತನ ಬಾಂಧವ್ಯ ಎಷ್ಟು ಅದ್ಭುತ ಅಂತ ಮತ್ತಷ್ಟು ನಮಗಿಲ್ಲಿ ಚಿಂತನೆಗೆ ಇಡ್ಮಾಡ್ತದೆ. ಕೀರ್ತಿ ನಿನಗೆ ಕೊಡ್ತೇನೋ? ನಾನು ಯಾವಾಗಲೂ ಕೀರ್ತಿ ಸಂಪನ್ನ.
ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಅಂತಾರೆ. ಅದಕ್ಕೆ ಅವನನ್ನು ಸದಾ ಕೀರ್ತಿ ಸಂಪನ್ನನಾದ ಶ್ರೀಹರಿ ತನ್ನ ಭಕ್ತರಿಗೆ ಅವರಿಂದ ಕಾರ್ಯ ತಾನೇ ಒಳಗಿದ್ದು ಮಾಡಿಸಿ ಅವನನ್ನು ಕೀರ್ತಿವಂತನನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತಾನಂತೆ. ಅದನ್ನು ನಾವು ನಿರೀಕ್ಷೆ ಸುಳ್ಳು ಮಾಡಬಾರ್ದು, ಹುಸಿ ಮಾಡಬಾರ್ದು. ಯಾವತ್ತಿದ್ರೂ ಅಷ್ಟೇ ಒಳ್ಳೊಳ್ಳೆ ಕೆಲಸದಲ್ಲಿ ಮನಸ್ಸು ಯೋಚನೆ ಮಾಡ್ತಾ ಇರಬೇಕಂತ. ಈ ತೀರ್ಥ, ಈ ಕ್ಷೇತ್ರ, ಈ ಪುರಾಣ, ಈ ದಾನ, ಈ ಧರ್ಮ, ಈ ವ್ರತ ಇಷ್ಟ ಆಯಿತು, ಮತ್ತೊಂದನ್ನು ಮಾಡೋಣ, ಹೊಸದು ಮಾಡೋಣ, ಮಗದೊಂದನ್ನು ಮಾಡೋಣ. ದೇವರಿದ್ದಾನೆ ನನ್ನ ಜೊತೆಗೆ ಅಂತ ಹೋಗ್ತಿರ್ಬೇಕಂತ. ಅದು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಮೊದಲೇ ನಾವು ಪ್ರೀ ಡಿಟರ್ಮೆಂಟ್ ಮೈಂಡ್ ಅಂತ ಈಗೆಲ್ಲ ಹೆಂಗಾಗಿದ್ದೇವೆ ಅಂದರೆ, ಪ್ರೀ ಡಿಟರ್ಮೆಂಟ್ ಅಂದರೆ ಮೊದಲೇ ಅಯ್ಯೋ ಯಾರು ಮಾಡ್ತಾರೆ, ಯಾರು ಹೋಗ್ತಾರೆ, ಮಾಡಿ 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 ಸಾಕಾಗಿ ಹೋಗಿದೆ, ಮಾಡಿದ್ದು ಸಾಕಾಗಿ ಹೋಗಿದೆ, ಮುಂದೆ ಹೊಸದು ಮಾಡೋಣ ಅಂದ್ರೆ ಯಾರು ಮಾಡ್ತಾರೆ, ಯಾರು ಬರಲ್ಲ, ಜೊತೆಗೆ ಯಾರಿರಲ್ಲ, ಯಾರು ಎಲ್ಲ ಕೈ ಕೊಟ್ಬಿಡ್ತಾರೆ, ಬರ್ತೇನೆ ಅಂತ ಹೇಳಿ ಆಮೇಲೆ ಕೈ ಕೊಟ್ಬಿಡ್ತಾರೆ. ಇವಾಗ ಕೊಟ್ಟ ಅಂದರೆ ಹೊಸದವನು ಬರ್ತಾನೆ, ಅವನೂ ಬಿಟ್ಟ ಅಂದರೆ ಇನ್ನೊಬ್ಬ ಬರ್ತಾನೆ. ದೇವರು ಯಾರಿಗೆ ಕೀರ್ತಿ ಕೊಡಿಸ್ಬೇಕು ಅಂತಿರ್ತಾನೋ ಅವನಿಗೆ ಕೊಡಿಸ್ತಾನೆ. ಇದನ್ನು ನಾವು ಯೋಚನೆ ಮಾಡಿ ಮಾಡ್ತಿರ್ಬೇಕಂತ ಯಾವಾಗ. ಅದು ಪುರಾಣ ಇರ್ಬೋದು, ತೀರ್ಥಯಾತ್ರೆಗಳಿರ್ಬೋದು, ಮನೆಯೊಳಗೆ ಮಾಡುವ ಸತ್ಕರ್ಮಗಳು, ದಾನ, ಯಜ್ಞ, ಯಜನ ಎಲ್ಲದರ ಹಿನ್ನೆಲೆಯಲ್ಲೂ ಆ ಭಗವಂತ ನಮಗೆ ರಕ್ಷಕನಾಗಿ ಇರ್ತಾನಂತೆ. ಅವ ಶ್ರೀರಕ್ಷೆ ಇರ್ತದಂತೆ. ಹಾಗಾಗಿ ಪುರಾಣ ಪುಣ್ಯಕಥೆಗಳನ್ನು ಮಾಡಲಿ, ವ್ರತ ನಿಯಮ ಅನುಷ್ಠಾನ ದಾನಗಳನ್ನು ಮಾಡಲಿ ಅಂತ ಶಾಸ್ತ್ರಗಳು ಹೇಳಿದುವೆ ಹೊರತು, ಶಾಸ್ತ್ರಗಳಿಗೆ ನಮ್ಮನ್ನು ಕಷ್ಟಪಡಿಸಿ, ದುಃಖಪಡಿಸಿ, ಶ್ರಮಪಟ್ಟು ಒದ್ದಾಡಿ ಇವನು ಮಲಗಲಿ ಅನ್ನೋ ಉದ್ದೇಶ ಶಾಸ್ತ್ರಗಳಿಗಿಲ್ಲ. ಕೆಲವರು ಹಂಗೆ ತಿಳ್ಕೊಂಡಿದ್ದಾರೆ. ಈ ಪುರಾಣ ಅಂದರೆ ಬರೀ ಈ ವ್ರತ ನಿಯಮಗಳು ಅಂದರೆ ನಮ್ಮನ್ನು ಉಪವಾಸ ಇರಲಿಕ್ಕೆ ಹೇಳ್ತದೆ, ಗೋಳಾಡಿಸ್ತದೆ. ಇದು ಬಡಬಡಕಲ್ಲ ನಿಶಕ್ತರಾಗಿರೋ ಹಾಗೆ ಮಾಡಿಬಿಡ್ತದೆ. ಹುಚ್ಚಿಗೆ ಹಿಡ್ದದೇನು ಪುರಾಣಕ್ಕೆ? ಯಾವ ತಂದೆ, ಯಾವ ತಾಯಿ ತನ್ನ ಮಕ್ಕಳನ್ನು ಸದಾ ಉಪವಾಸ, ವನವಾಸ, ಬಡತನದಲ್ಲಿರಬೇಕು ಅಂತ ಅಪೇಕ್ಷೆ ಪಡ್ತಾಳೆ? ಯಾವ ತಾಯಿ ತನ್ನ ಮಕ್ಕಳಿಗೆ ಬಟ್ಟೆ ಇಲ್ಲ, ಬರಿ ಇಲ್ಲ, ಆಭರಣ ಇಲ್ಲ, ಮನೆ ಇಲ್ಲ, ರಸ್ತೆ ಮೇಲೆ ಅಲ್ದಾಡ್ಕೊಂಡಿರಲಿ ಅಂತ ಅಪೇಕ್ಷೆ ಪಡ್ತಾಳೆ? ಒಂದು ಜನ್ಮದ ತಂದೆ ತಾಯಂದ್ರಿಗೇನೆ ತನ್ನ ಮಕ್ಕಳ ಬಗ್ಗೆ ಏನೆಲ್ಲ ಕನಸುಗಳಿರ್ತಾವೆ. ಅನಾದಿಯಿಂದ ಕರಳು ಬಳ್ಳಿನೇ ಕಡಿಯದೇ ಇರುವ ಸದಾ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ನನ್ನದೇ ಒಂದು ಅಂಶ ನೀನು ಅಂತ ಜೀವನ ಜೊತೆಗೆ ಕರಳು ಹಂಚಿಕೊಂಡ ಭಗವಂತನಿಗೆ ನಾವು ಯಾವಾಗಲೂ ಉಪವಾಸ ಇರಬೇಕು, ಬಡತನದಲ್ಲಿ ಬೇಯಬೇಕು, ಹಸಿವೆಯಿಂದ ಬಳಲಬೇಕು ಅಂತ ಅಪೇಕ್ಷೆ ಇರ್ತದ? ಆ ಅಪೇಕ್ಷೆ ದೇವರಿಗಿದೆಯಾ? ಫುಲಿಶ್ನೆಸ್. ಇದಕ್ಕಿಂತ ದೊಡ್ಡ ದಡ್ತನ, ಮೂರ್ಖತನ ಇಲ್ಲ. ಆ ಹೃದಯ ತವಕಿಸ್ತಾ ಇದೆ, ತಾಯಿಯ ಹೃದಯ. ಆ ನಿರೀಕ್ಷೆಯನ್ನು ನಾವು ಹುಸಿ ಮಾಡದಂತೆ ಅವನ ಪಾದಕ್ಕೆ ಶರಣಾಗಿ ಅವನ ಸ್ಮರಣೆ ಮಾಡಿ ಅವನ ಇಚ್ಛೆಗೆ ಅನುಗುಣ ವ್ರತವೋ ನಿಯಮವೋ ಅದನ್ನು ಅವನು ಖುಷಿ ಪಡಿಸ್ಲಿಕ್ಕೆ, ದೇವರೇ ಇದನ್ನು ಇಷ್ಟಪಡ್ತೀಯಾ, ಇದನ್ನು ಮಾಡ್ತೀನಿ, ದೇವರೇ ಇದನ್ನು ಇಷ್ಟಪಡ್ತೀಯಾ, ಅದನ್ನು ಮಾಡ್ತೀನಿ ಅಂದರೆ ದೇವರಂತಾನೆ ನಾನು ಇಷ್ಟಪಟ್ಟದ್ದನ್ನು ಮಾಡಿದ್ಯಾ, ನೀನು ಇಷ್ಟಪಟ್ಟದ್ದನ್ನು ನಾನು ಮಾಡ್ತೀನಿ ಅಂತಂತಾನಂತೆ. ನೀನು ಇಷ್ಟಪಡೋದನ್ನು 100 ಪಟ್ಟು ನೀನು ಮಾಡಿದರೆ ನಾನು 1000 ಪಟ್ಟು ಮಾಡ್ತೀನಿ. ಹೀಗೆ ಭಕ್ತ ಭಗವಂತನ ಸಂಬಂಧ ಇದೆ ಅಂತ ಹೇಳ್ತಾರೆ. ಆ ಸಂಬಂಧವೇ ಅರ್ಥ ಮಾಡ್ಕೊಳ್ತಿಲ್ಲಲ್ಲ. ಏನೋ ಮೌಢ್ಯದೊಳಗೆ ಬದುಕ್ತಾ ಇದ್ದೀವಿ. ಅದು ಬೇಡ ಅಂತದೆ ಪುರಾಣಗಳು. ಅದು ಬೇಡ. ಆ ಭಗವಂತನ ಹೃದಯವನ್ನು ಅರ್ಥೈಸಿಕೊಂಡು ಅವನಿಂದ ನಾವು ಪಡಿಬೇಕಾದದ್ದು ಅಂತ ಏನೆಲ್ಲ ಇದೆ ಅದು ಅವನ ಇಚ್ಛೆಗೆ ಅನುಗುಣ ಅವನನ್ನು ಶರಣು ಹೋಗಿಯೇ ಪಡಿಬೇಕಂತ. ಹಾಗಾಗಿ ದೇವತೆಗಳಿಗೆ ಅಪಾರ ಕೀರ್ತಿ ಕೊಟ್ಟ. ಕ್ಷೀರ ಸಮುದ್ರ ಮಥನ ಯಾರು ಮಾಡಿದರು? ದೇವದಾನವರು ಮಾಡಿದರು. ಮಾಡಿಸಿ ತಾನು ಅವರಿಗೆ ಕೀರ್ತಿ ಕೊಟ್ಬಿಟ್ಟ. ಮುಂದುವರಿತು. ಹಾಲಾಹಲ ವಿಷ ಬಂತು. ದೇವದಾನವರು ಸುಣ್ಣಾಗಿಬಿಟ್ರು. ಯಾಕಂದ್ರೆ ಆ ಹಾಲಾಹಲ ವಿಷ ಜಗತ್ತನ್ನು ನುಂಗು ಹಾಕುವ ವಿಷ, ಅಂಥಿಂಥ ವಿಷ ಅಲ್ಲ. ತದಾ ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ. ಜಗತ್ತನ್ನೇ ನುಂಗು ಹಾಕುವ ವಿಷ ಬಂದರೆ ಏನು ಮಾಡ್ತಾರೆ? ಯಾರಿಗೂ ತಡಿಲಿಕ್ಕಾಗ್ತಿಲ್ಲ. ತತ್ತರಿಸ್ತಾರೆ ದೇವದಾನವರು. ಶಿವ ಬಂದ. ಶಿವ ನಾನು ಕುಡಿತೀನಿ ಅಂತ. ಸತ್ಯಲೋಕದಿಂದ ವಾಯು ಬಂದ. ಏಯ್ ನೀನಲ್ಲೋ ನಾನು ಕುಡಿತೀನಿ ಅಂದ್ರೆ
ಕುಡಿಬಾರ್ದು, ಕುಡಿಲಿಕ್ಕೆ ಎಷ್ಟು ಪಾಳಿ ಹಚ್ಚಿರ್ತಾರೆ ನೋಡಿರೇ ಇಲ್ಲ. ಅದನ್ನು ಉಚಿತ ಕೊಡ್ಲಿಕ್ಕೆ ತಯಾರಿಲ್ಲ. ಮತ್ತೆ ಮುಂದೆಂದಾದರೂ ಅದನ್ನು ಕೊಟ್ಟರೆ ಓಟ್ ಸಲುವಾಗಿ. ಎಂಥ ದುಸ್ಥಿತಿ ಬಂದಿದೆ ನಮ್ಮಲ್ಲಿ. ಏನು ಯೋಚನೆ ಮಾಡ್ತಾರೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ವಿಷ ಬಂದಿದೆ, ನಾ ಕುಡಿತೀನಿ ಅಂತ ಶಿವ, ನಾ ಕುಡಿತೀನಿ ಅಂತ ವಾಯು. ಅರೆ ವಿಷ ಅನ್ನೋದು ಯಾಕೆ ಲೋಕಕ್ಕೆ ಹಿತ ಆಗ್ತದೆ ಅಂದರೆ ನಾವು ಬೇಕಂದರೆ ವಿಷ ಕುಡಿಯೋಣ ಅನ್ನೋ ಕಾರುಣ್ಯ ನಮ್ಮ ಮೇಲೆ ದೇವತೆಗಳಿಗಿದೆ ಅಂತ ಪುರಾಣ ತೋರಿಸ್ತದೆ. ನಾವು ವಿಷ ಕುಡಿದಾದರೂ ಸಮಾಜವನ್ನು ಬದುಕಿಸ್ತೇವೆ ಅಂತಂತಾರೆ. ಇದಲ್ವೇ ಮಹಾತ್ಮರ ಲಕ್ಷಣ? ನಮಗೆಂದು ಈ ಭಾವನೆ ಬರೋದು? ನಾನು ಒಂದು ಹೊತ್ತಿಗೆ ಉಪವಾಸ ಇದ್ದರೂ ಪರವಾಗಿಲ್ಲ, ನನ್ನ ನಂಬಿದವರು ಉಪವಾಸ ಇರಬಾರ್ದು ಅನ್ನೋ ಭಾವ ಎಂದು ಬರ್ತದೆ ನಮಗೆ? ನನಗೊಂದು ಹೊತ್ತು ಹಾಕ್ಕೊಳ್ಳಿಕ್ಕೆ ಬಟ್ಟೆ ಕಡಿಮೆ ಆದರೂ ಪರವಾಗಿಲ್ಲ, ನನ್ನನ್ನು ನಂಬಿದವರಿಗೆ ಮಾತ್ರ ಅದು ಹೆಚ್ಚಿರಲಿ ಅನ್ನೋ ಭಾವ ಎಂದು ಬರ್ತದೆ? ನೋಡಿ, ಇದು ದೇವತೆಗಳ ಕಾರುಣ್ಯ ಅಂದರೆ. ಶಿವ ಅಂದರೆ ವಾಯು, ಇಂದ್ರ, ಚಂದ್ರ, ಸೂರ್ಯ, ಅವ್ರು ಯಾರೂ ಕೂಡ ನಾವು ನೀವು ಇವತ್ತು ಲೋಕದಲ್ಲಿ ಏನೆಲ್ಲ ಭ್ರಮೆ ಇದೆ ಹಾಗವರಿಲ್ಲ. ತಪ್ಪು ಕಲ್ಪನೆ ಏನೇನೋ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಶಿವ, ವಾಯು, ಬ್ರಹ್ಮ, ಚಂದ್ರ, ಇಂದ್ರರ ಬಗ್ಗೆ ತಮಗೆ ತಲೆಗೆ ಹೆಂಗೆ ಬೇಕೋ ಹಂಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅವ್ರ ಬಗ್ಗೆ. ಇನ್ನು ಗ್ರಹಗತಿಗಳಂತೂ ಮುಗಿದೇ ಹೋಯಿತು. ಆ ಗ್ರಹಗಳೆಲ್ಲ ನಗಲಿಕ್ಕೆ ಶುರು ಮಾಡಿದಾವೆ ಇತ್ತೀಚೆಗೆ. ಇವು ಏನು ಹೇಳ್ತಿದ್ದಾವೋ ಚಾನಲ್ಗಳಲ್ಲಿ ಕೂತ್ಕೊಂಡು, ನಾವಿರೋದೇ ಬೇರೆ, ಇವು ಹೇಳೋದೇ ಬೇರೆ ಅಂತ ಅವ್ರು ಅಂತಿದ್ದಾರೆ. ಪಾಪ ಅವ್ರು ಏನಿದ್ದಾರೆ, ಅವ್ರ ಕಾರುಣ್ಯ ಏನು, ಅವ್ರ ವಾತ್ಸಲ್ಯ ಏನು, ಅವರಿಗೆ ನಮ್ಮ ಮೇಲಿರುವಂತಹ ತವಕ ಏನು, ಆ ಹೃದಯ ಮಿಡಿತ ಏನು, ನಾಡಿಯ ಮಿಡಿತ ಒಬ್ರಿಗಾದ್ರೂ ಆಲೋಚನೆ ಇಲ್ದೇನೆ. ಅರೆ ಅವನ ಕಾಲು ಮುರಿದ್ರೆ, ನಾ ಹೇಳಿದ್ದೆಲ್ಲ ಶನಿ ಕಾಟ ನೋಡ್ರಿ ಇದೆಲ್ಲ. ಅಂದರೆ ಇನ್ನು ಶನಿ ಕೆಲಸ ಇಲ್ಲ, ನಿನ್ನ ಕಾಲು ಮುರಿಬೇಕು ಅಂತಿದ್ದಾನೇನವ. ಅಲ್ಲೇನೋ ಒಂದು ಮನೆಯಲ್ಲಿ ಸಮಸ್ಯೆ ಆದ, ನಾ ಹೇಳಿದ್ದೆಲ್ಲ ಸರ್ಪ, ಅದೇ ಸರ್ಪ ಭಾಳ ದೊಡ್ಡ ದೋಷ ಇದೆ ನಿಮಗದು, ನೀವಿನ್ನೇನು ಅದನ್ನು ಬಿಡಿಸ್ಕೊಳ್ಳಿಕ್ಕಾಗಲ್ಲ ಬಿಡು. ಅಂದರೆ ಆ ಸರ್ಪಕ್ಕೆ ಕೆಲಸನೇ ಇಲ್ಲ, ಸರ್ಪ ದೇವತೆಗೆ. ಕಾಳ ಸರ್ಪ ಅವ ಯಾವಾಗಲೂ ಇವನು ಹಿಂದೆ ಬಂದು ಕಚ್ಚಲಿಕ್ಕೆ ಕೂತಿದ್ದಾನವ. ಅವನಿಗೆ ಕಚ್ಚಿದ್ರೆ 100 ರೂಪಾಯಿ ಸಿಗ್ತದೆ, ಇವನಿಗೆ ಕಚ್ಚಿದ ಕೂಡಲೇ 1000 ರೂಪಾಯಿ ಸಿಕ್ಬಿಡ್ತದೆ. ಕೆಲಸ ಇಲ್ಲೇನು ಅವನಿಗೆ? ದೇವತೆಗಳು ಆ ಸ್ಥಾನ ಪಡೀಲಿಕ್ಕೆ ಎಷ್ಟು ಕಲ್ಪ ತಪಸ್ಸು ಮಾಡಿ ಸಾಧನೆ ಮಾಡಿ ಹೋಗಿರ್ತಾರೆ. ಅಲ್ಲಿ ಹೋಗಿ ಕುಳಿತ ದೇವತೆಗಳನ್ನು ನೀವು ಗ್ರಹಗಳನ್ನು, ನಕ್ಷತ್ರಗಳನ್ನು, ದೇವತೆಗಳನ್ನು, ಲೋಕದಲ್ಲಿ ನಡೀತಾ ಇರುವಂಥ ಒಂದಿಷ್ಟು ಕರ್ಮಗಳ ಫಲದ ವ್ಯವಸ್ಥೆಗೆ ಅನುಗುಣ ತಿಳಿದೇನೆ ಅವ ಕಾಲು ಮುರಿಸಿದ, ಇವ ಕಣ್ಣು ತೆಗಿಸಿದ, ಅವ ನನ್ನ ಸಂಪತ್ತನ್ನು ನಾಶ ಮಾಡಿದ, ಇವ ನನ್ನ ಮನೆ ಮುರಿದ, ಹೀಗೆಲ್ಲ ಗ್ರಹಗತಿಗಳ ಬಗ್ಗೆ ವಿವೇಚನೆ ಕೊಟ್ಬಿಟ್ರೆ ಏನರ್ಥ ಆಮೇಲೆ ದೇವತೆಗಳ ಬಗ್ಗೆ? ಅವ್ರು ಹಂಗಿಲ್ಲಪ್ಪ, ಅವ್ರು ಹಂಗಿಲ್ವೋ, ಅವರು ಕರುಣಾಶಾಲಿಗಳು. ಆ ಘನ ವ್ಯಕ್ತಿತ್ವವನ್ನು ಅರ್ಥೈಸ್ಕೊಳ್ಳಿಕ್ಕೆ ಅಷ್ಟು ಜನ್ಮ ಸಾಲಲ್ಲ ನಮಗೆ. ನೋಡಿ, ವಿಷ ಕುಡಿತೀನಿ ಅಂತ ಬರ್ತಾನೆ ಶಿವ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಾನು ಕುಡಿತೀನಿ ವಿಷ ಅಂತ, ನೀನಲ್ವೋ ನಾ ಕುಡಿತೀನಿ ಅಂತ ವಾಯು ಅಂತಾನೆ ಅಂದರೆ ಆ ಕಾರುಣ್ಯ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ವಾಯು ಬಂಗಾರದ ಪಾತ್ರೆಯಲ್ಲಿದ್ದ ವಿಷವನ್ನು ಪಾನ ಮಾಡಿಬಿಟ್ಟ. ಹಠ ಮಾಡ್ತಿದ್ರು ರುದ್ರದೇವರು. ಸರಿ ಬೇಡ ಅಂದರೆ ಮನಸ್ಸಿಗೆ ಬೇಸರ ಆದೀತೇನೋ, ಅಲ್ಲಿಂದ ಬಂದಿದ್ದಾನೆ ನಾ ಕುಡಿತೀನಿ ಅಂತ. ಸರಿ ನೀನು ತಗೋ ಅಂತ ಶಿವನಿಗೊಂದಿಟ್ಟು ವಿಷ ಕೊಟ್ರಂತ. ವಿಷ ಕೊಟ್ಟರು, ಕಾಫಿ ಕೊಟ್ಟಿದ್ದಲ್ಲ, ವಿಷ ಕೊಟ್ಟರು. ಅದು ತಿಕ್ಕಿದ್ರು ಮತ್ತೆ. ಕರೇ ನಿಮಥ್ಯಾಸ್ತಬಲಂ ವಿಧಾಯ, ಅಸ್ತಬಲಂ ವಿಧಾಯ, ಕೈಗೆ ಹಾಕಿ ತಿಕ್ಕಿ ಚರಟ ಮಾಡಿ ಕೊಟ್ಟರು. ಅದನ್ನು ತಗೊಂಡ್ರು, ಲೋಕಕ್ಕೆ ತೋರಿಸ್ಬೇಕಿತ್ತು ಈ ವಿಷದ ಪ್ರಭಾವ ಎಷ್ಟದ ಅಂತ. ಶಿವನಂಥ ಮಹಾನ್ ಭಾವ ಮೃತ್ಯುಂಜಯ ಅದನ್ನು ನಾಲಿಗೆಗೆ ಇಟ್ಕೊಂಡು ಕೂಡಲೇ ಮೂರ್ಛೆ ಬಿದ್ರಂತೆ. ಅದು ಕುತ್ತಿಗೆಗೆ ಬರ್ತಿರ್ಲಿಕ್ಕೆ ನೀಲಿ ಆಗಿಬಿಡ್ತು, ಕಣ್ಣು ತೆಗಿತಿಲ್ಲ. ದೇವತೆಗಳು ಹೌಹಾರಿ ಬಿಡ್ತಾರೆ, ವಾಯುದೇವರೇ ರುದ್ರದೇವರು ಕಣ್ಣು ತೆಗಿತಾ ಇಲ್ಲ ಅಂತ. ವಾಯುದೇವರು ಬಂದು ಆ ರುದ್ರದೇವರು ಕಣ್ಣು ತೆಗಿರ್ಲಿಕ್ಕೆ ಬೇಕಾಗೋ ಹಾಗೆ ಅವರನ್ನು ಮತ್ತೆ ಎಬ್ಬಿಸ್ತಾರೆ. ಭಗವಂತ ಬಂದ, ಕೈ ಸ್ಪರ್ಶ ಮಾಡಿದ. ಹರೇ ಕರ ಸ್ಪರ್ಶ ಬಲಾತ್ ಸ ಸಂಜ್ಞಾಂ ಅವಾಪ ರುದ್ರ ತದುತಾಸ್ಯ. ಹರೇ ಕರಸ್ಪರ್ಶ ಬಲಾತ್, ಭಗವಂತ ಕೈಗಳಿಂದ ಸ್ಪರ್ಶ ಮಾಡಿದ. ಅಮೃತಮಯವಾದ ಕೈ, ಆ ಭಗವಂತನ ಕೈಯೇ ಆಗಿದೆ. ಆ ಅಭಯ ಹಸ್ತ,
ಅದನ್ನು ಸ್ಪರ್ಶ ಮಾಡಿದ ಕೂಡಲೇ ರುದ್ರದೇವರು ಎದ್ರಂತೆ. ಕುತ್ತಿಗೆ ನೀಲಿಯಾಗಿದೆ. ಭಗವಂತ ಹೇಳ್ದ, ಕಂಠದಲ್ಲೇ ವಿಷ ಇರಬೇಕು, ನಾನು ಹಾಗೆ ಮಾಡ್ತೇನೆ, ನೀನು ಕೆಳಗೆ ಇಳಿಬಾರ್ದು, ಮತ್ತೆ ಅದಕ್ಕೊಂದು ಹಾವು ಸುತ್ತಗೋ ಅಂತಂದಂತೆ. ಸರಿ, ಇಂಥ ಹಾವು ತೆಗೆದು ಕುತ್ತಿಗೆಗೆ ಸುತ್ತಿದರೆ ಕಂಠದ ಒಳಗೆ ಹೋಗಲಿಲ್ಲ, ಬಾಯಿಯಿಂದ ಹೊರಗೆ ಬರಲಿಲ್ಲ, ಹಾಗೇ ಉಳಿತಂತ ವಿಷ. ಇದಲ್ವೇ ಅಘಟಿತ ಘಟನಾ ಶಕ್ತಿ ಅಂದರೆ? ಕಣ್ಣು ತೆಗಿ ಅಂತಿದ್ದಾರೆ, ಕಣ್ಣು ಅರ್ಧ ತೆಗೆದಿದ್ದಾರೆ, ಇನ್ನೂ ತಲೆ ಯಾಕೋ ತಿರುಗಿದ ಹಾಗೆ ಆಗ್ತಿದೆ ಅಂದ್ರಂತೆ. ಸರಿ, ತಲೆ ಮೇಲೆ ಗಂಗೆಯನ್ನು ಧರಿಸು ಅಂದ್ರಂತೆ. ಅಭಿಷೇಕ ಪ್ರಿಯ ಅಂತ ಆದರು. ಸದಾ ತಲೆ ಮೇಲೆ ನೀರು ಬೀಳ್ತಾ ಇರಬೇಕಂತೆ, ಅಂದರೆ ತಂಪಿರ್ತದಂತೆ. ಇನ್ನೂ ಸಾಲದಾಯಿತು. ಕ್ಷೀರ ಸಮುದ್ರ ಮಥನ ನಡೆದ ದಿನಾಂಕ ಅಷ್ಟಮಿ ತಿಥಿ. ಅಷ್ಟಮಿ ದಿವಸ ಚಂದ್ರ ಪೂರ್ಣ ಇರಲ್ಲ ಅಂಥೇಳಿ ಪ್ರತಿಪತ್ತಿಥಿ ದಿವಸ ಇದ್ದಷ್ಟು ಅಲ್ಲ, ಮಧ್ಯದಲ್ಲಿ ಬಂದಿರ್ತಾನಂತೆ. ಕ್ಷೀರ ಸಮುದ್ರ ನಡೆದದ್ದು ಅಷ್ಟಮಿ. ಹಾಗಾಗಿ ಅಷ್ಟಮಿ ಚಂದ್ರನನ್ನು ತಲೆ ಮೇಲೆ ಇಳಿಸಿದ್ರಂತೆ. ದೇವರು ವರ ಕೊಟ್ಟನಂತೆ, ನೀನು ಪೂರ್ಣ ಆಗಬೇಡ, ಅಮಾವಾಸ್ಯೆ ಬಂದರೆ ಇಲ್ಲ ಅಂತ ಆಗಬೇಡ, ಇಲ್ಲಿ ಮಾತ್ರ ಹಾಗಿರು ಅಂತ ವರ ಕೊಟ್ಟನಂತೆ. ಹಾಗಾಗಿ ಶಿವನ ತಲೆ ಮೇಲೆ ಯಾವಾಗಲೂ ಅರ್ಧ ಚಂದ್ರ, ಪೂರ್ಣ ಚಂದ್ರ ಅಲ್ಲವ, ಅರ್ಧ ಚಂದ್ರ. ಯಾಕಂದರೆ ಪೂರ್ಣ ಆದ ಅಂದರೆ ತಂಪು ಜಾಸ್ತಿ ಆಗಿಬಿಡ್ತದೆ, ಶೀತ ಆಗ್ತದೆ. ಇಲ್ಲವೇ ಇಲ್ಲ ಅಂದರೆ ತಲೆನೋವು ಬರ್ತದೆ. ಈಗೆಲ್ಲ ರಿಮೋಟ್ ಎ ಸಿಗಳಲ್ವೇ, ಅಥವಾ ಸೆನ್ಸರ್ ವ್ಯವಸ್ಥೆ ಇದ್ದಾಗೆ ಮನೆ ಒಳಗೆಲ್ಲ ಸೆಟ್ಟಿಂಗ್ ಪ್ರಾಬ್ಲಮ್ ಆಗಿಬಿಟ್ರೆ ಎ ಸಿ ಜಾಸ್ತಿ ಆಗಿಬಿಡ್ತದೆ. ರಿಮೋಟ್ನಲ್ಲಿ ಸೆಟ್ ಮಾಡ್ತಿರ್ತಾರೆ, ಅದು ಇಷ್ಟೇ ನಂಬರ್ ಇಟ್ಕೊಳ್ಬೇಕು ನಾವು. ಅದನ್ನೇನಾದರೂ ಹೆಚ್ಚು ಕಡಿಮೆ ಇಟ್ಕೊಂಡ್ರೆ ತಂಪು ಜಾಸ್ತಿ ಆರ್ಡರ್ ಬಿಡ್ತದೆ. ಹಾಗೆ ಇದನ್ನೇ ಇಷ್ಟೆಲ್ಲ ನಿಯಂತ್ರಣ ಮಾಡಬೇಕಂದ್ರೆ ಮತ್ತು ತಲೆ ಮೇಲಿರೋ ಚಂದ್ರನ ಮಾಡೋದು ಬೇಡವೇ? ಅದಕ್ಕೆ ಅಷ್ಟಮಿ ಚಂದ್ರನೇ ಇದ್ದಾನೆ ಅಂತ ಹೇಳ್ತದೆ. ಅಭಿಷೇಕ ಪ್ರಿಯನಾದ ಗಂಗಾಧರ, ವಿಷಧರ, ನೀಲಕಂಠ, ಸರ್ಪಭೂಷಣ ಅಂತ ಆದ ಮಹಾನುಭಾವ. ಅದೇ ರೀತಿ ಚಂದ್ರ ಧರಿಸಿದ್ದಕ್ಕೆ ಚಂದ್ರಶೇಖರ ಅಂತ ಆದ. ಇಷ್ಟಾದ ಮೇಲಾದರೂ ಹೇಳ್ತಾರಂತೆ, ಈಗಲಾದರೂ ಪೂರ್ಣ ಕಣ್ಣು ತೆಗಿಬೋದಲ್ವೇ? ಇಲ್ಲ, ಕಣ್ಣು ತೆಗಿಯಲ್ಲ, ಆಗ್ತಾ ಇಲ್ಲ, ಇನ್ನೂ ಇದೆ ಸ್ವಲ್ಪ ತಲೆನೋವು ಅಂದ್ರಂತೆ. ಅದಕ್ಕೆ ಪರಮಾತ್ಮ ಆ ಇನ್ನೂ ತಲೆನೋವಿದೆ ಅಂದರೆ ವಾಯುದೇವರನ್ನು ಪ್ರೇರಣೆ ಮಾಡಿ ಹೇಳಿ ಕಳಿಸಿದ. ವಾಯುದೇವರು 3 ಔಷಧಿ ಕೊಟ್ರಂತೆ, 3 ಮಾತ್ರೆ, ಟ್ಯಾಬ್ಲೆಟ್ 3 ಕೊಡ್ತಿರ್ತಾರಲ್ಲ ಡಾಕ್ಟ್ರ್, ಹಾಗಿದ್ದಾಗೆ 3 ಕೊಟ್ಟರು. ಯಾವಾಗಲೂ ಇದನ್ನು ಹೇಳಬೇಕು ಅಂದ್ರಂತೆ. ಊಟಕ್ಕಿಂತ ಮೊದಲು ಹೇಳಬೇಕು, ಊಟ ಆದಮೇಲೂ ಹೇಳಬೇಕು. ಈಗೆಲ್ಲ ಟ್ಯಾಬ್ಲೆಟ್ ವ್ಯವಸ್ಥೆ ಹಂಗೆ ತಾನೆ, ಆಫ್ಟರ್ ಫುಡ್ಡು ಬಿಫೋರ್ ಫುಡ್ಡು ಅಂತ ಹಾಕಿರ್ತಾರೆ. ಇದು ಹಾಗಲ್ಲ, ಯಾವಾಗಲೂ ಹೇಳಬೇಕು, ಬಿಡೋ ಹಾಗೇ ಇಲ್ಲ, ತಲೆನೋವು ಬರೋ ಹಾಗೇ ಇಲ್ಲ. ಇದು ಬಿಟ್ಟರೆ ಬರ್ತದೆ ಮತ್ತೆ. ಹೇಳ್ರಿ ಅಂದರು ವಾಯುದೇವರಿಗೆ. ಆಗ ರುದ್ರನಿಗೆ ವಾಯುದೇವರು ಕಿವಿಯಲ್ಲಿ ಬಂದು ಹೇಳಿದ ಮಂತ್ರವೇ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್. ಇದು ವಾಯುದೇವರು ರುದ್ರದೇವರ ಕಿವಿಯಲ್ಲಿ ಮಾಡಿದ ಉಪದೇಶ ಅಂತ ಪದ್ಮಪುರಾಣದಲ್ಲಿ ಹೇಳ್ತದೆ. ಅದನ್ನು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ಸತ್ಯಧರ್ಮ ತೀರ್ಥರು ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಅಚ್ಯುತ, ಅನಂತ, ಗೋವಿಂದ ಇದು ತಲೆನೋವು ಹೋಗಲಿಕ್ಕಿರುವ ಮಾತ್ರೆ ಅಂತ ಅರ್ಥ. ಬರೀ ತಲೆನೋವೇನಲ್ಲ, ಬಹಳ ನೋವು ಹೋಗ್ತದೆ. ಆ ವಿಶ್ವಾಸ ಇಟ್ಟು ಸದಾ ನಮ್ಮ ಬಾಯಲ್ಲಿ ನುಡಿತಿದ್ರೆ ಸಾಕಂತ. ಇದು ವಾಯು ಶಿವನಿಗೆ ಉಪದೇಶ ಮಾಡಿದರ ಪ್ರಭಾವದಿಂದ ಅವರ ತಲೆನೋವು ಪರಿಹಾರ ಆಯಿತು ಅಂತ ವಿವರಣೆ ಪದ್ಮಪುರಾಣದಲ್ಲಿ ಕೊಟ್ಟದ್ದು. ಮುಂದುವರಿಯಿತು. ಅಂತೂ ವಾಯುವಿಗೆ ಮಾತ್ರ ವಿಷ ಏನೂ ಮಾಡಲಿಲ್ಲ, ಅದು ಜೀರ್ಣ ಆಗಿಬಿಡ್ತು. ಶಿವನಿಗೆ ಹೀಗಾಯಿತು ಅನ್ನೋ ಕಥೆಯನ್ನು ಭಾಗವತ ವಿಸ್ತಾರ ಮಾಡ್ತದೆ. ಕ್ಷೀರ ಸಮುದ್ರ ಮಥನ ಮುಂದುವರಿಬೇಕಲ್ಲ, ಬೇರೆ ಬೇರೆ ವಸ್ತುಗಳು ಬಂದು ಸಮುದ್ರದಿಂದ ಮಥನ ಮಾಡಿದಾಗ ಎಂಥೆಂಥ ಅದ್ಭುತ. ಶ್ರೀವತ್ಸ ಅಂತದು, ಕೌಸ್ತುಭ ಅಂತ ಮಣಿ ಬಂತು. 12 ಸೂರ್ಯರನ್ನು ಹೋಲುವ ಮಣಿ ಅಂತದು. ಅಷ್ಟು ಪ್ರಕಾಶಮಯವಾದ ಮಣಿ. ಬ್ರಹ್ಮದೇವರ ಅಭಿಮಾನಿ. ಭಗವಂತನಿಗೆ ಆಭರಣವಾಗಲಿ ಅಂತ ಅದನ್ನು ದೇವರ ಕುತ್ತಿಗೆಗೆ ಆಭರಣ ಮಾಡಿ ಕೊಟ್ಬಿಟ್ರಂತೆ ಬ್ರಹ್ಮದೇವರು. ಹಾಗಾಗಿ ಕೌಸ್ತುಭ ಮಣಿ ಭಗವಂತನ ಆಭರಣ ಅಂತಾಯಿತು. ಐರಾವತ ಅನ್ನೋ ಆನೆ, ಉಚ್ಚೈಶ್ರವಸ್ ಅನ್ನುವ ಕುದುರೆ, ಅದನ್ನು ಕೆಲವು ದೇವದಾನವರು ನಮಗೆ ಬೇಕು ಅಂತ ಅವರವರಿಗೆ ಯೋಗ್ಯತೆಗೆ ಅನುಗುಣವಾಗಿ ಅದನ್ನು ಹಂಚಿದರು. ಅಪ್ಸರಾ ಸ್ತ್ರೀಯರು, ಅಪ್ಸರಿಯರು ಯಾರೂ ಗರ್ಭವಾಸ ಮಾಡಿ ಹುಟ್ಟಲಿಲ್ಲ, ಸಮುದ್ರದಿಂದ ಬಂದರು. ಅದಕ್ಕೆ ಹೆಸರೇ ಅಪ್ಸರ. ಅಪು ಅಂದರೆ ನೀರು ಅಂತ ಅರ್ಥ. ಅವರೆಲ್ಲ ಅಪ್ಸರೆಯರು.
ಅವರನ್ನು ಹುಟ್ಟಿಸಿದ್ದು ಇದೇ ಕ್ಷೀರ ಸಮುದ್ರ ಮಥನ ಮಾಡುವಾಗ. ದೇವತೆಗಳಿಗೆ ಬೇಕಾದ ಆಯುಧಗಳು ಬಂದವು. ಅದು ಎಂಥ ಅದ್ಭುತ! ಪಾರಿಜಾತ ಅನ್ನುವಂಥ ಹೂವಿನ ವೃಕ್ಷ ಅದು ಬಂದದ್ದು ಕ್ಷೀರ ಸಮುದ್ರದಿಂದಲೇ ಅಂತ ತಿಳಿಸ್ತಾರೆ. ಚಂದ್ರನೂ ಬಂದಂತೆ ಮತ್ತೊಂದು ರೂಪದಿಂದ. ಹೀಗೆ ಚಂದ್ರ ಸಮುದ್ರದಿಂದ ಜನಿಸಿದವ ಅಂತ ತಿಳಿಸ್ತದೆ. ಅನೇಕ ಸಂಪತ್ತನ್ನು ಕೊಟ್ಟಿದೆ ಕ್ಷೀರ ಸಮುದ್ರ. ಆಶ್ಚರ್ಯ ಅಂದರೆ ಹೀಗೆ ಮಥನ ಮುಂದುವರಿಸಿದಾಗ ಮದ್ಯವೂ ಅಲ್ಲಿದನೇ ಬಂತಂತೆ. ಮೊದಲು ವಿಷ ಬಂತ, ಆಮೇಲೆ ಮದ್ಯ ಬಂತು. ಮಧ್ಯದಲ್ಲಿ ಮದ್ಯ ಬಂದ್ಬಿಡ್ತು. ಮದ್ಯ ಬಂದ ಕೂಡಲೇ ಅಸುರರಿಗೆ ಏನೋ ಉತ್ಸಾಹ, ಓ ನಮಗೆ ಬೇಕಾದದ್ದು ಬಂತು ಅಂತ. ನಮಗೆ ಬೇಕಾದದ್ದು ಬಂತು ಅಂತ ಭಾರಿ ಅದ್ರ ಬಗ್ಗೆ ಉತ್ಸಾಹ ತೋರಿ ನನಗೆ ಬೇಕು ಅಂತಿದ್ದಾರೆ. ದೇವರಂದ ಅದು ಬಂದದ್ದೇ ನಿಮ್ಮ ಸಲುವಾಗಿ ಅಂದ. ಅದನ್ನೇನು ದೇವತೆಗಳು ಇಷ್ಟಪಡಲ್ಲ. ನಾವು ಅದನ್ನು ರಕ್ಷಣೆ ಮಾಡಲಿ ಬರ್ತೇವೆ ಅಂತ ಅದನ್ನು ತೊಗೊಂಡೋಗಿ ಅದು ಯಾವ ಫ್ರಿಜ್ಜಿನಲ್ಲಿ ಇಟ್ಟು ಬಂದರೋ ಏನೋ ಗೊತ್ತಿಲ್ಲ, ಅದನ್ನು ತೊಗೊಂಡು ಫೀಸರ್ನಲ್ಲಿ ಇಟ್ಟು ಬಂದ್ರಂತೂ ಇಂತು. ಮಥನ ಮುಂದುವರಿತು. ಎಲ್ಲ ಋಷಿ ಮುನಿಗಳು ದೇವತೆಗಳು ಯಜ್ಞಕ್ಕೆ ಉಪಯೋಗಿಸುವ ಗೋರಸಕ್ಕಾಗಿ, ಅಂದರೆ ತುಪ್ಪ ಹಾಲು ಮೊಸರಿಗಾಗಿ ಕಾಮಧೇನು ಅಲ್ಲಿಂದ ಬಂದಿದೆ ಅಂತ ಹೇಳ್ತಾರೆ. ಹೀಗೆ ಎಂಥೆಂಥ ಅದ್ಭುತ ಅಮೂಲ್ಯ ವಸ್ತುಗಳು ಕ್ಷೀರ ಸಮುದ್ರ ಮಥನದಿಂದ ಬರ್ತಿದೆ. ಯೋಚನೆ ಮಾಡಿ. ಯಾಕೆ ಹೇಳ್ತದೆ ಇಷ್ಟು ವಿಸ್ತಾರ ಅಂದರೆ, ಉದ್ದೇಶ ಇದ್ದದ್ದು ಅಮೃತಕ್ಕಾಗಿ ಮಥನ ಅಂತ, ಲಾಭ ಆದದ್ದು ಇಷ್ಟೆಲ್ಲ ಅಂತೆ. ನೋಡಿ, ಒಂದು ಕೆಲಸ ಹೂಡಿದರೆ ಭಗವಂತ ಎಷ್ಟು ಜನರಿಗೆ ಲಾಭ ಆಗೋ ಹಾಗೆ ಮಾಡ್ತಾನೆ ಅನ್ನಲಿಕ್ಕೆ ಇದು ನಿದರ್ಶನ ಅಂತ ಹೇಳ್ತಾರೆ. ಹಾಗೆ ಮಾಡಿ ಅದೇ ಸಮುದ್ರ ಮಥನ ಮುಂದುವರಿಸ್ರಿ ಅಂತ ಅಂತಿದ್ದಾನೆ. ಮುಂದುವರಿಸ್ತಾ ಇದ್ದಾರೆ. ಆವಾಗ ಬಂದವಳೆ ಮಹಾಲಕ್ಷ್ಮಿ ಅಂತ ಭಾಗವತ ತಿಳಿಸ್ತದೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ, ಕಂಠದ ಸುತ್ತ ಮಂಗಳಸೂತ್ರ ಕಟ್ಟಿಕೊಂಡೇ ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾಗ ಅಂತ ಹೇಳ್ತಾರೆ ದಾಸರು ರಾಜರು. ಅದನ್ನೇ ಭಾಗವತದ ಮಾತನ್ನೇ ಅವ್ರು ಹಾಗೆ ಹೇಳಿದ್ದಷ್ಟೆ. ಲಕ್ಷ್ಮೀ ಪ್ರಾದುರ್ಭಾವ ಆಗಿದ್ದಾಳೆ. ಅವಳನ್ನು ವರುಣ ಸಮುದ್ರದ ದೇವತೆ ಅವನಾದ್ದರಿಂದ ನನ್ನ ಮಗಳಿವಳು, ನಾನು ಕನ್ಯಾದಾನ ಮಾಡಬೇಕು ಅಂತ ಸ್ವೀಕಾರ ಮಾಡಿದ. ಅಭಿಷೇಕ ಮಾಡಿದರು, ವಸ್ತ್ರ ಕೊಟ್ಟರು, ಆಭರಣಗಳನ್ನು ಅವಳಿಗೆ ಅರ್ಪಿಸಿದರು. ಆಭರಣ ಧರಿಸಿ ವಸ್ತ್ರ ಧರಿಸಿ ಜಗತ್ತಿನ ತಾಯಿ ಲಕ್ಷ್ಮಿ ಒಂದು ರೂಪದಿಂದ ಉದಿಸಿದಾಗ ಕಂಠಕ್ಕೆ ಮಂಗಳಸೂತ್ರ ಕಟ್ಟಿಕೊಂಡೇ ಬಂದಿದ್ದಾಳೆ ಅಂತಂತಾರೆ. ಆ ಬಂದು ಕೈಯಲ್ಲಿ ಮಾಲೆ ಕೊಟ್ಟ, ವರುಣ ಕೊಟ್ಟ ಮಾಲೆಯನ್ನು ಹಿಡಿದು ಸ್ವಯಂವರ ಮಂಟಪಕ್ಕೆ ಬರ್ತಾ ಇದ್ದಾಳಂತ. ದೇವದಾನವರು ಸೇರಿದ ಸಭೆ, ಯಾರ ಕೊರಳಿಗೆ ಮಾಲೆ ಹಾಕ್ತಾಳೆ ಅಂತ. ಸ್ವಯಂವರ ಅಂದ್ರೆ ಹಾಗೆ ಅಭಿಪ್ರಾಯ. ವರುಣ ಕ್ಷತ್ರಿಯ ವರ್ಣದ ಅಭಿಮಾನಿ, ಲಕ್ಷ್ಮಿ ವಿಷ್ಣುವಿನ ಪತ್ನಿ ಅಂತ ಗೊತ್ತವನಿಗೆ. ಹಾಗಾದರೆ ನೇರ ವಿಷ್ಣುವಿಗೆ ಕನ್ಯಾದಾನ ಮಾಡ್ಬೋದಾಗಿತ್ತಲ್ಲ ಧಾರೆಯರದು. ಆದರೆ ವರುಣ ಒಬ್ಬ ಕ್ಷತ್ರಿಯ ವರ್ಣದ ಅಭಿಮಾನಿ ಆದ್ದರಿಂದ ಕ್ಷತ್ರಿಯರಾದವರಿಗೆ ಸ್ವಧರ್ಮ ಯಾವುದು? ಮನೆಯಲ್ಲಿ ಮಗಳು ಹುಟ್ಟಿದರೆ ಸ್ವಯಂವರ ಮಾಡಿಯೇ ಕೊಡಬೇಕಂತ. ಹಾಗಾಗಿ ಜನಕ ರಾಜ ಮತ್ತು ವರುಣ ಇವರಿಬ್ಬರು ಸ್ವಯಂವರ ಮಾಡಿಯೇ ಭಗವಂತನಿಗೆ ಕನ್ಯಾದಾನ ಮಾಡಿದ್ರಂತೆ. ಬೇರೆಯವರಿಗೆ ಕೊಡಬೇಕು ಅನ್ನೋ ಅಭಿಲಾಷೆ ಇರಲಿಲ್ಲ ಅವರಿಗೆ, ಅಥವಾ ದೇವರನ್ನು ಪರೀಕ್ಷೆ ಮಾಡೋ ಉದ್ದೇಶನೂ ಇರಲಿಲ್ಲ ಲಕ್ಷ್ಮಿಯನ್ನು ದೇವರನ್ನು. ಅಪಾಂ ಪತಿಶ್ಚ ಮೈಥಿಲಃ, ಇದನ್ನು ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯಿಸ್ತಾರೆ. ಅಪಾಂ ಪತಿ ನೀರಿಗೆ ಅಭಿಮಾನಿಯಾದ ವರುಣ ಹಾಗೂ ಮೈಥಿಲ ಅಂದರೆ ಮಿಥಿಲಾಪಟ್ಟಣದ ರಾಜನಾದ ಜನಕ, ಶಿರಧ್ವಜ, ಅವರಿಬ್ಬರಿಗೆ ಮನಸ್ಸಿನೊಳಗೆ ನಮ್ಮ ಮಗಳು ಲಕ್ಷ್ಮಿನೇ ಅದು ವಿಷ್ಣುವಿಗೆ ಅಂತ ದೃಢ ವಿಶ್ವಾಸ ಇತ್ತಂತೆ. ಆದರೆ ಕ್ಷತ್ರಿಯೋಚಿತವಾಗಿ ಸ್ವಯಂವರ ಅನ್ನೋದನ್ನು ಸ್ವಧರ್ಮದ ರೂಪದಲ್ಲಿ ಮಾಡಿ ಅವರು ಅದನ್ನು ಮಾಡಿ ಮುಂದುವರಿಸ್ತಾರೆ. ಕೈಯಲ್ಲಿ ಮಾಲೆ ಕೊಟ್ಟರೆ ಲಕ್ಷ್ಮಿ ಕಾಲ್ಗೆಜ್ಜೆ ಕಟ್ಟಿದ್ದಾಳೆ, ಮಿಂಚಿನ ಹೊಳಪಿನ ಸೀರೆ ತೊಟ್ಟಿದ್ದಾಳೆ, ನಡುಪಟ್ಟಿ ಕಟ್ಟಿದ್ದಾಳೆ. ಅಪೂರ್ವವಾದ ಸೌಂದರ್ಯ. ಏನು ಸೌಂದರ್ಯ ಮಹಾಲಕ್ಷ್ಮಿಯಲ್ಲಿ! ಅವಳು ನಡೆದು ಬರ್ತಾ ಇದ್ದರೆ ಭಾಗವತ ಹೇಳ್ತದೆ, ಬಂಗಾರದ ಬಳ್ಳಿ ನಡೆದು ಬಂದ ಹಾಗೆ ಕಾಣಬೇಕು, ಹಾಗೆ ಕಾಣ್ತಿದ್ಲಂತೆ. ಹೇಮಲತೇವ ಸಾ ಬಭೌ ಅಂತ ಭಾಗವತ ಹೇಳಿದೆ. ಹೇಮಲತಾ ಅಂದರೆ ಬಂಗಾರದ ಬಳ್ಳಿ ಅಂತ ಅರ್ಥ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕೃತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರಲ್ಲ. ಎಲ್ಲ ಭಾಗವತಾದಿ ಪುರಾಣಗಳನ್ನು
ತಮ್ಮ ತಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡು ಸಾರವತ್ತಾದ ಭಾಗವನ್ನು ಮಹಾಲಕ್ಷ್ಮಿ ಕಣ್ಣು ಮುಂದೆ ಬಂದು ನಿಂತ್ಲೋ ಅನ್ನೋ ಹಾಗೆ ವರ್ಣನೆ ಮಾಡ್ತಾರೆ ದಾಸರು. ಪುರಂದರ ದಾಸರು ಕೇಳಬೇಕೆ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೀಕೂತ, ಹಾಗೇ ವರ್ಣನೆ ಇದೆ ಭಾಗವತದೊಳಗೆ. ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಲಕ್ಷ್ಮಿ ಈ ರೀತಿ ಕೈಯಲ್ಲಿ ಮಾಲೆ ಧರಿಸಿ ಸ್ವಯಂವರದ ಮಂಟಪದ ಒಳಗೆ ಬರುವಾಗ ತಲೆ ಪೂರ್ಣ ಎತ್ತಿಲ್ಲ, ಲಜ್ಜೆಯಿಂದ ಪೂರ್ಣ ಬಾಗಿಲ್ಲ, ಕಣ್ಣು ಅರಳಿಸಿದಾಳೆ, ಪೂರ್ಣ ಅರಳಿಸಿಲ್ಲ ಅಂಥೇಳಿ ಮುಚ್ಚಿಲ್ಲ. ಇದೆಲ್ಲ ಭಾಗವತದ ವಿಶೇಷತೆ. ಆ ಅಪೂರ್ವ ಸೌಂದರ್ಯ ದೇವದಾನವರಿಗೆ ಕುತೂಹಲ, ಇದು ನನ್ನ ಕೊರಳಿನ ಮಾಲೆ, ನನ್ನ ಕೊರಳಿನ ಮಾಲೆ ಅಂತ. ಅವರೆಲ್ಲರ ನಿರೀಕ್ಷೆ ಹುಸಿ ಆಗ್ತದೆ. ನಿರೀಕ್ಷೆನೇ ಮಾಡಿಲ್ಲ, ಅಜಿತನ ಕೊರಳಿಗೆ ಮಾಲೆ ಬೀಳ್ತದೆ. ಇಷ್ಟು ಕಥೆ ನಡೆದದ್ದು ಇದು ಎಲ್ರಿಗೂ ಗೊತ್ತಿದ್ದಂತೆ. ಆದರೆ ಇಲ್ಲಿ ತತ್ವ ಏನು ಅದನ್ನು ಅನುಸಂಧಾನ ಮಾಡಬೇಕು. ಲಕ್ಷ್ಮಿ ಕೈಯಲ್ಲಿ ಮಾಲೆ ಹಿಡಿದು ಯಾರ ಕೊರಳಿಗೆ ಹಾಕ್ತಾಳೆ ಅಂತ ಒಳ ಬಂದಾಗ, ಸ್ವಯಂವರ ಮಂಟಪದಲ್ಲಿ ಬಂದಾಗ ಅವಳೊಂದು ಯೋಚಿಸಿದ್ಲಂತೆ, ಈ ಮಾಲೆ ಯಾರ ಕೊರಳಿಗೆ ಹಾಕಬೇಕು. ಬೇರೆ ಬೇರೆ ವರ್ಷನ್ಗಳಿವೆ, ಬೇರೆ ಬೇರೆ ಪುರಾಣಗಳಲ್ಲೂ ಈ ಕಥೆ ಬಂದಿದೆ, ಬರೀ ಭಾಗವತ ಅಲ್ಲ. ಅದನ್ನೂ ತಿಳ್ಕೊಳ್ಬೇಕು. ಲೋಕಕ್ಕೆ ನೀತಿನೂ ಇದೆ. ಒಂದು ಹೆಣ್ಣಾದವಳು ಎಂಥ ವರನನ್ನು ಬಯಸ್ತಾಳೆ, ಬಯಸಬೇಕು, ಆ ಮಾರ್ಗದರ್ಶನವೂ ಇದೆ. ಅಂಥ ಅದ್ಭುತ ಈ ಕಥೆ. ಚಮತ್ಕಾರಕ್ಕೊಬ್ಬರು ವ್ಯಾಖ್ಯಾನಿಸುವಾಗ ಈ ಮಾತನ್ನು ಬರೀತಾರೆ. ಲಕ್ಷ್ಮಿ ಮಾಲೆ ಕೈಯಲ್ಲಿ ಹಿಡಿದು ಮಂಟಪದ ಒಳಗೆ ಬಂದಾಗ ಬುದ್ಧಿ ಸಖಿಯ ಜೊತೆಗೆ ಮಾತಾಡಿದ್ಲಂತೆ. ಬುದ್ಧಿ ಸಖಿ ಅಂದರೆ ಅಂತರಾರ್ಥ, ಒಳಗೆ ಮಾತನಾಡ್ಕೊಳ್ತಾ ಇದ್ದಾಳೆ. ಈ ಮಾಲೆ ಯಾರಿಗೆ ಹಾಕಬೇಕು, ಯಾರಿಗೆ ಹಾಕಬಾರ್ದು, ಏನು ಸಾಧಕ ಏನು ಬಾಧಕ ಅಂತ ಅವಳೇ ಯೋಚನೆ ಮಾಡಿದ್ಲಂತೆ. ಆ ಯೋಚನೆಯನ್ನು ವರ್ಣಿಸೋ ಒಂದು ಮಾತು ಬರ್ತದೆ. ಬ್ರಹ್ಮನ ಕೊರಳಿಗೆ ಹಾಕ್ಲಾರೆ ಅಂತಂದ್ಲಂತೆ. ಯಾಕೆ? ಹಣ್ಣು ಮುದುಕ ಅದಕ್ಕೆ ಬೇಡ ಅಂದ್ಲಂತೆ. ಏಷ ಬ್ರಹ್ಮಾತಿವೃದ್ಧ ತಪತಿ ದಿನಮಣಿ ಕ್ಷೀಯತೆ. ಇದೊಂದು ಶ್ಲೋಕದಲ್ಲಿ ದೇವತೆಗಳನ್ನು ಲಕ್ಷ್ಮಿ ನಿರಾಕರಿಸಿದ್ಲು ಯಾಕೆ ಅನ್ನೋದನ್ನು ಲೋಕಕ್ಕೆ ಹೆಣ್ಣಿಗೊಂದು ಮಾರ್ಗದರ್ಶನ ಮಾಡುವಂತೆ ವರ್ಣನೆ ಮಾಡಿದ್ದಾರೆ. ಹೆಣ್ಣು ವರೆಸುವಾಗ ಯಜಮಾನನಿಗೆ ವಯಸ್ಸು ಹೆಚ್ಚಾಗಿತ್ತು ಅಂತಂದರೆ ಅವರನ್ನು ವರೆಸಬಾರ್ದು. ವರನಿಗೆ ಒಂದು ಅಂತರ ಇರಬೇಕು ಅಷ್ಟೇ. ಅತಿ ಹೆಚ್ಚು ವಯಸ್ಸಿನ ವರನನ್ನು ವರೆಸಿದರೆ ಅವಳು ಏನು ಸುಖ ಪಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಹಣ್ಣು ಮುದುಕ ಬ್ರಹ್ಮ ಬೇಡ ಅಂತಂದು ಅಂತಾರೆ. ಏಷ ಬ್ರಹ್ಮಾತಿವೃದ್ಧ. ಸರಿ, ಬುದ್ಧಿ ಸಖಿ ಹೇಳಿದ್ಲು, ವಯಸ್ಸಿನ ಅಂತರ ಹೆಚ್ಚಿಲ್ಲದೆ ಇರೋನು ಅಂದರೆ ಈ ಸಭೆ ಒಳಗೆ ಸೂರ್ಯ ಇದ್ದ ನೋಡಿ. ಎಷ್ಟು ಜಗತ್ತನ್ನು ಬೆಳಗಿಸಿ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲರೂ ಅವನಿಗೆ ನಮಸ್ಕರಿಸ್ತಾರೆ. ಅಷ್ಟು ಮಹತ್ವ ಇದೆ ಅವನಿಗೆ. ಸಕಲ ನಮಸ್ಕೃತನಾದವನು, ಎಲ್ಲರಿಂದ ವಂದ್ಯ. ಅವನನ್ನು ವಿವಾಹ ಮಾಡ್ಕೊಳ್ಬಹುದೇ ಅಂದರೆ ಲಕ್ಷ್ಮಿ ಹೇಳ್ತಾಳೆ, ಬುದ್ಧಿ ಸಖಿ ತಪತಿ ದಿನಮಣಿ, ಅವನೂ ಬೇಡ. ಕಾರಣ ತಾಪ ಜಾಸ್ತಿ ಕೊಡ್ತಾನೆ, ಬೇಡ ಅಂತಂದ್ಲಂತೆ. ಸೂರ್ಯನ ಮಂಡಲದಲ್ಲಿ ಶಾಖೆ ಜಾಸ್ತಿ, ತಾಪ ಜಾಸ್ತಿ, ಶಕೆ ಜಾಸ್ತಿ ಆಗ್ತದೆ. ಇನ್ನು ಸ್ವಲ್ಪ ದಿವಸಕ್ಕೆ ಶುರು ಆಗ್ತದೆ ಶಕೆ. ಒಮ್ಮೆ ಸೂರ್ಯನ ತಾಪ ಹೆಚ್ಚಾಯಿತು ಅಂತ ಅವನ ಮಡದಿ ಸಂಜ್ಞೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ಲಂತೆ. ಕೊನೆಗೆ ಅವನೇ ಕುದುರೆಯಾಗಿ ಬಾ ತಾಯಿ ಅಂತ ಕರ್ಕೊಂಡು ಬಂದಂತೆ, ಅಪ್ಪ ಅಣ್ಣ ಅಂದು. ಹೀಗೆಲ್ಲ ಹರಿವಂಶದಲ್ಲಿ ಕಥೆ ಇದೆ, ಚಮತ್ಕಾರ ಅದು. ಅಂತೂ ಶಾಖ ಜಾಸ್ತಿ, ತಾಪ ಜಾಸ್ತಿ, ಬೇಡ ಅಂತಾಳೆ ಅಂತ. ಹೆಚ್ಚು ತಾಪ ಕೊಡೋ ಯಜಮಾನನ್ನು ಒರೆಸಬಾರ್ದಂತೆ. ಇಷ್ಟು ಹೇಳಿದರೆ ಮೊನ್ನೆ ಒಬ್ಬರು ಬಂದು ಕೇಳೇ ಬಿಟ್ರು, ಲಗ್ನ ಆದಮೇಲೆ ತಾಪ ಕೊಡ್ತಾರಲ್ಲ, ಏನು ಮಾಡೋಣ ಆಚಾರ್ಯ ಅಂದ್ರೆ. ಅದು ಪ್ರಾರಬ್ಧ ಅಂತ ಅರ್ಥ. ಅದನ್ನು ಬಗೆಹರಿಸೋದು ಕಷ್ಟ. ಮೊದಲೇ ಗೊತ್ತಾಗಿದ್ದರೆ ಬಿಟ್ಬಿಡ್ತಿದ್ವಿ ಲಕ್ಷ್ಮಿ ಹಾಗೆ ಅಂತ ಹಾಸ್ಯಕ್ಕೆ ಹೇಳಿದೆ. ಹಾಗೆ ತಪತಿ ದಿನಮಣಿ, ಹೆಚ್ಚು ತಾಪ ಕೊಡ್ತಾನೆ ಸೂರ್ಯ, ಬೇಡ ಅಂತಾಳಂತ. ಚಂದ್ರನನ್ನು ಒರೆಸೋನ್ಲು ಬುದ್ಧಿ ಸಖಿ. ಚಂದ್ರ ತಂಪಿದ್ದಾನೆ, ಅವ ತಾಪ ಕೊಡಲ್ಲ. ಚಂದು ಇದ್ದಾನೆ, ನೋಡ್ಲಿಕ್ಕೆ ಚಂದ ಇದ್ದಾನೆ ಚಂದ್ರ. ಲಕ್ಷ್ಮಿ ಒರೆಸ್ಬಿಡು, ಮಾಲೆ ಹಾಕ್ತೀನಿ ಕೊರಳಿಗೆ ಅಂದರೆ ಕ್ಷೀಯತೆ. ಅವ ಹುಣ್ಣಿಮೆ ಬಂದರೆ ಅಷ್ಟೇ ಪೂರ್ಣ ಆಗಿರ್ತಾನೆ, ಅಮಾವಾಸ್ಯೆ ಬಂದರೆ ಯಜಮಾನರೇ ಇಲ್ಲ. ಅಂದರೆ ಸುಖ ದುಃಖಗಳಿಗೆ ಕ್ಷೀಣಿಸ್ತಾನೆ, ವೃದ್ಧಿಯನ್ನು ಪಡಿತಾನೆ. ಸುಖ ಬಂದರೆ ಒಂದು ರೀತಿ, ದುಃಖ ಬಂದರೆ ಒಂದು ರೀತಿ ಅಂದರೆ ಇಂಥ ವರ ಬೇಡ ಅಂತಾಳಂತೆ ಲಕ್ಷ್ಮಿ. ಏನು ಉತ್ಸಾಹ, ದುಡ್ಡು ಬರ್ತಿದ್ರೆ, ಸುಖ ಬರ್ತಿದ್ರೆ, ಸ್ವಲ್ಪ ಏರಿಳಿತ ಆದ ಕೂಡಲೇ ಮುಖ ಡಲ್ಲಾಗಿಬಿಡ್ತದೆ. ಅರೆ, ಇದನ್ನೇ ತಡ್ಕೊಳ್ಳಿಕ್ಕಾಗ್ತಿದ್ರಿ ಇನ್ನೇನು ಸಂಸಾರದ ಸುಖ ದುಃಖ ತಡ್ಕೊಂಡಾನು.
ಲಕ್ಷ್ಮಿ ಜಗತ್ತಿಗೆ ಸಂದೇಶ ರವಾನೆ ಮಾಡ್ತಾಳೆ. ಸುಖ ದುಃಖಗಳನ್ನು, ಲಾಭಾಲಾಭಗಳನ್ನು, ಜಯ ಅಪಜಯಗಳನ್ನು ಸಮವಾಗಿ ಕಾಣಲಿಕ್ಕೆ ಆಗದೇ ಇರುವ ವರನಲ್ಲ ಅಂದ್ಬಿಟ್ಲಂತವಳು. ಕ್ಷೀಣಿಸೋದು, ವೃದ್ಧಿಯನ್ನು ಪಡೆಯೋದು ಅಂದರೆ ಅದು ಮನುಷ್ಯನಿಗೆ ಅದು ಒಳ್ಳೆಯದಲ್ಲ ಅಂತ ಹೇಳಿಬಿಡ್ತಾಳೆ, ದೋಷ ಅಂದ್ಬಿಟ್ಲು. ಚಂದ್ರನ ಬಗ್ಗೆ ವಾಯುನನ್ನು ಮಾಡ್ಕೊಂಡ್ಲಂತೆ ಬುದ್ಧಿ ಸಖಿ. ವಾಯು ಕ್ಷೀಣಿಸಲ್ಲ ವಾಯು, ನೋಡ್ಲಿಕ್ಕೆ ಚೆನ್ನಾಗೇ ಇದ್ದಾನೆ, ವೃದ್ಧನಲ್ಲ, ಹಣ್ಣಣ್ಣು ಮುದುಕನಲ್ಲ, ತಾಪ ಕೊಡಲ್ಲ, ತಂಪು ಗಾಳಿ. ವಾಯು ತಂಪು ಗಾಳಿ ಬೀಸ್ತಾನೆ ಬೇಕಂದ್ರೆ. ಅದಕ್ಕೆ ವಿವಾಹ ಮಾಡ್ಕೊ ಅಂದರೆ ಲಕ್ಷ್ಮಿ ಅಂತಾಳೆ, ಚಂಚಲೋ ಮಾತರಿಶ್ವಾನ್ಲಂತ. ಅರೆ ಅವನು ತಾಪ ಕೊಡದೇ ಇರ್ಬೋದು, ತಂಪಿರ್ಬೋದು, ಆದರೆ ಚಂಚಲನಾಗಿದ್ದಾನೆ ಬೇಡ ಅಂದ್ಲಂತೆ. ಕೆಲವು ವರ ಭಾರಿ ಚಂಚಲ ಇರ್ತಾರೆ, ಅವರನ್ನು ಒರೆಸಬಾರ್ದು ಅಂತಾಳೆ ಲಕ್ಷ್ಮೀದೇವಿ. ಅಷ್ಟು ಚಾಂಚಲ್ಯ ಒಳ್ಳೆಯದಲ್ಲ, ಅದು ದೋಷ. ಅತಿ ಅಸ್ಥಿರರಾಗಿರ್ತಾರೆ, ಮನಸ್ಸಿನಿಂದ ಸ್ಥಿರತೆ ಇಲ್ಲದೆ ಇರುವ ವರ ನನಗೆ ಬೇಡ ಅಂತಂತಾಳಂತ. ಚಂಚಲೋ ಮಾತರಿಶ್ವ. ಮನ್ಮಥನನ್ನು ಮಾಡ್ಕೋ, ಅವನಿಗೆ ಅಂಗಗಳಿಲ್ಲ, ಅದಕ್ಕೆ ಬೇಡ ಅಂತಂದಂತೆ. ಹೀಗೆ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬ ದೇವತೆಗಳಲ್ಲಿ ಮೇಲ್ಮೇಲ್ ನೋಟಕ್ಕೇನೆ ಇಷ್ಟು ದೋಷಗಳು ಕಂಡುಬಂದಾಗ ಹೆಣ್ಣು ಇವರನ್ನು ಹೇಗೆ ಒರೆಸ್ತಾಳೆ ಅನ್ನೋ ದೃಷ್ಟಿ ಲಕ್ಷ್ಮಿಯಲ್ಲಿತ್ತು ಅಂತ ಒಂದು ಪುರಾಣ ಹೇಳ್ತದೆ. ಇದು ಒಂದು. ಭಾಗವತ ಪುರಾಣವನ್ನು ಅಧ್ಯಯನ ಮಾಡಿದರೆ ರಾಜರು ಲಕ್ಷ್ಮೀ ಶೋಭಾನೆಯಲ್ಲಿ ಅದಕ್ಕೆ ವಿಸ್ತಾರ ವ್ಯಾಖ್ಯಾನ ಕೊಡ್ತಾರೆ. ಅವರು ಹೇಳಿಕೊಟ್ಟದ್ದು ಹೇಗೆ ಅಂದರೆ, ಲಕ್ಷ್ಮಿ ಮಂಟಪದ ಒಳಗೆ ಬರುವಾಗ ದೇವತೆಗಳ ಹೆಸರಿಸದೇನೆ ಅವರ ಕಣ್ಣಾಡಿಸಿಯೇ ಅವರನ್ನೆಲ್ಲ ಇಂತಿಂಥ ದೋಷಗಳು ಇವರಲ್ಲಿದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಂತೆ, ಬಾಯಲ್ಲಿ ಹೇಳಲಿಲ್ಲಂತೆ. ಯಾಕೆ ಅಂತ ವಾದರಾಜರು ಹೇಳ್ತಾರೆ, ಯಾವ ತಾಯಿ ತಾನೇ ತನ್ನ ಮಕ್ಕಳ ದೋಷವನ್ನು ಹೇಳ್ತಾಳೆ ಅಂತಂದ್ರು. ತನ್ನ ಮಕ್ಕಳ ಕುಂದ ತಾನೇ ಪೇಳಲೋಲಕುಮಿ ಮನ್ನದಿ ನಾಚಿ ಮಹಾಲಕುಮಿ ಅಂತಂದ್ಬಿಟ್ರು. ಮನಸ್ಸಿನಲ್ಲಿ ತನಗೆ ನಾಚಿ ಅಂದರೆ ಲಜ್ಜೆ ಆಯಿತು. ಯಾವ ತಾಯಿಯೂ ತನ್ನ ಮಕ್ಕಳು ದೋಷವನ್ನು ಎಣಿಸ್ಲಾರ್ದು. ಬೇರೆಯವರೇನಾದರೂ ಅಪ್ಪಿ ತಪ್ಪಿ ದೋಷ ಎಣಿಸಿದರೆ ತನ್ನ ಮಕ್ಕಳ ಬಗ್ಗೆ ಬೈದು ಬರ್ತಾಳೆ, ನಿನ್ನ ಮಗ ಏನು ಭಾರಿ ಚಂದಿದ್ದಾನೆ ಗೊತ್ತದ ಹೇಳು ಅಂತಂತಾಳೆ. ಅಷ್ಟು ಸಿಟ್ಟು ಬರ್ತದೆ. ಲೋಕದ ವ್ಯವಸ್ಥೆನೇ ಹೀಗಿದೆ ಅಂದರೆ ಜಗಜ್ಜನನಿಯಾದ ಲಕ್ಷ್ಮಿ ತನ್ನ ಮಕ್ಕಳಾದ ದೇವತೆಗಳ ದೋಷಗಳನ್ನು ಎಣಿಸ್ತಾಳ. ಹಾಗಾಗಿ ಭಾಗವತದೊಳಗೆ ಬಂದ ಕಥೆಯನ್ನು ಮೇಲ್ಮೇಲೆ ಅರ್ಥ ಮಾಡ್ಕೊಳ್ಬಾರ್ದು. ಅವಳು ದೋಷ ಎಣಿಸ್ಬೇಕು ಅನ್ನೋ ಉದ್ದೇಶ ಅವಳಿಗೆ ಇರಲಿಲ್ಲ, ಆದರೆ ದೋಷ ಹೇಳಿದ್ದಿದೆ. ಅದರ ಬಗ್ಗೆ ವಿವರಣೆ ಏನು? ಹಾಗಾದರೆ ಇವು ಯಾವ ದೋಷಗಳು ಒಬ್ಬನಲ್ಲಿ ಇಲ್ಲ ಅಂತ ತೋರಿಸ್ಬೇಕಾದ್ರೆ ಇದು ಅನಿವಾರ್ಯ ಆಯ್ತಂತ. ಅವನಲ್ಲಿ ಈ ದೋಷ ಇಲ್ಲ, ಅವನಲ್ಲಿ ಇದೂ ಇಲ್ಲ ಅಂತ ತೋರಿಸ್ಬೇಕಿತ್ತು. ಇದೂ ಇಲ್ಲ ಅಂದರೆ ಅರ್ಥ ಆಗಲ್ಲ, ಈ ದೋಷ ಇಲ್ಲ ಅಂದ್ರೆ ಅರ್ಥ ಆಗ್ತದೆ. ಈ ದೋಷ ಇಲ್ಲ ಅಂದರೆ ಈ ದೋಷ ಯಾರಲ್ಲಿದೆ ಅಂತ ತೋರಿಸಿ ಹೇಳಿದರೆ ಬೇಗ ಅರ್ಥ ಆಗ್ತದೆ. ಅಷ್ಟಕ್ಕೆ ಮಾಡಿದ್ದೇ ಹೊರತು ದೇವತೆಗಳ ದೋಷ ಇದೆ ಅಂತ ಹೇಳೋ ಉದ್ದೇಶ ಈ ಕಥೆಗಿಲ್ಲ. ಇದೆ ನೋಡಿ, ತಾತ್ಪರ್ಯ ಅರ್ಥ ಮಾಡ್ಕೊಳ್ಳೋದು ಅಂದರೆ ಇದು ಎಸೆನ್ಸ್. ಅವನೊಬ್ಬನಿದ್ದಾನೆ, ಅವನಲ್ಲಿ ಸ್ವಲ್ಪವೂ ದೋಷ ಇಲ್ಲ, ಲವಲೇಶ ಇಲ್ಲ. ಅವನೇ ನಿಮ್ಮೆಲ್ಲರ ತಂದೆ. ಅಷ್ಟು ನಿರ್ದುಷ್ಟನಾದ ತಂದೆ ಜಗತ್ತಿಗಿದ್ದಾನೆ ಅಂತ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಈ ದೇವತೆಗಳಲ್ಲಿ ಇಂತಿಂಥ ದೋಷಗಳ ಪರಿಚಯ ಮಾಡಿಸ್ಬೇಕಾದ ಅನಿವಾರ್ಯತೆ ಬಂತಂತೆ. ಅಷ್ಟೇ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಭಾಗವತದ ಶ್ಲೋಕವನ್ನು ನೋಡಿದರೆ ಆನಂದ ಆಗ್ತದೆ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯ. ಒಬ್ಬನಲ್ಲಿ ತಪಸ್ಸು ಬಹಳ ಇದೆ ಅಂತೆ, ಒಬ್ಬ ದೇವತೆಯಲ್ಲಿ. ಆದರೆ ತಪಸ್ಸು ಗುಣನೇ, ಜೊತೆಯಲ್ಲಿ ಸಿಟ್ಟು ಜಾಸ್ತಿ ಇದೆ ಅಂತಂತೆ. ಭಾರೀ ಸಿಟ್ಟು. ತಪಸ್ಸಿದ್ರೂ ಸಿಟ್ಟು ಜಾಸ್ತಿ ಇದ್ದರೆ ಅವನನ್ನು ನಾನು ಹೇಗೆ ಒರೆಸ್ಲಿ ಅಂತಾಳಂತೆ ಲಕ್ಷ್ಮಿ. ಹೆಸರಿಸಲಿಲ್ಲ ಅವಳು, ಹೆಸರು ಹೇಳದೇ ಹೇಳಿದಾಳಂತೆ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯ. ಆ ಮಾತಿನ ಮರ್ಮ ನಾವೇ ಅರ್ಥ ಮಾಡ್ಕೊಳ್ಬೇಕು ಅಂತಂತದೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದನ್ನು ಹೇಳ್ತಾ ಬಂದಿದ್ದಾಳೆ. ಒಬ್ಬರಲ್ಲಿ ಇದಿದೆ ಗುಣ, ಆದರೆ ದೋಷ ಇದೆ ಅಂದರೆ ಅವಳ ಬುದ್ಧಿಯಲ್ಲಿ ಹೀಗಿತ್ತು ಅಂತ ಹೇಳ್ತದೆ. ನನ್ನನ್ನು ವಿವಾಹ ಮಾಡಿಕೊಳ್ಳುವವ ಅಥವಾ ನಾನು ಒರೆಸುವವರ ದೋಷ ಲವಲೇಶ ಇಲ್ಲದೆ ಗುಣ ಮಾತ್ರ ಇರಬೇಕು, ಅಂಥ ವರ ಬೇಕು ಅಂತ ಅವಳು ಇದ್ಲಂತೆ. ಎರಡು ಅಂಶ: ದೋಷ ಲವಲೇಶ ಇರಬಾರ್ದು,
ಗುಣಗಳು ಮಾತ್ರ ಇರಬೇಕು. ಮೂರನೇದ್ದು ಭಕ್ತರ ಮೇಲೆ ಅನುಕಂಪ ಉಳ್ಳವನಾಗಿರಬೇಕು ಅಂತ, ಭಕ್ತಾನುಕಂಪಿ ಆಗಿರಬೇಕು. ಈ ಮೂರನ್ನು ಲಕ್ಷ್ಮೀದೇವಿ ಯಾರಲ್ಲಿದೆ ಅಂತ ಹುಡುಕ್ತಾಳೆ. ಅವಳಿಗೆ ಗೊತ್ತಿದೆ, ನಮ್ಮಿಂದ ಹುಡುಕಿಸಿ ನಮಗೆ ಇವನೇ ಅಂತ ನಿಶ್ಚಯ ಮಾಡಿ ಕೊಡ್ತಾಳೆ. ಅದೇ ಲಕ್ಷ್ಮೀ ಸ್ವಯಂವರ ಅಂದರೆ. ಗುಣಗಳೂ ಇದ್ದು ದೋಷನೂ ಇದ್ದರೆ ಬೇಡ ಅಂತಾಳಂತವು. ಗುಣ ಮಾತ್ರ ಇರಬೇಕು, ದೋಷ ಇರಬಾರ್ದು. ನೋಡಿ, ದೇವತೆಗಳಲ್ಲಿ ಒಂದಿಷ್ಟು ಗುಣಗಳಿವೆ, ಜೊತೆಯಲ್ಲಿ ದೋಷನೂ ಇದೆ. ಕಾಮ ಇದೆ, ಕ್ರೋಧನೂ ಇದೆ, ಆಸೆ ಇದೆ, ಅಭಿಲಾಷೆಗಳಿವೆ, ಹಣ ಬೇಕು ಅನ್ನುವ ಆಸಕ್ತಿ ಹಣದ ಬಗ್ಗೆ ಇದೆ. ಹಾಗಾಗಿ ಒಂದಲ್ಲ ಒಂದು ದೋಷ ಇದೆ, ಜೊತೆಯಲ್ಲಿ ಗುಣ ಇದೆ. ನನಗಂಥವ್ರು ಬೇಡ. ಆವಾಗ ಬುದ್ಧಿ ಸಖಿ ಹೇಳಿದ್ಲು, ಈ ಪರಿ ವರನನ್ನು ಹುಡುಕ್ತಿದ್ದೀಯಲ್ಲ, ನಿನಗೆ ವರ ಸಿಗೋದು ಕಷ್ಟ ಅಂತ. ಕೆಲವರು ವರ ಭಾಳ ಅರಸ್ತಾರೆ, ಅದು ಸರಿ ಇಲ್ಲ, ಇದು ಬೇಕು ಅದು ಬೇಕು ಅಂತ. ನಿನಗೆ ವರ ಸಿಗೋದು ಕಷ್ಟ ಏನೇ? ಅದಕ್ಕೆ ಲಕ್ಷ್ಮಿ ಅಂದ್ಲು, ನನಗೇನು ಕಷ್ಟ ಇಲ್ಲ, ಇಲ್ಲೇ ಇದ್ದಾನೆ ಅಜಿತ ನಾಮಕ ಭಗವಂತ, ಅವನೇ ನನ್ನ ವರ ಅಂತ. ಎಳ್ಳಷ್ಟು ಕುಂದುಗಳಿಲ್ಲದ ಮುಕುಂದನೇ ತನ್ನವ ಅಂತ ಅದು ಭಾಗವತದಲ್ಲೇ ಬಂದ ಮಾತು. ಏವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣೈ, ವಿಮರ್ಶೆ ಮಾಡಿ ಎಲ್ಲ ಗುಣಗಳಿರುವವನು ಇವನೊಬ್ಬನೇ ಅಂತ ತೀರ್ಮಾನಿಸಿ ಲವಲೇಶ ದೋಷಗಳಿಲ್ಲ ಅಂತ ಆ ಅಜಿತ ನಾಮಕ ಭಗವಂತನ ಕೊರಳಿಗೆ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ, ಮುಕುಂದನ ಕೊರಳಿಗೆ ಮಾಲೆಯನ್ನು ಹಾಕಿದ್ದಾಳೆ. ಹತ್ರ ಬಂದು ನಿಂತಿದ್ದಾಳೆ. ವರುಣ ಕನ್ಯಾ ದಾನ ಮಾಡಿಸಿದ, ಧಾರೆ ಎರೆದುಕೊಟ್ಟ. ದೇವತೆಗಳೆಲ್ಲ ಇವರಿಬ್ಬರ ದಾಂಪತ್ಯ ಮೊದಲೇ ನೋಡಿದ್ರವರು, ಅನಾದಿ ದಂಪತಿಗಳು. ಮತ್ತಷ್ಟು ಕಣ್ಣು ತುಂಬಿಸ್ಕೊಂಡ್ರಂತೆ. ದೇವರಂದ, ಇಷ್ಟೋ ತನಕ ನನ್ನ ಮದುವೆ ಮಾಡಿಸೋದ್ರಲ್ಲಿ ಪಾಲ್ಗೊಂಡ್ರಲ್ಲ, ಮುಂದೆ ನಿಮಗೆ ನಾನು ಔತಣಕ್ಕೆ ಕೊಡಬೇಕು, ಅದಕ್ಕೇನೆ ಅಮೃತದ ಊಟ ನಾನು ಬಡಿಸ್ತೇನೆ ಅಂತ ಅವ್ರಿಗೆ ಹೇಳಿದ್ನಂತೆ. ಹೀಗೆ ಭಗವಂತ ತನ್ನ ಮದುವೆಗೆ ಪಾಲ್ಗೊಂಡ ದೇವತೆಗಳಿಗೆ ತಾನೇ ಔತಣ ಅಮೃತದ ಊಟವನ್ನು ಮಾಡಿಸಿದ ಅನ್ನೋ ಚರಿತ್ರೆಯನ್ನು ಭಾಗವತ ಹೇಳ್ತದೆ. ಮುಂದುವರೆದ ಕಥಾಭಾಗ ಒಂದು 10 ನಿಮಿಷದ ನಂತರ ನೋಡೋಣ ಅಂತ ಹೇಳ್ತಾ ಶ್ರೀ